ಇವ್ರದ್ದು ಅತಿ ಆಯ್ತಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ರು ಇವ್ರನ್ನ ಮನೆಯಿಂದ ಆಚೆ ಕಳ್ಸಕ್ ಆಗ್ತಿಲ್ಲ. ಇವ್ರು ಹೋಗ್ಲಿಲ್ಲ ಅಂದ್ರೆ ಈ ಮನೆ ಉಳಿಯಲ್ಲ. ಏನ್ಲಿಲ್ಲ ಅವ್ರೆ, ಅಂತರನ್ನು ಹುಡ್ಕೊಂಡು ಹೋಗಿದ್ರಂತೆ. ಸಿಕ್ಕಿದ್ರಾ? ಅವ್ರು ಸಿಕ್ಕಿದ್ರೆ ನೀವಿಲ್ಲಿರ್ತಾ ಇರಲಿಲ್ಲ ಬಿಡಿ ಅಲ್ವಾ? ತುಂಬ ಯೋಚನೆ ಮಾಡಬೇಡಿ, ನಾನು ನಿಜನೇ ಹೇಳ್ತಾ ಇದ್ದೀನಿ. ಏನೋ ಏಜೆಗೆ ನಾನೇ ಇಂಪಾರ್ಟೆಂಟು, ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಮೆರಿತಾ ಇದ್ರಿ. ಏಜೆಗೆ ಯಾರು ಇಂಪಾರ್ಟೆಂಟ್ ಅಂತ ತೋರಿಸ್ಬೇಕಿತ್ತು. ಅದಕ್ಕೆ ಒಂದು ಸಣ್ಣ ಚಮಕ್ ಕೊಟ್ಟೆ. ಫೋನ್ ಕಾಲ್ ಬಂದಿರಬೇಕಲ್ಲ, ಕ್ಲೂ ಸಿಕ್ಕಿರ್ಬೇಕಲ್ಲ, ಫೋನ್ ನಂಬರ್ಗೋಸ್ಕರ ತುಂಬ ಒದ್ದಾಡಿರ್ಬೇಕಲ್ಲ. ಇದೆಲ್ಲ ನನಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದೆಲ್ಲ ಮಾಡ್ತಿದ್ದು ನಾನೇ. ಜಸ್ಟ್ ಅಂತರ ಅನ್ನೋ ಹೆಸರು ಕಿವಿಗೆ ಬಿತ್ತು ಅಷ್ಟೇ. ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮೀಟಿಂಗ್ ಬಿಟ್ಟು ಏಜೆ ತಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ಸೊಸೈಟಿಲಿ ತನ್ನ ವ್ಯಾಲ್ಯೂ ಏನು ಅನ್ನೋದನ್ನ ಮರೆತು ಬೀದಿ ಬೀದಿ ಅಲ್ಲಾಡ್ತಿದ್ದ. ಇದಕ್ಕೆಲ್ಲ ಕಾರಣ ಅಂತರ ಅನ್ನೋ ಹೆಸರು. ಜೊತೆಲಿರೋರಿಗೆ ನೋವಾಗ್ತಾ ಇದೆಯಾ, ಅವ್ರು ಕಂಫರ್ಟಬಲ್ ಆಗಿದ್ದಾರಾ ಅಂತ ನೋಡ್ಕೊಳ್ಳೋ ಏಜೆ ತಿಂದ್ರ ಅಂತನೂ ಕೇಳಲಿಲ್ಲ. ಗಾಯ ಆಗಿ ರಕ್ತ ಬರ್ತಿದ್ರು ಹೇಗಿದ್ಯಾ ಅಂತ ಕೇಳಲಿಲ್ಲ. ಕಡೆ ಪಕ್ಷ ಒಂದು ತೊಟ್ಟು ನೀರು ಕುಡಿಯೋಕ್ಕೂ ಬಿಡ್ಲಿಲ್ಲ. ಇದಕ್ಕೆಲ್ಲ ಕಾರಣ ಅಂತರ ಅನ್ನೋ ಹೆಸರು. ಈ ಮನೆಗೆ ಆ ಹೆಸರೊಂದೇ ಸಾಕು. ನೀನೇನೇ ಮಾಡಿದ್ರು ನಿನ್ನ ಜಾಗ ಇಲ್ಲೇ. ಹಲೋ, ಒಂದು ವಿಷಯ ತಿಳ್ಕೊಳ್ಳಿ, ಈ ಮನೇಲಿ ಅಂತರ ಇಲ್ಲ ಅಂದ್ರೂ ಅವಳ ಹೆಸರಲ್ಲೇ ಆಳ್ತಿದ್ದಾಳೆ. ಇದು ನಿಮಗೆ ಪ್ರೂವ್ ಮಾಡಬೇಕಿತ್ತು, ಮಾಡಿದ್ದೀನಿ. ಇನ್ಮೇಲಾದ್ರೂ ಈ ಮನೇಲಿ ನಿಮ್ಮ ಜಾಗ ಏನು ಅಂತ ಅರ್ಥ ಮಾಡಿಕೊಂಡು ಮುಂದುವರಿರಿ. ಇಲ್ಲ ಅಂದ್ರೆ ವಿಕ್ರಮ್, ಸಾಯಿಸ್ಬಿಡು, ಒಂದೇ ಸಲ ಸತ್ತು ಹೋಗ್ಬಿಡ್ತೇನೆ. ಗಂಡ ಹೆಂಡತಿ ಮಧ್ಯ ಇಷ್ಟೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ. ಏಜೆ ಮುಂದೆ ಎಷ್ಟು ಚೆನ್ನಾಗಿರ್ತಾರೆ. ಮೋಸ್ಟ್ಲಿ ಇದೇ ರೀಸನ್ಗೆ ಅವ್ರ ಸಂಬಂಧ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಆದರೆ ಛಾಯಾ ಅವರು ತುಂಬ ಒಳ್ಳೆಯವರು. ನಾನು ಏನೇನೋ ಬೈದ್ಬಿಟ್ಟು ಅವ್ರಿಗೆ ತುಂಬ ಹರ್ಟ್ ಮಾಡಿಬಿಟ್ಟೆ. ಛೇ, ಲೀಲಾ, ಅಂತರಾತೆ ಸಿಗ್ತಾರೆ ಅಂತ ಹೋದ್ಯಲ್ಲ, ನಿನಗೆ ಒಂದು ಕ್ಷಣಕ್ಕೂ ಏನು ಅನ್ನಿಸ್ಲಿಲ್ವಾ? ಅನಿಸ್ತು. ಅಂತರ ಅಕ್ಕನ ಜೊತೆಲಿರೋರು ಸಿಕ್ಕಾಗ ಏಜೆ ಎಷ್ಟು ಖುಷಿ ಆದ್ರು. ಆದ್ರೆ ಈಗ ಅಂತರ ಅಕ್ಕನೇ ಸಿಗ್ತಾರೆ ಅಂದ ತಕ್ಷಣ ಏಜೆ ಇಷ್ಟು ವರ್ಷ ವೇಟ್ ಮಾಡಿದ್ದಕ್ಕೆ ಉತ್ತರ ಸಿಗುತ್ತೆ. ಏಜೆ ಇನ್ಮೇಲಿಂದ ಯಾವಾಗ್ಲೂ ಖುಷಿಯಾಗಿರ್ತಾರೆ ಅಂತ ಅನಿಸ್ತು ದುರ್ಗಾ ಅವ್ರೆ. ಲೀಲಾ, ನಾನು ಹೇಳ್ತಿರೋದು ನಿಂಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅಂತರ ಅತ್ತೆ ವಾಪಸ್ ಬಂದ್ರೆ ಈ ಮನೇಲಿ ನೀನ್ ಕಳ್ದು ಹೋಗ್ತೀಯ. ನಿನಗೂ ಈ ಮನೆಗೂ ಯಾವ ನಂಟು ಉಳಿಯಲ್ಲ.
ಮಾಡ್ಕೊ. ಏಜೆ ಹೆಂಡತಿಯಾಗಿ ಒಂದು ಕ್ಷಣಕ್ಕಾದ್ರೂ ಅಂತರ ಅತ್ತೆ ಸಿಗಬಾರ್ದು ಅಂತ ನಿನಗನ್ನಿಸ್ಲಿಲ್ವಾ? ಇಲ್ಲ, ಅಂತರ ಅಕ್ಕ ಸಿಗಬಾರ್ದು ಅಂತ ನಾನು ಯೋಚನೆ ಮಾಡಿದ್ರೆ ಅದು ನನ್ನ ಸ್ವಾರ್ಥ ಆಗುತ್ತೆ. ನನಗೆ ಏಜೆ ಖುಷಿ ಮುಖ್ಯ, ಸಂತೋಷ ಮುಖ್ಯ, ಅವ್ರ ನೆಮ್ಮದಿ ಮುಖ್ಯ. ಅವ್ರಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏಜೆ ಎಲ್ಲಾರನ್ನೂ ಖುಷಿಯಾಗಿಡ್ತಾರೆ, ಆದ್ರೆ ಅವ್ರ ಖುಷಿನ ಕಾಪಾಡೋದಕ್ಕೆ ನನಗೊಂದು ಕೆಲಸ ಸಿಕ್ಕಿದೆ. ನಾನು ಅದನ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ. ನೀವೇನೋ ಯೋಚನೆ ಮಾಡ್ಬಿಡಿ ದುರ್ಗಾ ಅವ್ರೆ. ಈ ಮನೆಗೆ ನೆನಪಾಗಿರೋ ಅಂತರ ಅಕ್ಕ ವಾಪಸ್ ಬರ್ಲಿ. ನೆನಪಾಗಿರೋ ನಾನು ನೆನಪಾಗೆ ಉಳ್ಕೋತೀನಿ. ಅಲ್ವೇ, ನಮ್ಗೆ ಏನ್ ಕಮ್ಮಿ ಆಗಿದೆ ಹೇಳು? ದೇವ್ರು ನಮ್ಗೆಲ್ಲ ಕೊಟ್ಟಿದ್ದಾನೆ, ಆದ್ರೂ ನಿನ್ ದುರಾಸೆ ಮಾತ್ರ ಹೋಗಲ್ಲ. ಯಾಕೆ? ಹೌದ್ರಿ, ಹೌದು. ಆ ದೇವ್ರು ನಮ್ಗೆ ತುಂಬಿ ತುಂಬಿ ಕಲಿಸ್ಬಿಟ್ಟಿದ್ದಾನೆ. ಅದನ್ನ ಹೊರಕ್ಕೆ ಕಷ್ಟ ಆಗಿ ಹೀಗಿದ್ದೀವಿ ನಾವು. ಏನ್ ಬೆಳಗ್ಗೆ ಎದ್ದು ಕಾಫಿ ಕೊಡಕ್ಕೊಬ್ಬ ಆಳು, ಟೀ ಕೊಡಕ್ಕೊಬ್ಬ ಆಳು, ರೆಡಿ ಮಾಡ್ಕೊಂಡು ಆಚೆ ಹೋದ್ರೆ ಬ್ಲ್ಯಾಕ್ ಕಾರಲ್ಲಿ ಹೋಗ್ಲಾ ವೈಟ್ ಕಾರಲ್ಲಿ ಹೋಗ್ಲಾ ಅಂತ ಕನ್ಫ್ಯೂಷನ್ ಅಲ್ವಾ? ಕೂತ್ಕೊಂಡು ತಿನ್ನೋದಿರ್ಲಿ, ಚೆಲ್ಲಾಡ್ಕೊಂಡು ತಿಂದ್ರು 10 ತಲೆಮಾರ್ಗ ಆಗೋಷ್ಟು ಆಸ್ತಿ ನಮ್ಗಿದೆ. ಈಗ ನಮ್ಗೆ ಟೆನ್ಷನ್ ಏನಪ್ಪಾ ಅಂದ್ರೆ, ನಮ್ಮ ರೇವತಿ ಮದುವೆಗೆ ಬಾಸುಮತಿ ರೈಸ್ ಅಲ್ಲಿ ಅಕ್ಷತೆ ಕಾಳು ಮಾಡ್ಸದ, ಇಲ್ಲ ಕೆಂಪಕ್ಕಿನಲ್ಲಿ ಅಕ್ಷತೆ ಕಾಳು ಮಾಡ್ಸದ ಅಂತ ಅಲ್ವಾ? ಬಂದ್ಬಿಟ್ರು ಹೇಳಕ್ಕೆ. ಸಾಲ ಮಾಡಿ ಓಲೆ ತರದು, ಓಲೆ ಮಾರಿ ಸಾಲ ತೀರ್ಸೋದು, ಇತ್ತಾನೆ ನಮ್ ಲೈಫು. ಬಂದ್ಬಿಟ್ರು ದೊಡ್ಡದಾಗಿ ಹೇಳೋದಿಕ್ಕೆ, ದೇವರೆಲ್ಲ ಕೊಟ್ಟಿದ್ದಾನೆ ಕಡೆ ಅಂತ. ಅಮ್ಮ, ಮೊದ್ಲೇ ಎಲ್ಲ ನೋವಲ್ಲಿದೀವಿ, ನೀನ್ ಸುಮ್ನೆ ಏನೇನು ಹೇಳ್ಬೇಡ ಅಮ್ಮ. ಏನ್ ಬಾಯಿ ಮುಚ್ಕೊಂಡು ನಿಂತ್ಕೋ, ಇಲ್ಲಾಂದ್ರೆ 4 ಬಾರಿಸ್ಬಿಡ್ತೀನಿ. ಬಂದ್ಬಿಟ್ಲು ನನಗ್ ಬುದ್ಧಿ ಹೇಳಕ್ಕೆ. ರೀ ಸ್ವಾಮಿಗಳೇ, ನಿಮ್ಗೇನ್ ಆಸೆ ಇಲ್ವೇನ್ರಿ? ನನ್ಗಿರೋದು ದುರಾಸೆ ಅಲ್ಲ, ಆಸೆ. ನಿಮ್ಗೆ ಪ್ರಮೋಷನ್ ಆಗ್ಬೇಕು ಅಂತ ಆಸೆ ಇಲ್ವಾ? ಸಂಬಳ ಜಾಸ್ತಿ ಆಗ್ಬೇಕು ಅಂತ ಆಸೆ ಇಲ್ವಾ? ನೋಡಿ ಸ್ವಾಮಿಗಳೇ, ನಾನು ದುರಾಸೆ ಪಡೋದ್ರಲ್ಲಿ ತಪ್ಪೇನು ಇಲ್ಲ. ನಿಮ್ಗೆ ಸಂಬಳ ಜಾಸ್ತಿ ಆಗ್ಬೇಕು ಅಂತ ಆಸೆ ಇಲ್ವಾ? ಪ್ರಮೋಷನ್ ಬರ್ಬೇಕು ಅಂತ ಆಸೆ ಇಲ್ವಾ? ನಿಮ್ಗೆಲ್ಲ ಆಸೆ ಇರುತ್ತೆ, ಆದ್ರೆ ನಾನ್ ಸ್ವಲ್ಪ ಆಸೆ ಪಡೋದ್ರಲ್ಲಿ ನಿಮ್ಗೆ ದುರಾಸೆ ಅನ್ಸುತ್ತೆ ಅಲ್ವಾ? ನೋಡಿ, ನಿಮ್ಗೆ ಆಸೆ ಇರೋದು ತಪ್ಪಲ್ಲ ಅಂದ್ರೆ ನನ್ಗೆ ಆಸೆ ಇರೋದು ತಪ್ಪಲ್ಲ. ದುರಾಸೆ ಐತೆ, ದುರಾಸೆ. ಕೌಸಲ್ಯ, ಅದಕ್ಕೆ ಕಣೆ ದೊಡ್ಡವ್ರು ಹೇಳಿರೋದು, ಅತಿ ಆಸೆ ಗತಿಗೆ ಹೇಳೋದು. ನನ್ನ ಯೋಗ್ಯತೆಗೆ ತಕ್ಕಾಗ ನಾನು ಮದುವೆ ಮಾಡ್ತಿದ್ನಮ್ಮ. ಏನು ಮರೆಯುತ್ತಿ, ನಿನ್ಗೇನ್ ಅನ್ಸುತ್ತೆ? ನಿನ್ನ ಅಪ್ಪ ಆದವನಿಗೆ ನಿನಗೆ ಮದುವೆ ಮಾಡೋ ಶಕ್ತಿ ಇದೆ ಅನ್ಸುತ್ತೋ ಇಲ್ಲ ಅನ್ಸುತ್ತೋ? ನೀನೇ ಹೇಳಮ್ಮ. ನನ್ನ ಕೈಗೆ ಎಟ್ಕೋ ಒಂದು ಚಿಕ್ಕ ಚೌಲ್ಟ್ರಿ ಹುಡುಕ್ತಿದ್ದೆ, ಒಬ್ಬ ಒಳ್ಳೆ ಗುಣವಂತನ ತಂದು ಮದುವೆ ಮಾಡ್ತಾ ಇದ್ದೆ. ನೀನೇ ಬೇಡ ಬೇಡ ಅಂತ ಗಲಾಟೆ ಮಾಡಿದ್ದೆ. ಇವಾಗ ಇಷ್ಟೆಲ್ಲ ಆದ್ಮೇಲೆ ಬರೋ ಮಾತನ್ನ ಕೇಳಲೇಬೇಕಾಗುತ್ತೆ. ನೋಡಿ, ನಿಮ್ಮ ತಿರ್ಪೆ ಸ್ಟೈಲಲ್ಲೇ ಮದುವೆ ಮಾಡಿಸ್ತೀನಿ ಅಂದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಕೌಸಲ್ಯ, ಅಪ್ಪ ಪ್ಲೀಸ್, ಅಮ್ಮ ಪ್ಲೀಸ್. ಸರು, ಹೇಳಿ ಅಕ್ಕ. ಅದು ಅಂತರ ಅತ್ತೆ ಇನ್ನೇನ್ ಸಿಕ್ಬಿಡ್ತಿದ್ರಂತೆ. ಹೌದಾ? ಆಮೇಲೆ ಆಮೇಲೆನೇನು 2 ನಿಮಿಷದಲ್ಲಿ ಮಿಸ್ ಆಗ್ಬಿಟ್ರು. ಅಯ್ಯೋ, ಅವ್ರು ಸಿಕ್ಕಿದಿದ್ರೆ ಆ ಎಡವಟ್ ಲೀಲಾನ ನಾವೇ ನಮ್ ಕೈಯಾರ ಮನೆಯಿಂದ ಆಚೆ ಹಾಕ್ಬಿಡ್ಬೋದಾಗಿತ್ತು. ಈ ಕೈಲಿ ಒಳ್ಳೆ ಮುಟ್ಟದ ಚಾನ್ಸೇ ಇಲ್ಲ. ತಪ್ಪ ನನ್ ಕಂಡ್ರೇ ಆಗಲ್ಲ ಅಂತದ್ರಲ್ಲಿ ಈ ಕೈಲಿ ಮುಟ್ಟದ. ಕೆಲ್ಸದವ್ರ ಕೈಲಿ ಹೇಳಿ ಆಚೆ ತಪ್ಸೋಣ ಅಷ್ಟೇ.
ಕರೆಕ್ಟ್ ಅಕ್ಕ, ಹಾಗೆ ಮಾಡೋಣ. ಇಷ್ಟೇ ಆಗಿದ್ಯಂತೆ, ಇನ್ನು ಆ ದಿನಾನು ಬಂದೇ ಬರುತ್ತೆ ಬಿಡಿ. ಸರೋ ಲಕ್ಷ್ಮಿ, ಏನಾಗಿದೆ ನಿಮ್ಮಿಬ್ರಿಗೂ? ನಾನು ನೋಡ್ತಾನೆ ಇದ್ದೀನಿ. ಈ ಬುದ್ಧಿ ಒಳ್ಳೇದಲ್ಲ. ಅಯ್ಯೋ ಬಿಡಿ ಅಕ್ಕ, ನೀವ್ ಕಾಣ್ದಿರೋ ಬುದ್ಧಿನ ನೀವ್ ಹೇಳ್ಕೊಟ್ಟಿರೋ ದಾರಿಯಲ್ಲೇ ನಾವಿಬ್ರು ನಡೀತಿದೀವಿ. ಈಗ ನೀವೇ ರೂಟ್ ಚೇಂಜ್ ಮಾಡಿ ನಾವು ಬರ್ತಿರೋ ದಾರಿನೇ ಸರಿ ಇಲ್ಲ ಅಂದ್ರೆ ಇದು ತಪ್ಪಲ್ವಾ? ಕರೆಕ್ಟ್. ಆ ದಾರಿ ಒಳ್ಳೇದಲ್ಲ ಅಂತಾನೆ ನಿಮ್ಮಿಬ್ರಿಗೂ ರೂಟ್ ಚೇಂಜ್ ಮಾಡಕ್ ಹೇಳ್ತಾ ಇದ್ದೀನಿ. ಈ ಹಳೆ ಕೆಟ್ಟ ಬುದ್ಧಿ ಎಲ್ಲ ಬಿಟ್ಟು ಹೊಸದಾಗಿ ಒಳ್ಳೆ ಬುದ್ಧಿ ಕಲೀರಿ. ಎಜೆ ಲೀಲಾ ಗಂಡ ಹೆಂಡತಿ, ಅವರಿಬ್ರು ಮಧ್ಯೆ ಯಾರು ಬರ್ಕೂಡ್ದು. ಬರೋದಕ್ಕೆ ನಾನು ಬಿಡೋದೂ ಇಲ್ಲ. ಅಕಸ್ಮಾತ್ ಯಾರಾದ್ರೂ ಬಂದ್ರೆ ಅವ್ರ ಅಂತ್ಯ ಹೇಗಾಗ್ಬೇಕು ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಏನಕ್ಕ ಇವರು ಮಧ್ಯದಲ್ಲಿ ಬಂದವ್ರಿಗೆ ಅಂತ್ಯ ಕಾಣಿಸ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ನು ಇದನ್ನೆಲ್ಲ ಮಾಡಿದ್ದು ನಾವೇ ಅಂತ ಗೊತ್ತಾದ್ರೆ ನರ್ಕದಲ್ಲಿ ಬಾಟ್ಲಿಲಾಕಿ ಊರಿದ್ದಾರೆ ಅಂತಾರಲ್ಲ, ಹಾಗೆ ಅಕ್ಕ ನೀವ್ ಹೇಳ್ದಾಗೆ ಕೇಳ್ತೀವಿ. ಸರು ಕೆಲ್ಸ ಇದೆ ನಡಿ. ವಿಕ್ರಮ್ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ಅವನನ್ನ ನಾನ್ ನೋಡ್ಕೋತೀನಿ. ಏನು ಯಾವತ್ತೂ ಇಲ್ದೇ ಇರೋರು ಇವತ್ತಿಬ್ರು ಪಕ್ಕ ಪಕ್ಕ ಕುತ್ಕೊಂಡು ಮಾತಾಡ್ತಾ ಇದ್ದೀರಾ? ನಿಮ್ದೇನ್ರಿ, ನಮ್ ಹೆಣ್ಮಕ್ಳಿಗೆ ಮಾತಾಡೋದ್ 1000 ಇರುತ್ತೆ. ನೀವ್ ಯಾಕ್ರಿ ಮಧ್ಯಕ್ಕೆ ಬರ್ತಾ ಇದ್ದೀರಾ? ಛಾಯಾ ಒಬ್ರೇ ಇಲ್ಲ, ಅವ್ರಿಗೋಸ್ಕರ ನಾನಿದ್ದೀನಿ. ಅವ್ರ ಸುದ್ದಿಗೆ ನೀವು ಬರ್ಬೇಡಿ. ಅವ್ರ ಸುದ್ದಿಗೆ ಬರೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ನನಗೆ ತಂಗಿ ಇದ್ದಾಳೆ, ಅದ್ರ ಪ್ರೀತಿ ಹೇಗಿರುತ್ತೆ ಅಂತ ನಂಗೆ ಗೊತ್ತು. ಆದ್ರೆ ನಂಗೆ ಅಕ್ಕ ಇಲ್ಲ ಅನ್ನೋಕೊರ್ಗು ಯಾವಾಗ್ಲೂ ಕಾಡ್ತಾ ಇತ್ತು. ಆದ್ರೆ ಇವಾಗ ನನ್ನ ಜೊತೆ ಛಾಯಾ ಇದ್ದಾರೆ, ಅವರೇ ನನ್ಗಕ್ಕ. ಬಯಸಿ ಬಯಸಿ ಬಲೆಗೆ ಬೀಳೋದು ಅಂದ್ರೆ ಇದೇ ಇರಬೇಕು. ಥ್ಯಾಂಕ್ ಯು ಸೋ ಮಚ್ ಲೀಲಾ ಅವರೇ. ಲೀಲಾ, ಚಾಯನ್ನ ನಿಂಬಲೆಗೆ ಹಾಕೋತಾ ಇದ್ದೀರಾ, ಇದೆಲ್ಲ ಚೆನ್ನಾಗಿರಲ್ಲ ನೋಡಿ. ನಿಮ್ಮನ್ನ ಏಜೆನ ನಾನು ಸುಮ್ಮನೆ ಬಿಡಲ್ಲ. ಆಮೇಲೆ ಏನ್ರಿ, ಏನ್ ಮಾಡ್ತೀರಾ ನೀವು? ಇದೇ ತರ ಮಾತಾಡ್ತಿದ್ರೆ ಏಜೆಂಟ್ ಕರಿಬೇಕಾಗತ್ತೆ. ಕರೀಲಾ? ನೋಡಿದ್ರ ಛಾಯಾ ಅವ್ರೆ, ನೀವು ಪ್ರೀತಿ ತೋರ್ಸಿನೇ ಈ ತರ ಆಗಿರೋದು. ಸ್ವಲ್ಪ ಬಿಸಿ ಮುಟ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಬಿಸಿ ನಾ ಮುಟ್ಟಿಸ್ತೀನಿ ಲೀಲಾ. ಈಗಾಗಲೇ ಕಾಯೋಕ್ಕಿಟ್ಟಿದ್ದೀನಿ. ಚೆನ್ನಾಗಿ ಕಾದ್ಮೇಲೆ ನಮಗೆ ಹೇಗೆ ಬೇಕೋ ಹಾಗೆ ಬಗ್ಗಿಸ್ಕೋಬಹುದು. ಲೀಲಾ ಅವ್ರೆ, ಯಾವಾಗಲೂ ನನ್ನ ಜೊತೆ ಹೀಗೆ ಇರಿ. ನಾನಿದಕ್ಕೆ ಒಪ್ಕೊಳ್ಳಲ್ಲ. ಈ ಲೀಲಾ ಬೆನ್ನಿಗೆ ಚೂರಿ ಹಾಕ್ತಾಳೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ದುರ್ಗಾ ಅಕ್ಕ ಕರೆದು ಕೇಳಿದ್ರಲ್ಲ, ಒಳ್ಳೆ ಮರ್ಯಾದೆ ಸಿಕ್ತು. ಶಬಾಷ್. ಯಾಕ್ಲಿಲ್ಲ? ಯಾಕೆ ಹೀಗೆ ಹೇಳ್ತಿದ್ಯಾ? ನನ್ನ ಜೊತೆ ಕೆಲಸ ಮಾಡಕ್ ಇಷ್ಟ ಇಲ್ವಾ? ಹೇಳ್ತೀನಿ, ಇದಕ್ಕೊಂದು ಕಾರಣ ಇದೆ. ನಾನ್ ನಿಮ್ ಟೀಮಿಗೆ ಜಾಯ್ನ್ ಆಗ್ಬೇಕು ಅಂದ್ರೆ ಛಾಯಾ ಅವರು ನನ್ ಜೊತೆ ಜಾಯ್ನ್ ಆಗ್ಬೇಕು. ಇಲ್ಲ ಅಂದ್ರೆ ಇಲ್ಲ.
ನಿಮಿಷ ಇರಿ, ಛಾಯಾ ಅವ್ರನ್ನೇ ಕೇಳ್ಬಿಡ್ತೀನಿ. ಛಾಯಾ ಅವ್ರೆ, ಛಾಯಾ ಅವ್ರೆ, ಈಜಿ ನಮ್ಗೆ ಒಂದ್ ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ನಾನು, ನೀವು, ದುರ್ಗಾ ಸೇರಿ ರೇವತಿ ಮದ್ವೆ ಜವಾಬ್ದಾರಿನ ತಗೋಬೇಕಂತೆ. ಓಕೆ, ವಾವ್, ಇದಕ್ಕಿಂತ ಇನ್ನೇನು ಬೇಕು? ಮನೇಲಿರೋ ಹೆಣ್ಮಕ್ಳೆಲ್ಲ ಒಂದಾದ್ರೆ ಆ ಮನೆ ನಂದಗೋಕಲ್ಲ ಅನ್ನಿಸ್ಕೊಡುತ್ತೆ. ಗುಡ್. ಇನ್ನಾಗೋದೆಲ್ಲ ಒಳ್ಳೇದೆ, ಸಿಗೋದೆಲ್ಲ ಸಿಹಿ ಸುದ್ದಿನೇ. ಐ ಆಮ್ ರಿಯಲಿ ಹ್ಯಾಪಿ. ಕೈ ಇಟ್ಟಿರೋದು ನೀನು ವಿಕ್ರಮ್. ನೀನು ಅನ್ಕೊಂಡಿರೋ ಕೆಲಸ ಆದಷ್ಟು ಬೇಗ ಆಗತ್ತೆ. ನಾವಿಬ್ರು ಈ ಮನೇಲಿದ್ರೆ ಈ ಮನೆಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೇದಾಗುತ್ತೆ, ಆದರೆ ನಮ್ಮಿಬ್ರಿಗೆ ಮಾತ್ರ. AJ ನಂಬಿಕೆನ ನಾನು ಸಂಪಾದಿಸಿದ್ದೀನಿ, ಲೀಲಾ ನಿನ್ನ ನಂಬ್ತಾ ಇದ್ದಾಳೆ. ಎಲ್ಲಿವರೆಗೂ ಅವ್ರು ನಮ್ಮನ್ನು ನಂಬ್ತಾರೋ ನಾವು ಆಡೋ ಆಟದಲ್ಲಿ ಅಲ್ಲಿವರೆಗೂ ಸೇಫ್ ಆಗಿರ್ತೀವಿ. ಈಗಿರೋ ನಂಬಿಕೆನ ಇನ್ನೂ ಗಟ್ಟಿ ಮಾಡ್ತೀನಿ ವಿಕ್ರಮ್. ನಾವು ಈ ಮನೇಲಿ ಇಟ್ಕೊಂಡು ಈ ಮನೆನ ಬೀಳ್ಸಿದ್ರು ಈ ಮನೆನ ಬೀಳ್ಸಿದ್ದು ನಾವೇ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಈ ಮನೆನ ಕಟ್ಟೋಕ್ ಬಂದಿದ್ದೀವಿ ಅಂತ ಎಲ್ಲರೂ ಅನ್ಕೋಬೇಕು. ಒಂದೇ ಒಂದು ಸುಳಿವು ಸಹ ಸಿಗ್ಬಾರ್ದು, ಹಾಗೆ ಮಾಡ್ತೇನೆ. ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ತಾ ಇದೆ. ಹೀಗಾಗಿ ಜಾಸ್ತಿ ಕ್ಲೋಸ್ ಆಗಬೇಕು. ಸಾಕ್ಷಿ ಬೇಗ ಸಿಗಬೇಕು, ನೆನಪಿರಲಿ. ಏಜೆ, ದುರ್ಗಾ ಅಕ್ಕ ಇದನ್ನ ನಿಮಗ್ ಕೊಡೋದಕ್ಕೆ ಹೇಳಿದ್ರು. ನೀವ್ ಹೇಳ್ದಾಗೆ ಎಲ್ಲ ಕೆಲಸ ಆಗಿದೆಯಂತೆ. ನೀವ್ ಒಂದ್ಸಲ ಚೆಕ್ ಮಾಡಿ ಅಪ್ರೂವ್ ಮಾಡಿದ್ರೆ ಅವ್ರು ಪ್ರಾಸೆಸಿಂಗ್ ಕಳಿಸ್ತಾರಂತೆ. ಏಜೆ, ಈ ಮದ್ವೆಲಿ ಏನಾದ್ರೂ ಕೆಲಸ ಇದ್ರೆ ಕೊಡಿ. ಅದೇ ಅವತ್ ಹೇಳಿದ್ವಲ್ಲ, ಕೆಲಸ ಮಾಡೋಕೆ ಜವಾಬ್ದಾರಿ ತಗೊಳಕ್ಕೆ ನಮಗೂ ಇಂಟ್ರೆಸ್ಟ್ ಇದೆ ಅಂತ. ಈ ಮದ್ವೆಲಿ ಏನ್ ಕೆಲಸ ಇದ್ರೂ ಕೊಡಿ, ನಾವು ಶ್ರದ್ಧೆಯಿಂದ ಮಾಡ್ತೀವಿ. ದಟ್ಸ್ ಆಕ್ಚುಲಿ ಗುಡ್ ಐಡಿಯಾ. ನೀವ್ಯಾಕೆ ಲೀಲಾ ಅವ್ರ ಮನೆಗೆ ಹೋಗ್ಬಾರ್ದು? ಮದುವೆ ಮನೆ ಅಂದಮೇಲೆ ತುಂಬ ಕೆಲಸ ಇರುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಮೋರೋವರ್, ನೀವು ಜವಾಬ್ದಾರಿ ತಗೊಳ್ಳೋದಕ್ಕೆ ತುಂಬ ಆಸೆ ಪಡ್ತಾ ಇದ್ರಿ. ಐ ಥಿಂಕ್ ದಟ್ಸ್ ದ ಬೆಸ್ಟ್ ಥಿಂಗ್. ಒಂದು ಕೆಲಸ ಮಾಡಿ, ನೀವು ಇವತ್ತೇ ಲೀಲಾ ಅವ್ರ ಮನೆಗೆ ಹೊರಟ್ಬಿಡಿ. ನಮ್ಗೆ ಯಾಕೋ ಈ ಮನೆ ನೋಡಿದ್ರೆ ನಮ್ಮ ಹಳೆ ಸೀನ್ಸ್ ಎಲ್ಲ ರಿಪೀಟ್ ಆಗುತ್ತೆ. ನನಗೂ ಹಾಗೆ ಅನಿಸ್ತಿತ್ತು ಸರು. ಓಹೋ, ಬರ್ಬೇಕು ಬರ್ಬೇಕು. AJ ಮನೆ ಮುತ್ತು ರತ್ನ ಲಕ ಲಕ ಲಕ್ಷ್ಮಿ ಬೆಬೆ, ಹೇಗಿದೆಯಪ್ಪ? ಮಾರ್ನಿಂಗ್ ಐ ಗಾಟ್ ನ್ಯೂಸ್ ಯು ಆರ್ ಕಮ್ಮಿಂಗ್ ಹಿಯರ್. ಐ ಆಮ್ ಸೋ ಹ್ಯಾಪಿ. ಅದಕ್ಕೆ ನೀಟಾಗಿ ಡ್ರೆಸ್ ಮಾಡಿಕೊಂಡು ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ಬನ್ನಿ ಬನ್ನಿ, ಯಾಕೆ ನಿಂತ್ಕೊಂಡಿದ್ದೀರಾ? ಪರವಾಗಿಲ್ಲ. ಓಕೆ, ನೋ ಪ್ರಾಬ್ಲಮ್. ಏನಿದು ಗಾಡಿ ತುಂಬಾ ಸ್ಮೂತ್ ಆಗಿ ಹೋಗ್ತಾ ಇದೆ? ಅರೆ, ಹಳೇದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬಾರ್ದಪ್ಪ. ಈಗ ನಾವೆಲ್ಲ ಒಂಥರ ಕುಚುಕು ಕುಚುಕು ಗೆಳೆಯರ್ತಾರ. ಹೇಳಿ, ಕುಚುಕು 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 ಹೇಳಿಪ್ಪ. ಅದೇ ಕುಚಿಕು ಕುಚಿಕು ಕುಚಿಕು, ಡಾನ್ ಚಡ್ಡಿ ದೋಸ್ತಿ ಕಣ್ಣು ಕುಚಿಕು, ಹಾಗೆ. ಹಾ, ಹೀಗಿರ್ಬೇಕು. ಮನೆಯಲ್ಲಿ ಶುಭ ಕಾರ್ಯ ನಡೀತಿದೆ, ಎಂಥ ದುಶ್ಮನ್ಗಳಾದ್ರೂ ಹೀಗೆ ಒಂದಾಗ್ಬಿಡ್ಬೇಕು.
ನಮ್ದು ಬಿಡಿ ಒಂದ್ ಸಣ್ಣ ವಿಷಯ ಅಲ್ವಾ ಅಲ್ವಾ? ಏನೋಪ್ಪ ನಮಗೊತ್ತಿಲ್ಲ. ಇನ್ನು ಹಳೆ ಕೋಪ ಎಲ್ಲ ಮನ್ಸಲ್ಲೇ ಇದೆ. ಸರಿ ಬಿಡಿಪ್ಪ, ಅದಕ್ಕೆಲ್ಲ ನಾನೇ ಸಾರಿ ಕೇಳ್ತೀನಿ. SORRY ಸಾರಿ. ಈಗೆಲ್ಲ ಉಫಿ ಉಫಿ ಉಫಿ, ಓಕೆನಾ? ಸರಿ, ಈಗ ನಗ್ರಿ. ಅಯ್ಯ, ಮುಖನ ಯಾಕ್ರಮ್ಮ ಅಂತ ಉದಿಸ್ಕೊಂಡಿದ್ದೀರಾ? ಸ್ವಲ್ಪ ನಗ್ರಿ. ಅಯ್ಯ ನಗ್ರಮ್ಮ. ಓಕೆ ಓಕೆ, ನಾನು ರೂಮ್ ತೋರಿಸ್ತೀನಿ, ಬನ್ನಿ ಬನ್ನಿ. ಏಜೆ ಹತ್ರ ನಾವೇನೋ ಹೇಳಕ್ ಹೋದ್ ಏಜೆ ನಮ್ಗೆ ಟ್ವಿಸ್ಟ್ ಕೊಟ್ಬಿಟ್ಟು ಇಲ್ಲಿ ಕಳ್ಸಿದ್ರು. ಎಲ್ಲ ನಮ್ ಕರ್ಮ. ಬಾಬಾ ಲಕ ಲಕ. ಕರೆಕ್ಟು, ಬಟ್ ನಾನು ಅವ್ರ ಹತ್ರ ಮಾತಾಡಿ ಎಲ್ಲ ಫ್ರೀಸ್ ಮಾಡಿದ್ದೆ. ಹಾಂ, ಕಮ್ಯುನಿಕೇಟ್ ಮಾಡಿದ್ದೀರಾ? ಕರೆಕ್ಟ್. ಏಜೆ ಓಕೆ ಫೈನ್, ಕನೆಕ್ಟ್ ಆಗ್ತೀನಿ ಆಮೇಲೆ ನಾನು. ಹೇಳಿ. ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಕೇಳು. ನೀವು ಶಿಶು ವಿಹಾರಕ್ಕೆ ಹೋಗಿದ್ರಾ? ವಾಟ್? ಆಗಿನ ಕಾಲದಲ್ಲಿ ಮಾಂಟೆಸರಿ, ಬೇಬಿ ಸಿಟ್ಟಿಂಗು, ಅಂಗನವಾಡಿ ಇದೇನು ಇರ್ಲಿಲ್ವಲ್ಲ, ಅದಕ್ಕೆ ಕೇಳ್ತಾ ಇರೋದು. ನೀವು ಶಿಶು ವಿಹಾರಕ್ಕೆ ಹೋಗಿದ್ರಾ? ಈಗ ಅದೆಲ್ಲ ಯಾಕೆ? ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕು. ಪ್ರಶ್ನೆ ಕೇಳಿದ್ಮೇಲೆ ಪ್ರಶ್ನೆನೇ ಮಾಡಬಾರ್ದು. ಉತ್ತರ ಕೊಡಿ ಏಜೆ. ನೀವು ಶಿಶು ವಿಹಾರಕ್ಕೆ ಹೋಗಿದ್ರಾ? ಹೋಗಿದ್ದೆ, ಅಮ್ಮನೆ ಕರ್ಕೊಂಡು ಹೋಗ್ತಿದ್ರು. ಮತ್ತೆ ಅಲ್ಲಿ ಪಾಠ ಮಾಡುವಾಗ ನಿದ್ದೆ ಮಾಡ್ತಾ ಇದ್ರಾ? ಇಲ್ವಲ್ಲ. ಮತ್ತೆ ಮೊದಲನೇ ಪಾಠನೇ ಮರ್ತು ಹೋಗಿದ್ದೀರಾ? ಮೊದಲನೇ ಪಾಠನ? ಏನದು? ಮೋಸ ಮಾಡಿದ್ರೆ ಆ ದೇವ್ರು ಕಣ್ ಕಿತ್ಕೋತಾನೆ ಅಂತ. ಇದು ಮರ್ತು ಹೋಗಿದ್ದೀರಾ ಅಥವಾ ನೆನ್ಪಿದ್ರು ಸುಮ್ಮನೆ ಇದ್ದೀರಾ? ಸರಿ, ನಿನಗೆ ಯಾರು ಮೋಸ ಮಾಡಿದ್ರು ಅದನ್ನು ಹೇಳಿ. ಅವ್ರ ಹೆಸರು ಅಭಿರಾಮ್ ಜೈಶಂಕರ್ ಅಂತ. ನಿಮ್ಗೆ ಗೊತ್ತಿರ್ಬೇಕು, ಅವ್ರು ನಂಗೆ ಮೋಸ ಮಾಡಿದ್ದಾರೆ. ಅವ್ರಿಗೇನ್ ಶಿಕ್ಷೆ ಕೊಡ್ತೀರಾ? ಅವ್ರು ನಿನಗೆ ಮೋಸ ಮಾಡಿದ್ದಾರೆ ಅಂದ್ರೆ ಕಠಿಣವಾದ ಶಿಕ್ಷಣ ಕೊಡ್ಬೇಕು. ಅದಕ್ಕೂ ಮೊದಲು ಏನು ಮೋಸ ಮಾಡಿದ್ರು ಅಂತ ಹೇಳು. ನೋಡಿ ಏಜೆ, ಅಭಿರಾಮ್ ಜೈಶಂಕರ್ ಇದಾರಲ್ಲ, ಅವರು ನನ್ನ ತಂಗಿ ಮದ್ವೆ ಮಾಡಿಸ್ತಾ ಇದ್ದಾರೆ. ಆದ್ರೆ ಹುಡುಗನ ಅವ್ರೊಬ್ರೆ ನೋಡಿದ್ರೆ ಹೇಗೆ? ಹುಡುಗಿ ಅಕ್ಕ ಆಗಿ ನಾನು ನೋಡ್ಬೇಕು ತಾನೆ? ಇದು ಮೋಸ ತಾನೆ? ಆಕ್ಚುಲಿ ಇದ್ರ ಬಗ್ಗೆ ಅಭಿರಾಮ್ ಹತ್ರ ಮಾತಾಡ್ದೆ. ಅವನು ಹೇಳಿದ್ದು ಲೀಲಾ ಅವರು ತುಂಬಾ ಬ್ಯುಸಿ ಇದ್ದಾರೆ, ಅದಕ್ಕೆ ಹೇಳಲಿಲ್ಲ. ಬಟ್ ಅವ್ರನ್ನ ಭೇಟಿ ಮಾಡಿಸೋದಕ್ಕೆ ಅಂತ ಒಂದಿನ ಫಿಕ್ಸ್ ಮಾಡ್ತೀನಿ, ಅವಾಗ ಅವರು ನೇರವಾಗಿ ಭೇಟಿ ಆಗ್ಬೋದು ಅಂತ ಹೇಳ್ದಪ್ಪ. ಹೌದಾ? ಯಾವಾಗ? ಹೇಳಿ 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 ಏಜೆ. ನನಗೆ ಗೊತ್ತಿಲ್ಲಪ್ಪ, ಅಭಿರಾಮ್ ಜೈಶಂಕರ್ ಗೊತ್ತಿರ್ಬೇಕು. ನೀನೇ ಹೋಗಿ ಕೇಳು. ಏಜೆ, ನಿಮ್ ಹತ್ರ ಕೇಳಕ್ ಧೈರ್ಯ ಇರಲಿಲ್ಲ, ಅದಕ್ಕೆ ಆತರ ಹೇಳ್ದೆ. ನೀವ್ ಅದನ್ನೇ ಹಿಡ್ಕೊಂಡು ನನ್ನ ಕಾಡಿಸ್ತಾ ಇದ್ದೀರಲ್ಲ. ನಾನ್ ರೇವತಿ ಮದ್ವೆ ಆಗೋ ಹುಡ್ಗನ ನೋಡ್ಲೇಬೇಕು. ಪ್ಲೀಸ್ 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 ಮೀಟ್ ಮಾಡಿಸಿ. ಸರಿ, ಯಾವಾಗ ಅಂತ ನಾನು ಹೇಳ್ತೀನಿ, ರೆಡಿ ಆಗು. ಏನಂದ್ರಿ? 7 lakhs. ಓ ಮೈ ಗಾಡ್, ಅಷ್ಟು ದುಡ್ಡಿತ್ತೇನ್ರಿ ನಿಮ್ಮ ಹತ್ರ? PF ಅಕೌಂಟ್ ಅಲ್ಲಿ ಇತ್ತು, ಬ್ಯಾಂಕ್ ಅಕೌಂಟ್ ಬಂದಿರ್ಲಿಲ್ಲ ಅಷ್ಟೇ. ಹಾಗಾದ್ರೆ ನಾವು ಲಕ್ಷಾಧೀಶ್ವರು. ಅಕ್ಕ, ಆಯ್ಕೊಂಡು ತಿನ್ನೋರ್ಗೆ ಕೈ ತುಂಬ ಕೊಟ್ಟರು ತಿರುಗಿ ಎತ್ತದ್ ಬಿಡ್ಲಿಲ್ಲ ಅಂತ ಹಾಗಾಯ್ತು. ಸ್ವಾಮಿಗಳೇ, ದುಡ್ಡು ಯಾವಾಗ ಬರುತ್ತೆ? ಅದು ಬ್ಯಾಂಕ್ ಅಕೌಂಟಿಗೆ ಬಂದಿದೆ, ನಾಳೆ ಹೋಗಿ ವಿಡ್ರಾ ಮಾಡ್ಕೊಂಡ್ ಬರ್ತೀನಿ. 7 ಲಕ್ಷ, 7 lakhs. ಐ ವಾಂಟ್ ಟು ಸಿ. ಬೇಗ ಸಿ ಏನ್ ಮಾಡ್ರಿ, ಅಂದ್ರೆ ನೋಡೋ ಹಾಗೆ ಮಾಡಿ ಅಂತ. ತುಂಬಾ ನೋಡೋ ಹಾಗೆ ಮಾಡ್ರಿ ಪ್ಲೀಸ್. ಸ್ವಲ್ಪ ತಡ್ಕೊಳೆ, ನಾಳೆ ಬ್ಯಾಂಕ್ ಇಂದ ತಗೊಂಡು ಬಂದ್ಮೇಲೆ ತೋರಿಸ್ತೀನಿ ನಿನ್ಗೆ. ಅಕ್ಕ, ಇವ್ರಿಗೆ ಯಾಕಕ್ಕ ತಿರ್ಪಿಸೋಕೆ? ಈಚೆನೆ ರೇವತಿ ಮದುವೆಗೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ, ಖರ್ಚೆಲ್ಲ ನೋಡ್ಕೋತೀನಿ ಅಂತ ಹೇಳಿದ್ರಲ್ವಾ? ಅಷ್ಟಾದ್ರೂ ಇವ್ರಿಗೆ ತಿರ್ಪಿಸೋಕೆ ಬಿಟ್ಟಿಲ್ಲ ನೋಡಿ. ಎಲ್ಲ ಈಸಿಯಾಗಿ ಸಿಕ್ಕರೆ ಇವ್ರಿಗೂ ಹೀಗೆ ಸರು ಮೊದಲೇ ಕಿತ್ತೋದು. ಇವ್ರು ಏನಾರು ಮಾಡ್ಕೊಂಡು ಹಾಳಾಗ್ಬಿಟ್ರು. ಹೋಗೋಣ. ಏಜೆ, ಏನ್ ಹೀಗೆ ಹೇಳ್ತಿದ್ದೀರಾ?
ನಾವ್ ಯಾರಿಗೋಸ್ಕರ ಮೀಟ್ ಆಗಕ್ ಬಂದಿದೀವಿ ಅನ್ನೋದ್ಕಿಂತ ಯಾರ್ ಮೀಟ್ ಆಗಕ್ ಬಂದಿದೀರಿ ಅನ್ನೋದು ಇಂಪಾರ್ಟೆಂಟು. ಮೀಟ್ ಆಗಕ್ ಬಂದಿರೋದು ಸೆಲೆಬ್ರಿಟಿ ಬಿಸ್ನೆಸ್ ಮ್ಯಾನ್ ಏಜೆ. ನೀವ್ ಬಂದಿದ್ದೀರಾ ಅಂದ್ಮೇಲೆ 1 ಅವರ್ ಮುಂಚೆ ಬಂದು ಕಾಯ್ತಾ ಇರ್ಬೇಕು ತಾನೆ. ಎಲ್ಲಿ ಬಂದೆ ಇಲ್ಲ ಹುಡ್ಗ? ಸರಿ, ನೀ ಇಲ್ಲೇ ಮಾತಾಡ್ಕೊಂಡು ನಿಂತಿರೋ, ನಾವು ಒಳಗೋಗ್. ಏಜೆ ಪ್ಲೀಸ್, ಯಾವ್ದೋ ಹೊಸ ಜಾಗ ಕರ್ಕೊಂಡ್ ಬಂದು ನಾನು ಒಬ್ಳನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ. ನಾನ್ ಮೊದ್ಲೇ ಅಮ್ಮಣ್ಣಿ ಪಾಪು ತರ ಇದೀನಿ. ಚಿಕ್ಕವಳು ಅಂತ ಯಾರಾದ್ರೂ ನನ್ನ ಕಿಡ್ನಾಪ್ ಮಾಡ್ಬಿಟ್ರೆ? ಸುಮ್ನೆ ಜೋಕ್ ಮಾಡ್ದೆ. ಏಜೆ, ನಾನು ಈಗ್ಲೇ ಹೇಳ್ತೀನಿ, ನಾನ್ ಒಪ್ಪಿದ್ರೆ ಮಾತ್ರ ಮದ್ವೆ, ಇಲ್ಲ ಅಂದ್ರೆ ನೋವೇ, ಚಾನ್ಸೇ ಇಲ್ಲ. ಮದುವೆ ಆಗೋವರೆಗೂ ಎಲ್ಲ ಚೆನ್ನಾಗೇ ಇರುತ್ತೆ. ಮದುವೆ ಆದ್ಮೇಲೆ ಚೆನ್ನಾಗಿರ್ಬೇಕು ಅಂದ್ರೆ ಒಪ್ಬೇಕಾದವರು ಬೇರೆಯವರಲ್ಲ, ಮದುವೆ ಆಗ್ಬೇಕಾದವರು. ಅದು ಓಕೆ, ಅದ್ ನಂಗೂ ಗೊತ್ತು. ಆದ್ರೆ ಚುಕ್ಕಿನ ಚಿಕ್ಕ ವಯಸ್ಸಿಂದ ಬೆಳೆಸಿರೋಳು ನಾನಲ್ವಾ. ಅವಳು ನನ್ ಕಣ್ಣಿಗೆ ಇನ್ನು ಪುಟ್ಟ ಹುಡುಗಿ ತರಾನೇ ಕಾಣಿಸ್ತಾಳೆ. ಅವಳಿಗೆ ಕೆಟ್ಟದ್ ಯಾವ್ದು ಒಳ್ಳೇದ್ ಯಾವ್ದು ಅಂತ ಏನೂ ಗೊತ್ತಾಗಲ್ಲ. ಅದಕ್ಕೆ ಅವಳು ಮದ್ವೆ ಆಗೋ ಗಂಡನ ನಾನೇ ಓಕೆ ಮಾಡ್ಬೇಕು. ಅವಳಿಗೆ ಟೈಮ್ ಸೆನ್ಸು ಕಾಮನ್ ಸೆನ್ಸು ಎರಡೂ ಇದೆ. ಅಲ್ಲಿ ನೋಡಿ. ಚುಕ್ಕಿ, ಚುಕ್ಕಿ, ಚುಕ್ಕಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ಸುಮ್ನೆ ಬಾ. ಹುಡುಗರೆಲ್ಲ ಸರಿ ಇಲ್ಲ, ಆ ಕಡೆ ನೋಡ್ಬಿಡ. ಸುಮ್ನೆ ಬಾ. ಹಾಯ್ ಬಾಬಾ. ಹಾಯ್ ರೇವತಿ, ಬಾ ಕುತ್ಕೋ. ಏಜೆ, ನನ್ ಹುಡ್ಗಿ ಬಂದಾಯ್ತು. ಎಲ್ಲಿ ಹುಡ್ಗ? ಹಲೋ ಬಾಸ್, ಥ್ಯಾಂಕ್ಸ್ ಹೇಳಾಯ್ತು ತಾನೆ. ಇನ್ನೇನು ಹಾರ ಹಾಕ್ಬಿಟ್ಟು ಸನ್ಮಾನ ಮಾಡ್ಬೇಕಾ? ಯಾಕ ಆತರ ಗುರಾಯಿಸ್ತಾ ಇದ್ದೀರಾ? ಯಾವತ್ತು ಹುಡುಗಿನ ನೋಡೇ ಇಲ್ವಾ? ಇವ್ರು ಯಾರು ಅಂತ ನಿಮಗ್ ಗೊತ್ತಾ? ಏಜೆ ನೋಡಿ ಯಾವ ತರ ಗುರಾಯಿಸ್ತಾ ಇದ್ದಾನೆ ಅಂತ. ಲೀಲಾ, ಕಾಮ್ ಡೌನ್. ರೇವತಿ ನೋಡಕ್ ಬಂದಿರೋ ಹುಡುಗ ಇವ್ರ. ಇವ್ರದ್ದು ಅತಿ ಆಯ್ತಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ರು ಇವ್ರನ್ನ ಮನೆಯಿಂದ ಆಚೆ ಕಳ್ಸಕ್ ಆಗ್ತಿಲ್ಲ. ಇವ್ರು ಹೋಗ್ಲಿಲ್ಲ ಅಂದ್ರೆ ಈ ಮನೆ ಉಳಿಯಲ್ಲ. ಏನ್ ಲೀಲಾ ಅವ್ರೆ, ಅಂತರನ್ನು ಹುಡ್ಕೊಂಡು ಹೋಗಿದ್ರಂತೆ? ಸಿಕ್ಕಿದ್ರಾ? ಅವ್ರು ಸಿಕ್ಕಿದಿದ್ರೆ ನೀವಿಲ್ಲಿರ್ತಾ ಇರಲಿಲ್ಲ ಬಿಡಿ ಅಲ್ವಾ? ತುಂಬ ಯೋಚನೆ ಮಾಡಬೇಡಿ, ನಾನು ನಿಜನೇ ಹೇಳ್ತಾ ಇದ್ದೀನಿ. ಏನೋ ಏಜೆಗೆ ನಾನೇ ಇಂಪಾರ್ಟೆಂಟು, ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಮೆರಿತಾ ಇದ್ರಿ. ಏಜೆಗೆ ಯಾರು ಇಂಪಾರ್ಟೆಂಟ್ ಅಂತ ತೋರಿಸ್ಬೇಕಿತ್ತು. ಅದಕ್ಕೆ ಒಂದು ಸಣ್ಣ ಚಮಕ್ ಕೊಟ್ಟೆ. ಫೋನ್ ಕಾಲ್ ಬಂದಿರಬೇಕಲ್ಲ, ಕ್ಲೂ ಸಿಕ್ಕಿರ್ಬೇಕಲ್ಲ, ಫೋನ್ ನಂಬರ್ಗೋಸ್ಕರ ತುಂಬ ಒದ್ದಾಡಿರ್ಬೇಕಲ್ಲ. ಇದೆಲ್ಲ ನನಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ?
ಇದೆಲ್ಲ ಮಾಡ್ತಿದ್ದು ನಾನೇ ಜಸ್ಟ್ ಅಂತಾರ ಅನ್ನೋ ಹೆಸರು ಕಿವಿಗೆ ಬಿತ್ತು ಅಷ್ಟೇ. ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮೀಟಿಂಗ್ ಬಿಟ್ಟು ಹೇಗೆ ತಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ಸೊಸೈಟಿಲಿ ತನ್ನ ವ್ಯಾಲ್ಯೂ ಏನು ಅನ್ನೋದನ್ನ ಮರೆತು ಬೀದಿ ಅಲ್ಲಾಡ್ತಿದ್ದ. ಇದಕ್ಕೆಲ್ಲ ಕಾರಣ ಅಂತರ ಅನ್ನೋ ಹೆಸರು. ಜೊತೆಲಿರೋರಿಗೆ ನೋವಾಗ್ತಾ ಇದೆಯಾ, ಅವ್ರು ಕಂಫರ್ಟಬಲ್ ಆಗಿದಾರ ಅಂತ ನೋಡ್ಕೊಳ್ಳೋ ಏಜೆ ತಿಂದ್ರ ಅಂತನೂ ಕೇಳಲಿಲ್ಲ. ಗಾಯ ಆಗಿ ರಕ್ತ ಬರ್ತಿದ್ರು ಹೇಗಿದ್ಯಾ ಅಂತ ಕೇಳಲಿಲ್ಲ. ಕಡೆ ಪಕ್ಷ ಒಂದು ತೊಟ್ಟು ನೀರು ಕುಡಿಯೋಕ್ಕೂ ಬಿಡ್ಲಿಲ್ಲ. ಇದಕ್ಕೆಲ್ಲ ಕಾರಣ ಅಂತರ ಅನ್ನೋ ಹೆಸರು. ಈ ಮನೆಗೆ ಆ ಹೆಸರೊಂದೇ ಸಾಕು. ನೀನೇನೇ ಮಾಡಿದ್ರು ನಿನ್ನ ಜಾಗ ಇಲ್ಲೇ. ಹಲೋ, ಒಂದು ವಿಷಯ ತಿಳ್ಕೊಳ್ಳಿ, ಈ ಮನೇಲಿ ಅಂತರ ಇಲ್ಲ ಅಂದ್ರೂ ಅವಳ ಹೆಸರಲ್ಲೇ ಆಳ್ತಿದ್ದಾಳೆ. ಇದು ನಿಮಗೆ ಪ್ರೂವ್ ಮಾಡಬೇಕಿತ್ತು, ಮಾಡಿದ್ದೀನಿ. ಇನ್ಮೇಲಾದ್ರೂ ಈ ಮನೇಲಿ ನಿಮ್ಮ ಜಾಗ ಏನು ಅಂತ ಅರ್ಥ ಮಾಡಿಕೊಂಡು ಮುಂದುವರಿರಿ. ಇಲ್ಲ ಅಂದ್ರೆ ವಿಕ್ರಮ್ ಸಾಯಿಸ್ಬಿಡು, ಒಂದೇ ಸಲ ಸತ್ತು ಹೋಗ್ಬಿಡ್ತೇನೆ. ಗಂಡ ಹೆಂಡತಿ ಮಧ್ಯ ಇಷ್ಟೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ. ಏಜಿ ಮುಂದೆ ಎಷ್ಟು ಚೆನ್ನಾಗಿರ್ತಾರೆ. ಮೋಸ್ಟ್ಲಿ ಇದೇ ರೀಸನ್ಗೆ ಅವ್ರ ಸಂಬಂಧ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಛಾಯಾ ಅವರು ತುಂಬಾ ಒಳ್ಳೆಯವರು. ನಾನು ಏನೇನೋ ಬೈದ್ಬಿಟ್ಟು ಅವ್ರಿಗೆ ತುಂಬಾ ಹರ್ಟ್ ಮಾಡಿಬಿಟ್ಟೆ. ಛೇ, ಲೀಲಾ, ಅಂತರಾತೆ ಸಿಗ್ತಾರೆ ಅಂತ ಹೋದ್ಯಲ್ಲ, ನಿನಗೆ ಒಂದು ಕ್ಷಣಕ್ಕೂ ಏನು ಅನ್ನಿಸ್ಲಿಲ್ವಾ? ಅನಿಸ್ತು. ಅಂತರ ಅಕ್ಕನ ಜೊತೆಲಿರೋರು ಸಿಕ್ಕಾಗ ಏಜೆ ಎಷ್ಟು ಖುಷಿ ಆದ್ರು. ಆದ್ರೆ ಈಗ ಅಂತರ ಅಕ್ಕನೇ ಸಿಗ್ತಾರೆ ಅಂದ ತಕ್ಷಣ ಏಜೆ ಇಷ್ಟು ವರ್ಷ ವೇಟ್ ಮಾಡಿದ್ದಕ್ಕೆ ಉತ್ತರ ಸಿಗುತ್ತೆ. ಏಜೆ ಇನ್ಮೇಲಿಂದ ಯಾವಾಗ್ಲೂ ಖುಷಿಯಾಗಿರ್ತಾರೆ ಅಂತ ಅನಿಸ್ತು ದುರ್ಗಾ ಅವ್ರೆ. ಲೀಲಾ, ನಾನು ಹೇಳ್ತಿರೋದು ನಿಂಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅಂತರ ಅತ್ತೆ ವಾಪಸ್ ಬಂದ್ರೆ ಈ ಮನೇಲಿ ನೀನ್ ಕಳ್ದು ಹೋಗ್ತೀಯ. ನಿನಗೂ ಈ ಮನೆಗೂ ಯಾವ ನಂಟು ಉಳಿಯಲ್ಲ. ಅರ್ಥ ಮಾಡ್ಕೊ. ಏಜೆ ಹೆಂಡತಿಯಾಗಿ ಒಂದು ಕ್ಷಣಕ್ಕಾದ್ರೂ ಅಂತರ ಅತ್ತೆ ಸಿಗಬಾರ್ದು ಅಂತ ನಿನಗನ್ನಿಸ್ಲಿಲ್ವಾ? ಇಲ್ಲ, ಅಂತರ ಅಕ್ಕ ಸಿಗಬಾರ್ದು ಅಂತ ನಾನು ಯೋಚನೆ ಮಾಡಿದ್ರೆ ಅದು ನನ್ನ ಸ್ವಾರ್ಥ ಆಗುತ್ತೆ. ನನಗೆ ಏಜೆ ಖುಷಿ ಮುಖ್ಯ, ಸಂತೋಷ ಮುಖ್ಯ, ಅವ್ರ ನೆಮ್ಮದಿ ಮುಖ್ಯ. ಅವ್ರಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏಜೆ ಎಲ್ಲಾರನ್ನೂ ಖುಷಿಯಾಗಿಡ್ತಾರೆ. ಆದ್ರೆ ಅವ್ರ ಖುಷಿನ ಕಾಪಾಡೋದಕ್ಕೆ ನನಗೊಂದು ಕೆಲಸ ಸಿಕ್ಕಿದೆ. ನಾನು ಅದನ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ. ನೀವೇನೋ ಯೋಚನೆ ಮಾಡ್ಬಿಡಿ ದುರ್ಗಾ ಅವ್ರೆ. ಈ ಮನೆಗೆ ನೆನಪಾಗಿರೋ ಅಂತರ ಅಕ್ಕ ವಾಪಸ್ ಬರ್ಲಿ. ನೆನಪಾಗಿರೋ ನಾನು ನೆನಪಾಗೆ ಉಳ್ಕೋತೀನಿ. ಅಲ್ವೇ, ನಮ್ಗೆ ಏನ್ ಕಮ್ಮಿ ಆಗಿದೆ ಹೇಳು?
ದೇವ್ರು ನಮ್ಗೆಲ್ಲ ಕೊಟ್ಟಿದ್ದಾನೆ, ಆದ್ರೂ ನಿನ್ ದುರಾಸೆ ಮಾತ್ರ ಹೋಗಲ್ಲ. ಯಾಕೆ? ಹೌದ್ರಿ, ಹೌದು. ಆ ದೇವ್ರು ನಮ್ಗೆ ತುಂಬಿ ತುಂಬಿ ಕಲಿಸ್ಬಿಟ್ಟಿದ್ದಾನೆ. ಅದನ್ನ ಹೊರಕ್ಕೆ ಕಷ್ಟ ಆಗಿ ಹೀಗಿದ್ದೀವಿ ನಾವು. ಏನ್ ಬೆಳಗ್ಗೆ ಎದ್ದು ಕಾಫಿ ಕೊಡಕ್ ಒಬ್ಬ ಆಳು, ಟೀ ಕೊಡಕ್ ಒಬ್ಬ ಆಳು, ರೆಡಿ ಮಾಡ್ಕೊಂಡು ಆಚೆ ಹೋದ್ರೆ ಬ್ಲ್ಯಾಕ್ ಕಾರಲ್ಲಿ ಹೋಗ್ಲಾ ವೈಟ್ ಕಾರಲ್ಲಿ ಹೋಗ್ಲಾ ಅಂತ ಕನ್ಫ್ಯೂಷನ್ ಅಲ್ವಾ? ಕೂತ್ಕೊಂಡು ತಿನ್ನೋದಿರ್ಲಿ, ಚೆಲ್ಲಾಡ್ಕೊಂಡು ತಿಂದ್ರು 10 ತಲೆಮಾರ್ಗ ಆಗೋಷ್ಟು ಆಸ್ತಿ ನಮ್ಗಿದೆ. ಈಗ ನಮ್ಗೆ ಟೆನ್ಷನ್ ಏನಪ್ಪಾ ಅಂದ್ರೆ, ನಮ್ಮ ರೇವತಿ ಮದುವೆಗೆ ಬಾಸುಮತಿ ರೈಸಲ್ಲಿ ಅಕ್ಷತೆ ಕಾಳು ಮಾಡ್ಸದ, ಇಲ್ಲ ಕೆಂಪಕ್ಕಿನಲ್ಲಿ ಅಕ್ಷತೆ ಕಾಳು ಮಾಡ್ಸದ ಅಂತ ಅಲ್ವಾ? ಬಂದ್ಬಿಟ್ರು ಹೇಳಕ್ಕೆ, ಸಾಲ ಮಾಡಿ ಓಲೆ ತರದು, ಓಲೆ ಮಾರಿ ಸಾಲ ತೀರ್ಸೋದು, ಇತ್ತಾನೆ ನಮ್ ಲೈಫು. ಬಂದ್ಬಿಟ್ರು ದೊಡ್ಡದಾಗಿ ಹೇಳೋದಿಕ್ಕೆ, ದೇವರೆಲ್ಲ ಕೊಟ್ಟಿದ್ದಾನೆ ಕಡೆ ಅಂತ. ಅಮ್ಮ, ಮೊದ್ಲೇ ಎಲ್ಲ ನೋವಲ್ಲಿದೀವಿ, ನೀನ್ ಸುಮ್ನೆ ಏನೇನು ಹೇಳ್ಬೇಡ ಅಮ್ಮ. ಏನ್ ಬಾಯಿ ಮುಚ್ಕೊಂಡು ನಿಂತ್ಕೋ, ಇಲ್ಲಾಂದ್ರೆ 4 ಬಾರಿಸ್ಬಿಡ್ತೀನಿ. ಬಂದ್ಬಿಟ್ಲು ನನಗ್ ಬುದ್ಧಿ ಹೇಳಕ್ಕೆ. ರೀ ಸ್ವಾಮಿಗಳೇ, ನಿಮ್ಗೇನ್ ಆಸೆ ಇಲ್ವೇನ್ರಿ? ನನ್ಗಿರೋದು ದುರಾಸೆ ಅಲ್ಲ, ಆಸೆ. ನಿಮ್ಗೆ ಪ್ರಮೋಷನ್ ಆಗ್ಬೇಕು ಅಂತ ಆಸೆ ಇಲ್ವಾ? ಸಂಬಳ ಜಾಸ್ತಿ ಆಗ್ಬೇಕು ಅಂತ ಆಸೆ ಇಲ್ವಾ? ನೋಡಿ ಸ್ವಾಮಿಗಳೇ, ನಾನು ದುರಾಸೆ ಪಡೋದ್ರಲ್ಲಿ ತಪ್ಪೇನೂ ಇಲ್ಲ. ನಿಮ್ಗೆ ಸಂಬಳ ಜಾಸ್ತಿ ಆಗ್ಬೇಕು ಅಂತ ಆಸೆ ಇಲ್ವಾ? ಪ್ರಮೋಷನ್ ಬರ್ಬೇಕು ಅಂತ ಆಸೆ ಇಲ್ವಾ? ನಿಮ್ಗೆಲ್ಲ ಆಸೆ ಇರುತ್ತೆ, ಆದ್ರೆ ನಾನ್ ಸ್ವಲ್ಪ ಆಸೆ ಪಡೋದ್ರಲ್ಲಿ ನಿಮ್ಗೆ ದುರಾಸೆ ಅನ್ಸುತ್ತೆ ಅಲ್ವಾ? ನೋಡಿ, ನಿಮ್ಗೆ ಆಸೆ ಇರೋದು ತಪ್ಪಲ್ಲ ಅಂದ್ರೆ ನನ್ಗೆ ಆಸೆ ಇರೋದು ತಪ್ಪಲ್ಲ. ದುರಾಸೆ ಐತೆ, ದುರಾಸೆ. ಕೌಸಲ್ಯ, ಅದಕ್ಕೆ ಕಣೆ ದೊಡ್ಡವ್ರು ಹೇಳಿರೋದು, ಅತಿ ಆಸೆ ಗತಿಗೆ ಹೇಳೋದು. ನನ್ನ ಯೋಗ್ಯತೆಗೆ ತಕ್ಕಾಗ ನಾನು ಮದುವೆ ಮಾಡ್ತಿದ್ನಮ್ಮ. ಏನು ಮರೆಯುತ್ತಿ, ನಿನ್ಗೇನ್ ಅನ್ಸುತ್ತೆ? ನಿನ್ನ ಅಪ್ಪ ಆದವನಿಗೆ ನಿನಗೆ ಮದುವೆ ಮಾಡೋ ಶಕ್ತಿ ಇದೆ ಅನ್ಸುತ್ತೋ ಇಲ್ಲ ಅನ್ಸುತ್ತೋ? ನೀನೇ ಹೇಳಮ್ಮ. ನನ್ನ ಕೈಗೆ ಎಟ್ಕೋ ಒಂದು ಚಿಕ್ಕ ಚೌಲ್ಟ್ರಿ ಹುಡುಕ್ತಿದ್ದೆ, ಒಬ್ಬ ಒಳ್ಳೆ ಗುಣವಂತನ ತಂದು ಮದುವೆ ಮಾಡ್ತಾ ಇದ್ದೆ. ನೀನೇ ಬೇಡ ಬೇಡ ಅಂತ ಗಲಾಟೆ ಮಾಡಿದ್ದೆ. ಇವಾಗ ಇಷ್ಟೆಲ್ಲ ಆದ್ಮೇಲೆ ಬರೋ ಮಾತನ್ನ ಕೇಳಲೇಬೇಕಾಗುತ್ತೆ. ನೋಡಿ, ನಿಮ್ಮ ತಿರ್ಪೆ ಸ್ಟೈಲಲ್ಲೇ ಮದುವೆ ಮಾಡಿಸ್ತೀನಿ ಅಂದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಕೌಸಲ್ಯ, ಅಪ್ಪ ಪ್ಲೀಸ್, ಅಮ್ಮ ಪ್ಲೀಸ್. ಸರು, ಹೇಳಿ ಅಕ್ಕ. ಅದು ಅಂತರ ಅತ್ತೆ, ಇನ್ನೇನ್ ಸಿಕ್ಬಿಡ್ತಿದ್ರಂತೆ. ಹೌದಾ? ಆಮೇಲೆ ಆಮೇಲೇನೇನು 2 ನಿಮಿಷದಲ್ಲಿ ಮಿಸ್ ಆಗ್ಬಿಟ್ರು. ಅಯ್ಯೋ, ಅವ್ರು ಸಿಕ್ಕಿದ್ರೆ ಆ ಎಡವಟ್ ಲೀಲಾನ ನಾವೇ ನಮ್ ಕೈಯವರ ಮನೆಯಿಂದ ಆಚೆ ಹಾಕ್ಬಿಡ್ಬೋದಾಗಿತ್ತು. ಈ ಕೈಲಿ ಒಳ್ಳೆ ಮುಟ್ಟದ ಚಾನ್ಸೇ ಇಲ್ಲ. ತಪ್ಪ ನನ್ ಕಂಡ್ರೇ ಆಗಲ್ಲ ಅಂತದ್ರಲ್ಲಿ ಈ ಕೈಲಿ ಮುಟ್ಟದ. ಕೆಲ್ಸದವ್ರ ಕೈಲಿ ಹೇಳಿ ಆಚೆ ತಪ್ಸೋಣ ಅಷ್ಟೇ. ಕರೆಕ್ಟ್ ಅಕ್ಕ, ಹಾಗೆ ಮಾಡೋಣ. ಇಷ್ಟೇ ಆಗಿದ್ಯಂತೆ, ಇನ್ನು ಆ ದಿನಾನು ಬಂದೇ ಬರುತ್ತೆ ಬಿಡಿ. ಸರೋ, ಲಕ್ಷ್ಮಿ, ಏನಾಗಿದೆ ನಿಮ್ಮಿಬ್ರಿಗೂ? ನಾನು ನೋಡ್ತಾನೆ ಇದ್ದೀನಿ, ಈ ಬುದ್ಧಿ ಒಳ್ಳೇದಲ್ಲ. ಅಯ್ಯೋ ಬಿಡಿ ಅಕ್ಕ, ನೀವ್ ಕಾಣ್ದಿರೋ ಬುದ್ಧಿನ? ನೀವ್ ಹೇಳ್ಕೊಟ್ಟಿರೋ ದಾರಿಯಲ್ಲೇ ನಾವಿಬ್ರು ನಡೀತಿದೀವಿ. ಈಗ ನೀವೇ ರೂಟ್ ಚೇಂಜ್ ಮಾಡಿ ನಾವು ಬರ್ತಿರೋ ದಾರಿನೇ ಸರಿ ಇಲ್ಲ ಅಂದ್ರೆ ಇದು ತಪ್ಪಲ್ವಾ? ಕರೆಕ್ಟ್. ಆ ದಾರಿ ಒಳ್ಳೇದಲ್ಲ ಅಂತಾನೆ ನಿಮ್ಮಿಬ್ರಿಗೂ ರೂಟ್ ಚೇಂಜ್ ಮಾಡಕ್ ಹೇಳ್ತಾ ಇದ್ದೀನಿ. ಈ ಹಳೆ ಕೆಟ್ಟ ಬುದ್ಧಿ ಎಲ್ಲ ಬಿಟ್ಟುಬಿಟ್ಟು ಹೊಸದಾಗಿ ಒಳ್ಳೆ ಬುದ್ಧಿ ಕಲೀರಿ. ಎಜೆ ಲೀಲಾ ಗಂಡ ಹೆಂಡತಿ, ಅವರಿಬ್ರು ಮಧ್ಯೆ ಯಾರು ಬರ್ಕೂಡ್ದು. ಬರೋದಕ್ಕೆ ನಾನು ಬಿಡೋದೂ ಇಲ್ಲ. ಅಕಸ್ಮಾತ್ ಯಾರಾದ್ರೂ ಬಂದ್ರೆ ಅವ್ರ ಅಂತ್ಯ ಹೇಗಾಗ್ಬೇಕು ಅಂತ ನಾನ್ ಡಿಸೈಡ್ ಮಾಡ್ತೀನಿ.
ಅಂತ್ಯ ಕಾಣಿಸ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ನು ಇದನ್ನೆಲ್ಲ ಮಾಡಿದ್ದು ನಾವೇ ಅಂತ ಗೊತ್ತಾದ್ರೆ ನರ್ಕದಲ್ಲಿ ಬಾಟ್ಲಿಲಾಕಿ ಊರಿದ್ದಾರೆ ಅಂತಾರಲ್ಲ, ಹಾಗೆ ಅಕ್ಕ, ನೀವ್ ಹೇಳ್ದಾಗೆ ಕೇಳ್ತೀವಿ. ಸರು, ಕೆಲ್ಸ ಇದೆ, ನಡಿ. ವಿಕ್ರಮ್ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ಅವನನ್ನ ನಾನು ನೋಡ್ಕೋತೀನಿ. ಏನು ಯಾವತ್ತೂ ಇಲ್ದೇ ಇರೋರು ಇವತ್ತಿಬ್ರು ಪಕ್ಕ ಪಕ್ಕ ಕುತ್ಕೊಂಡು ಮಾತಾಡ್ತಾ ಇದ್ದೀರಾ? ನಿಮ್ದೇನ್ರಿ, ನಮ್ ಹೆಣ್ಮಕ್ಳಿಗೆ ಮಾತಾಡೋದ್ 1000 ಇರುತ್ತೆ. ನೀವ್ ಯಾಕ್ರಿ ಮಧ್ಯಕ್ಕೆ ಬರ್ತಾ ಇದ್ದೀರಾ? ಛಾಯಾ ಒಬ್ರೇ ಇಲ್ಲ, ಅವ್ರಿಗೋಸ್ಕರ ನಾನಿದ್ದೀನಿ. ಅವ್ರ ಸುದ್ದಿಗೆ ನೀವು ಬರ್ಬೇಡಿ. ಅವ್ರ ಸುದ್ದಿಗೆ ಬರೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ನನಗೆ ತಂಗಿ ಇದ್ದಾಳೆ, ಅದ್ರ ಪ್ರೀತಿ ಹೇಗಿರುತ್ತೆ ಅಂತ ನಂಗೆ ಗೊತ್ತು. ಆದ್ರೆ ನಂಗೆ ಅಕ್ಕ ಇಲ್ಲ ಅನ್ನೋಕೊರ್ಗೂ ಯಾವಾಗ್ಲೂ ಕಾಡ್ತಾ ಇತ್ತು. ಆದ್ರೆ ಇವಾಗ ನನ್ನ ಜೊತೆ ಛಾಯಾ ಇದ್ದಾರೆ, ಅವರೇ ನನ್ಗಕ್ಕ. ಬಯಸಿ ಬಯಸಿ ಬಲೆಗೆ ಬೀಳೋದು ಅಂದ್ರೆ ಇದೇ ಇರಬೇಕು. ಥ್ಯಾಂಕ್ ಯು ಸೋ ಮಚ್ ಲೀಲಾ ಅವರೇ. ಲೀಲಾ, ಚಾಯನ್ನ ನಿಂಬಲೆಗೆ ಹಾಕೋತಾ ಇದ್ದೀರಾ, ಇದೆಲ್ಲ ಚೆನ್ನಾಗಿರಲ್ಲ ನೋಡಿ. ನಿಮ್ಮನ್ನ ಏಜೆನ ನಾನು ಸುಮ್ಮನೆ ಬಿಡಲ್ಲ. ಆಮೇಲೆ ಏನ್ರಿ, ಏನ್ ಮಾಡ್ತೀರಾ ನೀವು? ಇದೇ ತರ ಮಾತಾಡ್ತಿದ್ರೆ ಏಜೆಂಟ್ ಕರಿಬೇಕಾಗತ್ತೆ. ಕರೀಲಾ? ನೋಡಿದ್ರ ಛಾಯಾ ಅವ್ರೆ, ನೀವು ಪ್ರೀತಿ ತೋರ್ಸಿನೇ ಈ ತರ ಆಗಿರೋದು. ಸ್ವಲ್ಪ ಬಿಸಿ ಮುಟ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಬಿಸಿ ನಾ ಮುಟ್ಟಿಸ್ತೀನಿ ಲೀಲಾ. ಈಗಾಗಲೇ ಕಾಯೋಕ್ಕಿಟ್ಟಿದ್ದೀನಿ. ಚೆನ್ನಾಗಿ ಕಾದ್ಮೇಲೆ ನಮಗೆ ಹೇಗೆ ಬೇಕೋ ಹಾಗೆ ಬಗ್ಗಿಸ್ಕೋಬಹುದು. ಲೀಲಾ ಅವ್ರೆ, ಯಾವಾಗಲೂ ನನ್ನ ಜೊತೆ ಹೀಗೆ ಇರಿ. ನಾನಿದಕ್ಕೆ ಒಪ್ಕೊಳ್ಳಲ್ಲ. ಶಬಾಷ್. ಈ ಲೀಲಾ ಬೆನ್ನಿಗೆ ಚೂರಿ ಹಾಕ್ತಾಳೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ದುರ್ಗಾ ಅಕ್ಕ ಕರೆದು ಕೇಳಿದ್ರಲ್ಲ, ಒಳ್ಳೆ ಮರ್ಯಾದೆ ಸಿಗುತ್ತೆ. ಶಬಾಷ್. ಯಾಕ್ಲಿಲ್ಲ, ಯಾಕೆ ಹೀಗೆ ಹೇಳ್ತಿದ್ಯಾ? ನನ್ನ ಜೊತೆ ಕೆಲಸ ಮಾಡಕ್ ಇಷ್ಟ ಇಲ್ವಾ? ಹೇಳ್ತೀನಿ, ಇದಕ್ಕೊಂದು ಕಾರಣ ಇದೆ. ನಾನ್ ನಿಮ್ ಟೀಮಿಗೆ ಜಾಯ್ನ್ ಆಗ್ಬೇಕು ಅಂದ್ರೆ ಛಾಯಾ ಅವರು ನನ್ ಜೊತೆ ಜಾಯ್ನ್ ಆಗ್ಬೇಕು. ಇಲ್ಲ ಅಂದ್ರೆ ಇಲ್ಲ. ಒಂದ್ ನಿಮಿಷ ಇರಿ, ಛಾಯಾ ಅವ್ರನ್ನೇ ಕೇಳ್ಬಿಡ್ತೀನಿ. ಛಾಯಾ ಅವ್ರೆ, ಛಾಯಾ ಅವ್ರೆ, ಈಜಿ ನಮ್ಗೆ ಒಂದ್ ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ನಾನು, ನೀವು, ದುರ್ಗಾ ಸೇರಿ ರೇವತಿ ಮದ್ವೆ ಜವಾಬ್ದಾರಿನ ತಗೋಬೇಕಂತೆ. ಓಕೆ. ವಾವ್, ಇದಕ್ಕಿಂತ ಇನ್ನೇನು ಬೇಕು? ಮನೇಲಿರೋ ಹೆಣ್ಮಕ್ಳೆಲ್ಲ ಒಂದಾದ್ರೆ ಆ ಮನೆ ನಂದಗೋಕಲ್ಲ ಅನ್ನಿಸ್ಕೊಡುತ್ತೆ. ಗುಡ್. ಇನ್ನಾಗೋದೆಲ್ಲ ಒಳ್ಳೇದೆ, ಸಿಗೋದೆಲ್ಲ ಸಿಹಿಸುತ್ತೀನಿ. ಐ ಆಮ್ ರಿಯಲಿ ಹ್ಯಾಪಿ. ಕೈ ಇಟ್ಟಿರೋದು ನೀನು ವಿಕ್ರಮ್. ನೀನು ಅನ್ಕೊಂಡಿರೋ ಕೆಲಸ ಆದಷ್ಟು ಬೇಗ ಆಗತ್ತೆ.
ನಾವಿಬ್ಬರು ಈ ಮನೇಲಿದ್ದರೆ ಈ ಮನೆಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೇದಾಗುತ್ತೆ, ಆದರೆ ನಮ್ಮಿಬ್ರಿಗೆ ಮಾತ್ರ. AJ ನಂಬಿಕೆನ ನಾನು ಸಂಪಾದಿಸಿದ್ದೀನಿ, ಲೀಲಾ ನಿನ್ನ ನಂಬ್ತಾ ಇದ್ದಾಳೆ. ಎಲ್ಲಿವರೆಗೂ ಅವ್ರು ನಮ್ಮನ್ನು ನಂಬ್ತಾರೋ ನಾವು ಆಡೋ ಆಟದಲ್ಲಿ ಅಲ್ಲಿವರೆಗೂ ಸೇಫ್ ಆಗಿರ್ತೀವಿ. ಈಗಿರೋ ನಂಬಿಕೆನ ಇನ್ನೂ ಗಟ್ಟಿ ಮಾಡ್ತೀನಿ ವಿಕ್ರಮ್. ನಾವು ಈ ಮನೇಲಿ ಇಟ್ಕೊಂಡು ಈ ಮನೆನ ಬೀಳ್ಸಿದ್ರು ಈ ಮನೆನ ಬೀಳ್ಸಿದ್ದು ನಾವೇ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಈ ಮನೆನ ಕಟ್ಟೋಕ್ ಬಂದಿದ್ದೀವಿ ಅಂತ ಎಲ್ಲರೂ ಅನ್ಕೋಬೇಕು. ಒಂದೇ ಒಂದು ಸುಳಿವು ಸಹ ಸಿಗ್ಬಾರ್ದು, ಹಾಗೆ ಮಾಡ್ತೇನೆ. ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ತಾ ಇದೆ. ಇಲ್ಲಾಗೆ ಜಾಸ್ತಿ ಕ್ಲೋಸ್ ಆಗು, ಸಾಕ್ಷಿ ಬೇಗ ಸಿಗಬೇಕು, ನೆನಪಿರಲಿ. ಏಜೆ ದುರ್ಗಾ ಅಕ್ಕ ಇದನ್ನ ನಿಮಗ್ ಕೊಡೋದಕ್ ಹೇಳಿದ್ರು. ನೀವ್ ಹೇಳ್ದಾಗೆ ಎಲ್ಲ ಕೆಲಸ ಆಗಿದ್ಯಂತೆ. ನೀವ್ ಒಂದ್ಸಲ ಚೆಕ್ ಮಾಡಿ ಅಪ್ರೂವ್ ಮಾಡಿದ್ರೆ ಅವ್ರು ಪ್ರಾಸೆಸಿಂಗ್ ಕಳಿಸ್ತಾರಂತೆ. ಏಜೆ, ಈ ಮದ್ವೆಲಿ ಏನಾದ್ರು ಕೆಲಸ ಇದ್ರೆ ಕೊಡಿ. ಅದೇ ಅವತ್ ಹೇಳಿದ್ವಲ್ಲ, ಕೆಲಸ ಮಾಡೋಕೆ ಜವಾಬ್ದಾರಿ ತಗೊಳಕ್ಕೆ ನಮಗೂ ಇಂಟ್ರೆಸ್ಟ್ ಇದೆ ಅಂತ. ಈ ಮದ್ವೆಲಿ ಏನ್ ಕೆಲಸ ಇದ್ರು ಕೊಡಿ, ನಾವು ಶ್ರದ್ಧೆಯಿಂದ ಮಾಡ್ತೀವಿ. ದಟ್ಸ್ ಆಕ್ಚುಲಿ ಗುಡ್ ಐಡಿಯಾ. ನೀವು ಯಾಕೆ ಲೀಲಾ ಅವ್ರ ಮನೆಗೆ ಹೋಗ್ಬಾರ್ದು? ಮದುವೆ ಮನೆ ಅಂದಮೇಲೆ ತುಂಬ ಕೆಲಸ ಇರುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಮೋರೋವರ್, ನೀವು ಜವಾಬ್ದಾರಿ ತಗೊಳ್ಳೋದಕ್ಕೆ ತುಂಬ ಆಸೆ ಪಡ್ತಾ ಇದ್ರಿ. ಐ ಥಿಂಕ್ ದಟ್ಸ್ ದ ಬೆಸ್ಟ್ ಥಿಂಗ್. ಒಂದು ಕೆಲಸ ಮಾಡಿ, ನೀವು ಇವತ್ತೇ ಲೀಲಾ ಅವ್ರ ಮನೆಗೆ ಹೊರಟ್ಬಿಡಿ. ನಮ್ಗೆ ಯಾಕೋ ಈ ಮನೆ ನೋಡಿದ್ರೆ ನಮ್ಮ ಹಳೆ ಸೀನ್ಸ್ ಎಲ್ಲ ರಿಪೀಟ್ ಆಗುತ್ತೆ. ನನಗೂ ಹಾಗೆ ಅನಿಸ್ತಿತ್ತು ಸರು. ಓಹೋ, ಬರ್ಬೇಕು ಬರ್ಬೇಕು. AJ ಮನೆ ಮುತ್ತು ರತ್ನ ಲಕ ಲಕ ಲಕ್ಷ್ಮಿ ಬೆಬೆ, ಹೇಗಿದೆಯಪ್ಪ? ಮಾರ್ನಿಂಗ್ ಐ ಗಾಟ್ ನ್ಯೂಸ್ ಯು ಆರ್ ಕಮ್ಮಿಂಗ್ ಹಿಯರ್. ಐ ಆಮ್ ಸೋ ಹ್ಯಾಪಿ. ಅದಕ್ಕೆ ನೀಟಾಗಿ ಡ್ರೆಸ್ ಮಾಡಿಕೊಂಡು ನಿಮಗೋಸ್ಕರ ಕಾಯ್ತಾ ಇದ್ದೆ. ಬನ್ನಿ ಬನ್ನಿ, ಯಾಕೆ ನಿಂತ್ಕೊಂಡಿದ್ದೀರಾ? ಪರವಾಗಿಲ್ಲ. ಓಕೆ, ನೋ ಪ್ರಾಬ್ಲಮ್. ಏನಿದು ಗಾಡಿ ತುಂಬಾ ಸ್ಮೂತ್ ಆಗಿ ಹೋಗ್ತಾ ಇದೆ. ಅರೆ, ಹಳೇದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬಾರ್ದಪ್ಪ. ಈಗ ನಾವೆಲ್ಲ ಒಂಥರ ಕುಚುಕು ಕುಚುಕು ಗೆಳೆಯರ್ತಾರ. ಹೇಳಿ, ಕುಚುಕು 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 ಹೇಳಿಪ್ಪ. ಅದೇ ಕುಚಿಕು ಕುಚಿಕು ಕುಚಿಕು, ಡಾನ್ ಚಡ್ಡಿ ದೋಸ್ತಿ ಕಣ್ಣು ಕುಚಿಕು, ಹಾಗೆ. ಹಾ, ಹೀಗಿರ್ಬೇಕು. ಮನೆಯಲ್ಲಿ ಶುಭ ಕಾರ್ಯ ನಡೀತಿದೆ, ಎಂಥ ದುಶ್ಮನ್ಗಳಾದ್ರೂ ಹೀಗೆ ಒಂದಾಗ್ಬಿಡ್ಬೇಕು. ನಮ್ದು ಬಿಡಿ, ಒಂದ್ ಸಣ್ಣ ವಿಷಯ ಅಲ್ವಾ? ಅಲ್ವಾ? ಏನೋಪ್ಪ, ನಮಗೊತ್ತಿಲ್ಲ. ಇನ್ನು ಹಳೆ ಕೋಪ ಎಲ್ಲ ಮನ್ಸಲ್ಲೇ ಇದೆ. ಸರಿ ಬಿಡಿಪ್ಪ, ಅದಕ್ಕೆಲ್ಲ ನಾನೇ ಸಾರಿ ಕೇಳ್ತೀನಿ. SORRY, ಸಾರಿ. ಈಗೆಲ್ಲ ಉಫಿ ಉಫಿ ಉಫಿ, ಓಕೆನಾ? ಸರಿ, ಈಗ ನಗ್ರಿ. ಅಯ್ಯ, ಮುಖನ ಯಾಕ್ರಮ್ಮ ಅಂತ ಉದಿಸ್ಕೊಂಡಿದ್ದೀರಾ? ಸ್ವಲ್ಪ ನಗ್ರಿ. ಅಯ್ಯ, ನಗ್ರಮ್ಮ. ಓಕೆ ಓಕೆ, ನಾನು ರೂಮ್ ತೋರಿಸ್ತೀನಿ, ಬನ್ನಿ ಬನ್ನಿ. AJ ಹತ್ರ ನಾವೇನೋ ಹೇಳಕ್ ಹೋದ್ವಿ. AJ ನಮ್ಗೆ ಟ್ವಿಸ್ಟ್ ಕೊಟ್ಬಿಟ್ಟು ಇಲ್ಲಿ ಕಳ್ಸಿದ್ರು. ಎಲ್ಲ ನಮ್ ಕರ್ಮ. ಬಾಬಾ, ಲಕ ಲಕ. ಕರೆಕ್ಟು, ಬಟ್ ನಾನು ಅವ್ರ ಹತ್ರ ಮಾತಾಡಿ ಎಲ್ಲ ಫ್ರೀಸ್ ಮಾಡಿದ್ದೆ. ಹಾಂ, ಕಮ್ಯುನಿಕೇಟ್ ಮಾಡಿದ್ದಾರಾ? ಕರೆಕ್ಟ್. AJ, ಓಕೆ, ಫೈನ್, ಕನೆಕ್ಟ್ ಆಗ್ತೀನಿ ಆಮೇಲೆ ನಾನು. ಹೇಳಿ. ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಕೇಳು.
ನೀವು ಶಿಶು ವಿಹಾರಕ್ಕೆ ಹೋಗಿದ್ರಾ? ವಾಟ್? ಆಗಿನ ಕಾಲದಲ್ಲಿ ಮಾಂಟೆಸರಿ, ಬೇಬಿ ಸಿಟ್ಟಿಂಗು, ಅಂಗನವಾಡಿ ಇದೇನು ಇರ್ಲಿಲ್ವಲ್ಲ, ಅದಕ್ಕೆ ಕೇಳ್ತಾ ಇರೋದು. ನೀವು ಶಿಶು ವಿಹಾರಕ್ಕೆ ಹೋಗಿದ್ರಾ? ಈಗ ಅದೆಲ್ಲ ಯಾಕೆ? ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕು. ಪ್ರಶ್ನೆ ಕೇಳಿದ್ಮೇಲೆ ಪ್ರಶ್ನೆನೇ ಮಾಡಬಾರ್ದು. ಉತ್ತರ ಕೊಡಿ ಏಜೆ. ನೀವು ಶಿಶು ವಿಹಾರಕ್ಕೆ ಹೋಗಿದ್ರಾ? ಹೋಗಿದ್ದೆ, ಅಮ್ಮನೆ ಕರ್ಕೊಂಡು ಹೋಗ್ತಿದ್ರು. ಮತ್ತೆ ಅಲ್ಲಿ ಪಾಠ ಮಾಡುವಾಗ ನಿದ್ದೆ ಮಾಡ್ತಾ ಇದ್ರಾ? ಇಲ್ವಲ್ಲ. ಮತ್ತೆ ಮೊದಲನೇ ಪಾಠನೇ ಮರ್ತು ಹೋಗಿದ್ದೀರಾ? ಮೊದಲನೇ ಪಾಠನ? ಏನದು? ಮೋಸ ಮಾಡಿದ್ರೆ ಆ ದೇವ್ರು ಕಣ್ ಕಿತ್ಕೋತಾನೆ ಅಂತ. ಇದು ಮರ್ತು ಹೋಗಿದ್ದೀರಾ ಅಥವಾ ನೆನ್ಪಿದ್ರು ಸುಮ್ಮನೆ ಇದ್ದೀರಾ? ಸರಿ, ನಿನಗೆ ಯಾರು ಮೋಸ ಮಾಡಿದ್ರು ಅದನ್ನು ಹೇಳಿ. ಅವ್ರ ಹೆಸರು ಅಭಿರಾಮ್ ಜೈಶಂಕರ್ ಅಂತ. ನಿಮ್ಗೆ ಗೊತ್ತಿರ್ಬೇಕು. ಅವ್ರು ನಂಗೆ ಮೋಸ ಮಾಡಿದ್ದಾರೆ. ಅವ್ರಿಗೇನ್ ಶಿಕ್ಷೆ ಕೊಡ್ತೀರಾ? ಅವ್ರು ನಿನಗೆ ಮೋಸ ಮಾಡಿದ್ದಾರೆ ಅಂದ್ರೆ ಕಠಿಣವಾದ ಶಿಕ್ಷಣ ಕೊಡ್ಬೇಕು. ಅದಕ್ಕೂ ಮೊದಲು ಏನು ಮೋಸ ಮಾಡಿದ್ರು ಅಂತ ಹೇಳು. ನೋಡಿ ಏಜೆ, ಅಭಿರಾಮ್ ಜೈಶಂಕರ್ ಇದಾರಲ್ಲ, ಅವರು ನನ್ನ ತಂಗಿ ಮದ್ವೆ ಮಾಡಿಸ್ತಾ ಇದ್ದಾರೆ. ಆದ್ರೆ ಹುಡುಗನ ಅವ್ರೊಬ್ರೆ ನೋಡಿದ್ರೆ ಹೇಗೆ? ಹುಡುಗಿ ಅಕ್ಕ ಆಗಿ ನಾನು ನೋಡ್ಬೇಕು ತಾನೆ? ಇದು ಮೋಸ ತಾನೆ? ಆಕ್ಚುಲಿ ಇದ್ರ ಬಗ್ಗೆ ಅಭಿರಾಮ್ ಹತ್ರ ಮಾತಾಡ್ದೆ. ಅವನು ಹೇಳಿದ್ದು ಲೀಲಾ ಅವರು ತುಂಬಾ ಬಿಸಿ ಇದ್ದಾರೆ, ಅದಕ್ಕೆ ಹೇಳಲಿಲ್ಲ. ಬಟ್ ಅವ್ರನ್ನ ಭೇಟಿ ಮಾಡಿಸೋದಕ್ಕೆ ಅಂತ ಒಂದಿನ ಫಿಕ್ಸ್ ಮಾಡ್ತೀನಿ, ಅವಾಗ ಅವರು ನೇರವಾಗಿ ಭೇಟಿ ಆಗ್ಬೋದು ಅಂತ ಹೇಳ್ದಪ್ಪ. ಹೌದಾ? ಯಾವಾಗ? ಹೇಳಿ 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 ಏಜೆ. ನನಗೆ ಗೊತ್ತಿಲ್ಲಪ್ಪ, ಅಭಿರಾಮ್ ಜೈಶಂಕರ್ ಗೊತ್ತಿರ್ಬೇಕು. ನೀನೇ ಹೋಗಿ ಕೇಳು. ಏಜೆ, ನಿಮ್ ಹತ್ರ ಕೇಳಕ್ ಧೈರ್ಯ ಇರಲಿಲ್ಲ, ಅದಕ್ಕೆ ಆತರ ಹೇಳ್ದೆ. ನೀವ್ ಅದನ್ನೇ ಹಿಡ್ಕೊಂಡು ನನ್ನ ಕಾಡಿಸ್ತಾ ಇದ್ದೀರಲ್ಲ. ನಾನ್ ರೇವತಿ ಮದ್ವೆ ಆಗೋ ಹುಡ್ಗನ ನೋಡ್ಲೇಬೇಕು. ಪ್ಲೀಸ್ 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 ಮೀಟ್ ಮಾಡಿಸಿ. ಸರಿ, ಯಾವಾಗ ಅಂತ ನಾ ಹೇಳ್ತೀನಿ, ರೆಡಿ ಆಗು. ಏನಂದ್ರಿ? 7 lakhs. ಓ ಮೈ ಗಾಡ್, ಅಷ್ಟು ದುಡ್ಡಿತ್ತೇನ್ರಿ ನಿಮ್ಮ ಹತ್ರ? PF ಅಕೌಂಟ್ ಅಲ್ಲಿ ಇತ್ತು, ಬ್ಯಾಂಕ್ ಅಕೌಂಟ್ ಬಂದಿರ್ಲಿಲ್ಲ ಅಷ್ಟೇ. ಹಾಗಾದ್ರೆ ನಾವು ಲಕ್ಷಾಧೀಶ್ವರು. ಅಕ್ಕ, ಆಯ್ಕೊಂಡು ತಿನ್ನೋರ್ಗೆ ತುಂಬ ಕೊಟ್ಟರು ತಿರುಗಿ ಎತ್ತದ್ ಬಿಡ್ಲಿಲ್ಲ ಅಂತ ಹಾಗಾಯ್ತು. ಸ್ವಾಮಿಗಳೇ, ದುಡ್ಡು ಯಾವಾಗ ಬರುತ್ತೆ? ಅದು ಬ್ಯಾಂಕ್ ಅಕೌಂಟಿಗೆ ಬಂದಿದೆ, ನಾಳೆ ಹೋಗಿ ವಿಡ್ರಾ ಮಾಡ್ಕೊಂಡ್ ಬರ್ತೀನಿ. 7 ಲಕ್ಷ, 7 lakhs. ಐ ವಾಂಟ್ ಟು ಸಿ. ಬೇಗ ಸಿ ಏನ್ ಮಾಡ್ರಿ, ಅಂದ್ರೆ ನೋಡೋ ಹಾಗೆ ಮಾಡಿ ಅಂತ. ತುಂಬಾ ನೋಡೋ ಹಾಗೆ ಮಾಡ್ರಿ ಪ್ಲೀಸ್. ಸ್ವಲ್ಪ ತಡ್ಕೊಳೆ, ನಾಳೆ ಬ್ಯಾಂಕ್ ಇಂದ ತಗೊಂಡು ಬಂದ್ಮೇಲೆ ತೋರಿಸ್ತೀನಿ ನಿನ್ಗೆ. ಅಕ್ಕ, ಇವ್ರಿಗೆ ಯಾಕಕ್ಕ ಇದ್ದಿರ್ಬೇಕು? ಈಚೆನೆ ರೇವತಿ ಮದುವೆಗೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ, ಖರ್ಚೆಲ್ಲ ನೋಡ್ಕೋತೀನಿ ಅಂತ ಹೇಳಿದ್ರಲ್ವಾ? ಅಷ್ಟಾದ್ರೂ ಇವ್ರಿಗೆ ನಿರ್ದೇಶಕ್ಕೆ ಬಿಟ್ಟಿಲ್ಲ ನೋಡಿ. ಎಲ್ಲ ಈಸಿಯಾಗಿ ಸಿಕ್ಕರೆ ಇವ್ರಿಗೂ ಹೀಗೆ ಸರು ಮೊದಲೇ ಕಿತ್ತೋದು. ಇವ್ರು ಏನಾರು ಮಾಡ್ಕೊಂಡು ಹಾಳಾಗ್ಬಿಟ್ರು ಅಂತ ನಾವು ಹೋಗೋಣ. ಈಜೆ, ಏನ್ ಹೀಗೆ ಹೇಳ್ತಿದ್ದೀರಾ? ನಾವ್ ಯಾರಿಗೋಸ್ಕರ ಮೀಟ್ ಆಗಕ್ ಬಂದಿದೀವಿ ಅನ್ನೋದ್ಕಿಂತ ಯಾರ್ ಮೀಟ್ ಆಗಕ್ ಬಂದಿದ್ದೀರ ಅನ್ನೋದು ಇಂಪಾರ್ಟೆಂಟು. ಮೀಟ್ ಆಗಕ್ ಬಂದಿರೋದು ಸೆಲೆಬ್ರಿಟಿ ಬಿಸ್ನೆಸ್ ಮ್ಯಾನ್ ಏಜೆ. ನೀವ್ ಬಂದಿದ್ದೀರಾ ಅಂದ್ಮೇಲೆ 1 hour ಮುಂಚೆ ಬಂದು ಕಾಯ್ತಾ ಇರ್ಬೇಕು ತಾನೆ? ಎಲ್ಲಿ ಬಂದೆ ಇಲ್ಲ ಹುಡ್ಗ? ಸರಿ, ನೀ ಇಲ್ಲೇ ಮಾತಾಡ್ಕೊಂಡು ನಿಂತಿರೋ, ನಾವು ಒಳಗೋಗ್. ಏಜೆ 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 ಪ್ಲೀಸ್. ಯಾವ್ದೋ ಹೊಸ ಜಾಗ ಕರ್ಕೊಂಡ್ ಬಂದು ನಾನು ಒಬ್ಳನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ. ನಾನ್ ಮೊದ್ಲೇ ಅಮ್ಮಣ್ಣಿ ಪಾಪು ತರ ಇದೀನಿ. ಚಿಕ್ಕವಳು ಅಂತ ಯಾರಾದ್ರೂ ನನ್ನ ಕಿಡ್ನಾಪ್ ಮಾಡ್ಬಿಟ್ರೆ? ಸುಮ್ನೆ ಜೋಕ್ ಮಾಡ್ದೆ. ಏಜೆ, ನಾನು ಈಗ್ಲೇ ಹೇಳ್ತೀನಿ, ನಾನು ಒಪ್ಪಿದ್ರೆ ಮಾತ್ರ ಮದ್ವೆ, ಇಲ್ಲ ಅಂದ್ರೆ ನೋವೇ, ಚಾನ್ಸೇ ಇಲ್ಲ. ಮದುವೆ ಆಗೋವರೆಗೂ ಎಲ್ಲ ಚೆನ್ನಾಗೇ ಇರುತ್ತೆ. ಮದುವೆ ಆದ್ಮೇಲೆ ಚೆನ್ನಾಗಿರ್ಬೇಕು ಅಂದ್ರೆ ಒಪ್ಬೇಕಾದವರು ಬೇರೆಯವರಲ್ಲ, ಮದುವೆ ಆಗ್ಬೇಕಾದವರು. ಅದು ಓಕೆ, ಅದ್ ನಂಗೂ ಗೊತ್ತು. ಆದ್ರೆ ಚುಕ್ಕಿನ ಚಿಕ್ಕ ವಯಸ್ಸಿಂದ ಬೆಳೆಸಿರೋಳು ನಾನಲ್ವಾ? ಅವಳು ನನ್ನ ಕಣ್ಣಿಗೆ ಇನ್ನೂ ಪುಟ್ಟ ಹುಡುಗಿ ತರಾನೇ ಕಾಣಿಸ್ತಾಳೆ. ಅವಳಿಗೆ ಕೆಟ್ಟದ್ ಯಾವ್ದು ಒಳ್ಳೇದ್ ಯಾವ್ದು ಅಂತ ಏನೂ ಗೊತ್ತಾಗಲ್ಲ. ಅದಕ್ಕೆ ಅವಳು ಮದ್ವೆ ಆಗೋ ಗಂಡನ ನಾನೇ ಓಕೆ ಮಾಡ್ಬೇಕು. ಅವಳಿಗೆ ಟೈಮ್ ಸೆನ್ಸು ಕಾಮನ್ ಸೆನ್ಸು ಎರಡೂ ಇದೆ. ಅಲ್ಲಿ ನೋಡಿ.
ಚುಕ್ಕಿ ಚುಕ್ಕಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ಆಯ್ತು ಸುಮ್ನೆ ಬಾ. ಹುಡುಗರೆಲ್ಲ ಸರಿ ಇಲ್ಲ, ಆ ಕಡೆ ನೋಡ್ಬಿಡ, ಸುಮ್ನೆ ಬಾ. ಹಾಯ್ ಬಾಬಾ. ಹಾಯ್ ರೇವತಿ, ಬಾ ಕುತ್ಕೋ. ಏಜೆ, ನನ್ ಹುಡುಗಿ ಬಂದಾಯ್ತು. ಎಲ್ಲಿ ಹುಡ್ಗ? ಹಲೋ ಬಾಸ್, ಥ್ಯಾಂಕ್ಸ್ ಹೇಳಾಯ್ತು ತಾನೆ. ಇನ್ನೇನು ಹಾರ ಹಾಕ್ಬಿಟ್ಟು ಸನ್ಮಾನ ಮಾಡ್ಬೇಕಾ? ಯಾಕ ಆತರ ಗುರಾಯಿಸ್ತಾ ಇದ್ದೀರಾ? ಯಾವತ್ತು ಹುಡುಗಿನ ನೋಡೇ ಇಲ್ವಾ? ಇವ್ರು ಯಾರು ಅಂತ ನಿಮಗ್ ಗೊತ್ತಾ? ಏಜೆ ನೋಡಿ ಯಾವ ತರ ಗುರಾಯಿಸ್ತಾ ಇದ್ದಾನೆ ಅಂತ. ಲೀಲಾ, ಕಾಮ್ ಡೌನ್. ರೇವತಿ ನೋಡಕ್ ಬಂದಿರೋ ಹುಡುಗ ಇವ್ರ. ನನ್ ಪರಿಚಯ ಮಾಡ್ಕೊಳಿಲ್ಲ ನಾನು. ಏಜೆ ಹಾ ಗೊತ್ತು ಮೇಡಮ್, ನೀವ್ ಏಜೆ ಸರ್ ವೈಫ್ ಅಲ್ವಾ? ಲೀಲಾ, ರೇವತಿನ ಮದುವೆ ಆಗೋ ಹುಡುಗನ್ ನೋಡ್ಬೇಕು ಅಂತ ತುಂಬಾ ಹಠ ಮಾಡ್ತಿದ್ದಲ್ಲ, ಈಗ ನಿನ್ ಕಣ್ಮುಂದೆ ಇದ್ದಾನೆ. ರಿಷಬ್ ಅವ್ರೆ, ನೀವ್ ಹುಡ್ಗ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅಂದ್ರೆ ನಮ್ ಚುಕ್ಕಿನ ಮದ್ವೆ ಆಗೋ ಹುಡ್ಗ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಏನೇನೋ ಹೇಳ್ಬಿಟ್ಟೆ. ನೀವ್ ಬೇಜಾರ್ ಮಾಡ್ಕೊಂಡ್ರ? ನಿಮ್ ಮುಖ ನೋಡಿದ್ರೆ ನೀವ್ ಬೇಜಾರ್ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ನಿಮ್ಮನ್ನ ನೋಡಿದ್ರೆ ನಮ್ ಏಜೆ ನಮ್ ರೇವತಿನ ನೋಡ್ದಾಗ ಆಗತ್ತೆ. ಈಗಿನ ಕಾಲದ ಹುಡುಗರು ಬೇಜಾರೆಲ್ಲ ಮಾಡ್ಕೊಳಲ್ಲ. ಏನಂತೀರಾ? ಅದು ನೀವ್ ಲೇಟ್ ಆಗಿ ಬಂದ್ರಲ್ಲ, ಅದಕ್ಕೆ ಏಜೆ ಹತ್ರ ಹೇಳ್ತಿದ್ದೆ ಈ ಹುಡುಗ ಚೆನ್ನಾಗಿ ನೋಡ್ಕೋತಾನೋ ಅಂತ ಬೈಕೋತಾ ಇದ್ದೆ. ಆಕ್ಚುಲಿ ನಾನು ಫಾರಿನ್ ಬೇಸ್. ಫಾರಿನ್? ನಮ್ಮ ಅಮ್ಮ ಏನಾದ್ರು ಇಲ್ಲಿ ಇದ್ದಿದ್ರೆ ತುಂಬಾ ಖುಷಿ ಪಟ್ಟಿರೋರು. ನೀವೇನು ಓದಿದೀರಾ? ಅದು ನಾನು ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ. ನೀವು ಫಸ್ಟ್ ರ್ಯಾಂಕ್ ಸ್ಟೂಡೆಂಟು, ಟೀಚರ್ಸ್ ಪೆಟ್ಟು, ಫಸ್ಟ್ ಬೆಂಚ್ ಸ್ಟೂಡೆಂಟು ಅಂತ. ಏನಂತೀರಾ? ರೈಟ್? ಆಕ್ಚುಲಿ ಲೀಲಾ, ಎಲ್ಲರ ಲೈಫಲ್ಲೂ ಒಂದು ಸೀಕ್ರೆಟ್ ಅಂತ ಇರುತ್ತೆ. ಆದರೆ ಇದು ಲೈಫ್ಗೆ ಸೀಕ್ರೆಟ್. ಇನ್ಫ್ಯಾಕ್ಟ್ ಇದನ್ನ ನಾನು ಒಂಥರ ಇಬ್ರು ಫಾಲೋ ಮಾಡ್ತಾ ಇದ್ದೀನಿ. ಏನು ನಿಮ್ದು ಮತ್ತೆ ಅಂತರ ಅಕ್ಕನ್ ಸೀಕ್ರೆಟಾ? ಹೇಳಿ ಹೇಳಿ ಹೆಜ್ಜೆ, ಮಜಾ ಇರುತ್ತೆ. ಲೈಫಲ್ಲಿ ಏನೇನೋ ಆಗುತ್ತೆ, ಆದ್ರೆ ಎಲ್ಲ ನಾವ್ ಅನ್ಕೊಂಡ ಹಾಗೆ ಆಗ್ಬೇಕು ಅಂದ್ರೆ ನನ್ನ ಹತ್ರ ಒಂದು ಉಪಾಯ ಇದೆ. ಏನು? ನಾವ್ ಅನ್ಕೊಂಡಿದ್ದೆಲ್ಲ ಆಗ್ಬಿಡುತ್ತಾ? ಇದನ್ನ ನೀವು ಮತ್ತೆ ಅಂತರ ಅಕ್ಕ ಟ್ರೈ ಮಾಡ್ತಿದ್ರಾ? ನಾವ್ ಹೇಗ್ ಅನ್ಕೋತೀವೋ ಹಾಗೆ ಆಗತ್ತೆ. ಅದು ಹಾಗೆ ಹೇಗಾಗತ್ತೆ ಅನ್ನೋದು ದೊಡ್ಡ ಸೀಕ್ರೆಟ್. ಸುಮ್ನೆ ರೀ ಏಜೆ, ನೀವೇನೋ ಹೇಳ್ತಿದ್ದೀರಾ. ಅನ್ಕೊಂಡ ತಕ್ಷಣ ಆಗೋ ಹಾಗಿದ್ದಿದ್ರೆ ದೇವ್ರು, ಹರಕೆ, ಪೂಜೆ ಇದೆಲ್ಲ ಇರ್ತಿತ್ತಾ? ಆಕ್ಚುಲಿ ಇದ್ರ ಹಿಂದೆ ಇರೋ ಸೀಕ್ರೆಟ್ ಏನು ಗೊತ್ತಾ? ನಾವೇನ್ ಅನ್ಕೋತೀವೋ ನಾವ್ ಅದನ್ನ ನಂಬಬೇಕು. ಯಾವುದೇ ಕಾರಣಕ್ಕೂ ಡೌಟ್ ಪಡಬಾರ್ದು. ತುಂಬಾ ಸ್ಟ್ರಾಂಗ್ ಆಗಿ ಮನಸಾರ 10 ನಂಬರ್ ಎಣಿಸಿದ್ರೆ ನಾವ್ ಅನ್ಕೊಂಡಿದ್ ಕಣ್ ಮುಂದೆ ಬರುತ್ತೆ. ಅಂತರ ಅಕ್ಕ ನಿಮ್ಮನ್ನ ಪಡೆಯಕ್ಕೆ ತುಂಬಾ ಪುಣ್ಯ ಮಾಡಿದ್ದಾರೆ ಅನ್ಸುತ್ತೆ. ಅವ್ರಷ್ಟೇ ಅಲ್ಲ, ನಿಮ್ ಜೊತೆ ಯಾರು ಇರ್ತಾರೋ ಅವ್ರು ಪುಣ್ಯ ಮಾಡಿದ್ದಾರೆ. ಈ ವಿಷಯದಲ್ಲಿ ನಾನ್ ವೋಟ್ ನಿಮ್ಗೆ. ಅಯ್ಯೋ, ಮಾತಾಡ್ತಾ ಮಾತಾಡ್ತಾ ಫಾರ್ಮುಲಾ ಬಗ್ಗೆನೇ ಮರ್ತೋಯ್ತು. ಇರಿ ನಾನ್ ಕೇಳ್ಕೊತೀನಿ. ನಾನ್ ಚಿಕ್ಕ ವಯಸ್ಸಿದ್ದಾಗ ನಮ್ ಪಕ್ಕದ ಮನೇಲಿ ಪಲ್ಲವಿ ಅಂತ ಇದ್ಲು. ಅವಳಿಗೆ ಅವ್ರಪ್ಪ ದೊಡ್ಡ ಟೆಡಿಬೇರ್ ತಂದು ಕೊಟ್ಟಿದ್ರು. ನನ್ಗೂ ತಗೋಬೇಕು ಅಂತ ಆಸೆ ಆಯ್ತು. ಆದ್ರೆ ನಮ್ಮ ಅಪ್ಪಂಗೆ ತುಂಬಾ ಕಷ್ಟ ಆಯ್ತಲ್ವಾ, ಅದಕ್ಕೆ ನಾನು ಕೇಳಿರ್ಲಿಲ್ಲ. ದೊಡ್ಡೋಳಾದ್ಮೇಲೆ ಗೊಂಬೆ ತಗೊಳ್ಬೇಕು ಅಂತ ಆಸೆ ಆದಾಗ ಹೋಗಿ ಕೇಳ್ದೆ. ಅವಾಗ 6,000 ರೂಪಾಯಿ ಅಂದ್ರು. ಅಬ್ಬಬ್ಬಾ, 6,000 ರೂಪಾಯಿಲಿ ನಮ್ಮ ಮನೇಲಿ 2 ತಿಂಗಳು ರೇಷನ್ ಸಿಗುತ್ತೆ ಗೊತ್ತಾ? ಅದಕ್ಕೆ ತಗೊಳೋದ್ನ ಮರ್ತ್ಬಿಟ್ಟೆ. ಇವಾಗ ಅಷ್ಟು ದೊಡ್ಡ ಬೊಂಬೆ ಏನ್ ಬೇಡ, ಪುಟ್ಟ ಬೊಂಬೆ ಸಿಕ್ಕರೆ ಸಾಕು. ಪ್ಲೀಸ್ ಪ್ಲೀಸ್ ಪ್ಲೀಸ್. ಏಜೆ, ನಾನು ಕೌಂಟ್ ಮಾಡ್ತೀನಿ ಇವಾಗ. ಹೋಗ್ಲಿ ಬಿಡು,
ಒಂದೇ ದಿನ ಫಾರ್ಮುಲನ ಈ ಸತಿ ಯೂಸ್ ಮಾಡಬಾರ್ದು. ಇಲ್ಲ ಏಜೆ, ನೀವೇ ಹೇಳಿದ್ರಲ್ಲ ನಂಬಿಕೆ ಇಟ್ಕೊಂಡು ಕೇಳ್ಕೊಂಡ್ರೆ ಸಿಗುತ್ತೆ ಅಂತ. ನಾನು ಕೇಳ್ಕೊತೀನಿ. 10, 9, 8, 7, 6, 5, 4, 3, 2, 1. ಏಜೆ ನೋಡಿ ಹೆಂಗೆ ನಾವು ನಾನ್ ಕೇಳಿದ ತಕ್ಷಣ ಆ ದೇವ್ರು ನಂಗೆ ಕೊಟ್ಟೆ ಬಿಟ್ಟ. ನಾನ್ ಮೊದ್ಲೇ ಅಮ್ಮಣ್ಣಿ ಪಾಪು ಅಲ್ವಾ, ಪಾಪ ಚಿಕ್ಕ ಹುಡುಗಿಗೆ ಯಾಕೆ ಬೇಜಾರ್ ಮಾಡ್ಸು ಅಂತ ನಂಗೆ ಕೊಟ್ಬಿಟ್ಟ. ಏಜೆ ನಾನ್ ಕೇಳಿದ್ದೆಲ್ಲ ಸಿಗ್ತಾ ಇದೆ. ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ. ನಂಗೆ ವಾವ್ ಅನ್ಸ್ತಾ ಇದೆ. ನಿಮ್ಗೆ? ನನಗೂ ಅಷ್ಟೇ ಮೇಡಮ್. ಅಣ್ಣವ್ರು ಹೇಳಿಲ್ವೇ, ಲೈಫ್ ಕೂಡ ಗೊಂಬೆ ಆಟನೇ, ಮ್ಯಾರಲ್ ಲೈಫ್ ಕೂಡ ಗೊಂಬೆ ಆಟನೇ. ಗಂಡ ಇರ್ಲಿ ಹೆಂಡತಿ ಇರ್ಲಿ ಅವ್ರಿಬ್ರಲ್ಲಿ ಯಾರಾದ್ರೂ ಒಬ್ರು ಗೊಂಬೆ ಆಗ್ಬೇಕು. ಗಂಡ ಅನ್ನೋನ್ ಗೊಂಬೆ ಆದ್ರೆ ಇನ್ನು ಒಳ್ಳೇದೇ ಬಿಡಿ. ಹೆಂಡತಿ ಏನ್ ಹೇಳಿದ್ರು ಕೇಳಿಸ್ಕೊಳಕ್ ಆಗಲ್ಲ, ತಿರುಗ್ಸ್ ಮಾತಾಡಕ್ಕೂ ಆಗಲ್ಲ. ಜಗತ್ತಲ್ಲಿ ಹೀಗೆ ಆದ್ರೆ ಜಗಳ ಅನ್ನೋದೇ ಇರಲ್ಲ. ನಾನು ಎಷ್ಟೋ ಜೋಡಿಗಳು ನೋಡಿದೀನಿ. ಹೆಂಡತಿ ರಂಬೆ ತರ ಇದ್ರೆ ಗಂಡ ಕೊಂಬೆ ತರ ಇರ್ತಾರೆ. ರೇವತಿ ಅವ್ರು ಹೇಳಿದ್ದು ನಿಜಾನೇ. ಇವತ್ತಿನ ದಿನ ಹುಡುಗರು ಹುಡುಗಿರ ಜೊತೆ ಮಾತಾಡೋದು ಕಷ್ಟನೇ. ಕೈಕಾಲು ನಡ್ಗುತ್ತೆ, ಅಂಗೈ ಬೇವರುತ್ತೆ. ನಂದು ಕೂಡ ಇದು ಫಸ್ಟ್ ಎಕ್ಸ್ಪೀರಿಯನ್ಸು. ನಾವು ತುಂಬಾ ಮಾತಾಡ್ಲಿಲ್ಲ, ಆದ್ರೆ ಮನ್ಸಾರೆ ಮಾತಾಡಿದ್ವಿ. ನನ್ ಕಡೆಯಿಂದ ಏನು ಅಬ್ಜೆಕ್ಷನ್ ಇಲ್ಲ. ನನಗೆ ರೇವತಿ ಅವರು ತುಂಬಾ ಇಷ್ಟ ಆದ್ರು. ಮನಸ್ಸು ತುಂಬಾ ಮಾತಾಡಿದ್ರಲ್ಲ, ದಟ್ಸ್ ಇಂಪಾರ್ಟೆಂಟ್. ಎಷ್ಟೇ ಮಾತಾಡಿದ್ರು ನನಗ್ ಹುಡುಗ ಇಷ್ಟ ಆಗ್ಲಿಲ್ಲ. ಅಯ್ಯೋಯ್ಯೋ, ಯಾಕೆ ಎಲ್ಲರೂ ಹೆದರ್ಕೊಂಡ್ಬಿಟ್ರಾ? ಅದು ಚುಕ್ಕಿ ಇದ್ದಾಳಲ್ಲ, ನಿಮ್ಮಿಷ್ಟ ಅಂತ ಹೇಳ್ತಿದ್ಲು. ಈ ತರ ಹೇಳಿದ್ರೆ ಅವಳು ಹೇಗ್ ರಿಯಾಕ್ಟ್ ಮಾಡ್ತಾಳೆ ಅಂತ ಅವಳ ಮುಖನೇ ನೋಡ್ತಿದ್ದೆ. ಏಜೆ ಅವಳ ಮುಖ ನೋಡಿದ್ರೆ ಗೊತ್ತಾಗತ್ತೆ ಅವಳಿಗೆ ಹುಡುಗ ಇಷ್ಟ ಆಗಿದ್ದಾನೆ ಅಂತ, ಅಲ್ವೇರೆ ಚುಕ್ಕಿ? ಏಜೆ ನಾವ್ ಹುಡುಕಿದ್ರು ನಮ್ಗಿಂತ ಒಳ್ಳೆ ಹುಡುಗ ಸಿಗ್ತಾ ಇರ್ಲಿಲ್ಲ. ಈ ವಿಷಯ ಅಪ್ಪ ಅಮ್ಮಂಗ್ ಗೊತ್ತಾದ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ. ಏಜೆ ನನ್ ಕಡೆಯಿಂದ 100% ಓಕೆ. ಥ್ಯಾಂಕ್ ಯು ಸೋ ಮಚ್ ಏಜೆ. ಗುಡ್. ರಿಷಬ್, ನಾನು ನಿಮ್ಮ ಮನೆಯವ್ರ ಜೊತೆ ಮಾತಾಡ್ತೀನಿ. ಒಂದೊಳ್ಳೆ ದಿನ ಫಿಕ್ಸ್ ಮಾಡ್ಕೊಂಡು ರೇವತಿ ಅವ್ರ ಮನೇಲಿ ಸಿಕ್ಬಿಟ್ಟು ಮುಂದಿಂದೆಲ್ಲ ಮಾತಾಡೋಣ. ಎಸ್ ಸರ್, ನಾನು ಇವತ್ತೇ ಮನೆಯವ್ರ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಸಿ ಯು ಸೂನ್. ಚುಕ್ಕಿ ನಂಬರ್ ಬೇಕಿದ್ರೆ ಹೇಳು, ಕೊಡ್ತೀನಿ. ಅಕ್ಕ ನೀನ್ ಸುಮ್ನಿರೋ, ನಂಗೆ ಅದೆಲ್ಲ ಏನ್ ಬೇಡ. ಈಗಿನ ಕಾಲದಲ್ಲಿ ಓಕೆ ಆದ ತಕ್ಷಣ ಎಕ್ಸ್ಚೇಂಜ್ ಆಗದೆ ನಂಬರು. ನಿನ್ ಬಾವನ್ ಕೇಳಿಸ್ಕೊಡ್ತೀನಿ, ಹೇಳಬೇಕಾ? ರೇವತಿ ಬಾ, ಹಾಗೆ ಡ್ರಾಪ್ ಮಾಡಿ ಹೋಗ್ತೀವಿ. ಪರವಾಗಿಲ್ಲ ಬಾವಾ, ನೀವ್ ಆರಾಮಾಗಿ ಹೊರಡಿ. ಶೋರ್? ಶೋರ್. ಸರಿ, ಬಾಲಿಲ್ಲ. ಸರ್, ಎಷ್ಟೋ ಜನ ಹೊಟ್ಟೆ ಬಟ್ಟೆ ಕಟ್ಟಿ ಮುಂದೆ ಜೀವನಕ್ಕಾಗುತ್ತೆ ಅಂತ ದುಡ್ಡನ್ನ ಎತ್ತಿಟ್ಟಿರ್ತಾರೆ. ಅಂಥವ್ರನ್ನ ಟಾರ್ಗೆಟ್ ಮಾಡಿ ದುಡ್ಡನ್ನ ಕದೀತಾರೆ ಸರ್ ಇವರು. ಇವ್ರನ್ನ ಸುಮ್ಮನೆ ಬಿಡಬಾರ್ದು. ರೋಡಲ್ಲಿ ಬ್ಯಾಗ್ ಇಟ್ಕೊಂಡು ಓಡೋಗ್ತಿದ್ರು. ನನಗೆ ಡೌಟ್ ಬಂತು. 4 ಕೊಟ್ಟೆ ನೋಡಿ, ಆವಾಗ ಬಾಯ್ ಬಿಟ್ರು ಅದ್ರಲ್ಲಿ ದುಡ್ಡಿದೆ ಅಂತ. ನಿಮ್ ದುಡ್ಡೆಲ್ಲ ಕರೆಕ್ಟ್ ಆಗಿದ್ಯಾ ಸರ್? ಹಾ, ಎಲ್ಲ ಸರಿಯಾಗೇ ಇದೆ ಕಣಪ್ಪ. ಆದ್ರೆ ಇಂಥವರಿಂದಾಗಿ ನಿನ್ ಮೇಲೂ ಸಂಶಯ ಪಡೋ ಹಾಗಾಗಿದೆಪ್ಪ. ಪರವಾಗಿಲ್ಲ ಸರ್,
ಒಳ್ಳೆತನ ಮಿಸ್ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹಾಗೆ ಅಂತಿದ್ರು ಸರ್. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಸರ್. ಬನ್ನಿ ಸರ್, ಸ್ಟೇಷನಿಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ರೂಪಿಸೋಣ. ಪೊಲೀಸ್ ಸ್ಟೇಷನ್ಗ? ಬೇಡಪ್ಪ, ಬೇಡ. ಯಾಕೆ ಸರ್, ಯಾಕೆ ಭಯ ಪಡ್ತಿದ್ದೀರಾ? ಭಯ ಪಡದೆ ಇನ್ನೇನ್ ಮಾಡ್ಲಪ್ಪ, ನಮ್ಮಂಥ ಮಿಡಲ್ ಕ್ಲಾಸ್ ಜನದ ಸ್ವಭಾವನೇ ಅದು. ಭಯ ಪಡ್ತಾನೆ ಇರ್ತೀವಿ. ಇಂಥವ್ರನ್ನ ನೋಡಿದ್ರೆ ಸಿಗ್ದು ಹಾಕ್ಬಿಡೋಣ ಅಂತ ಕೋಪ ಬರುತ್ತೆ. ಆದ್ರೆ ಆ ಕೋಪ ಎಲ್ಲಿ ಹೋಗುತ್ತೆ ಹೇಳು? ಮಾತು ಆಗ ಹೊರಗೆ ಬರೋದಿಲ್ಲ, ಒಳಗೆ ಉಳ್ಕೊಂಡಿರುತ್ತೆ. ಇಂಥವ್ರನ್ನ ಒದ್ದು ಒಳಗೆ ಹಾಕ್ಸೋದು, ಆಮೇಲೆ ಅವ್ರು ಹೊರಗೆ ಬಂದ್ಮೇಲೆ ನಮ್ಮ ಮನೆಗೆ ಏನ್ ಮಾಡ್ತಾರೋ, ನಮ್ಮ ಮಕ್ಕಳಿಗೆ ಏನ್ ಮಾಡ್ತಾರೋ ಅಂತ ಭಯದಲ್ಲೇ ಬದುಕೋದು. ಈ ಜಂಜಾಟ ಯಾರಿಗ್ ಬೇಕಪ್ಪ? ಬೇಡ. ಆ ದೇವ್ರು ಒಳ್ಳೆ ಬುದ್ಧಿ ಕೊಟ್ರೆ ಅವ್ರು ಮಾಡೋ ತಪ್ಪನ್ನ ತಿದ್ಕೋತಾರೆ. ಹೋಗ್ಲಿ ಬಿಡು. ಚೆನ್ನಾಗಿದೆಯಪ್ಪ? ಸೂಪರ್ ಆಗಿದೆ. ತಗೋ ಇನ್ನೊಂದು. ಆಂಟಿ ಸಾಕು, ಆಲ್ರೆಡಿ 3 ತಿಂದಿದ್ದೀನಿ. ಅಯ್ಯ, ನೀನೇನಪ್ಪ ತಿಂದಿದ್ದಕ್ಕೆಲ್ಲ ಲೆಕ್ಕ ಹಾಕ್ತೀಯ? ತಿಂದಿದ್ಕೆ ಹಂಗೆಲ್ಲ ಲೆಕ್ಕ ಹಾಕ್ಬಾರ್ದು. ತಿಂದು ಆಗಿರೋದಕ್ಕೆಲ್ಲ ಲೆಕ್ಕ ಇಟ್ಟು ಅಭ್ಯಾಸ ನನ್ಗೆ, ಅಷ್ಟು ಈಸಿಯಾಗಿ ಮರೆಯಲ್ಲ. ಅರೆ ಏನಪ್ಪ ನೀನು, ವಯಸ್ಸು ಹುಡುಗರು ಹೇಗಿರ್ಬೇಕು? ಚೆನ್ನಾಗಿ ತಿಂದು ಗಟ್ಮುಟ್ಟಾಗಿರ್ಬೇಕು. ಆಂಟಿ, ನಿಮ್ಮನ್ನ ನೋಡ್ತಿದ್ರೆ ನಮ್ ದೊಡ್ಡ ಚಿಕ್ಕ ಮನೆ ನೆನಪಾಗ್ತಾರೆ ನನ್ಗೆ. ಹೌದೇನಪ್ಪ? ಆಂಟಿ, ನನ್ಗೂ ಅಷ್ಟೇ. ಈಗ ಆಂಟಿ ಅಂತ ಕಟ್ಟೆ ಮೇಲೆ ಕೂತ್ಕೊಂಡು ನಾನ್ ಹಾಕೋ ದೋಸೆನ ತಿನ್ಕೊಂಡು ಕ್ಲೋಸ್ ಆಗಿ ಮಾತಾಡೋರು ಯಾರು ಸಿಕ್ಕಿರ್ಲಿಲ್ಲ. ಅಯ್ಯೋ, ನೀನ್ ನನ್ನ ದೊಡ್ಡ ಮಗನ್ ತರ ಕಾಣಿಸ್ತೀಯಪ್ಪ. ಆಂಟಿ, ನಿಮಗ್ ದೊಡ್ಡ ಮಗ ಬೇರೆ ಇದಾನ? ಇದಾನೆ, ಇಲ್ಲೇ ಕೂತಿದ್ದಾನೆ. ಅವನ ಹೆಸರು ವಿಕ್ರಮ್ ಅಂತ. ಆಂಟಿ ಆಂಟಿ, ಅದು ನಿಮ್ಮನ್ನ ಒಂದ್ಸಲ ಅಮ್ಮ ಅಂತ ಕರೀಲಾ? ಕರೀಲಾ ಅಂತ ಕೇಳ್ತಿದ್ಯಲ್ಲ, ಕರಿಯಪ್ಪ. ಅಮ್ಮ ಮಗನೇ, ಅಮ್ಮ, ನನ್ ದೊಡ್ಡ ಮಗನೇ, ಅಮ್ಮ. ಅಯ್ಯೋ ಅಮ್ಮ ಎಂದರೆ ಏನು ಹರ್ಷವು. ಇನ್ನೊಂದು ದೋಸೆ ಹಾಕ್ಲಪ್ಪ? ಹಾಕಿ ಅಮ್ಮ. ಸೋ ಸ್ವೀಟ್ ಬಾಯ್ ಯು ಆರ್. ಇವನು ಏಜೆ ಕ್ಲೋಸು, ನನಗೆ ಇವನ್ ಕ್ಲೋಸು. ನನ್ನನ್ನು ಅಮ್ಮನ ಥರ ಬೇರೆ ನೋಡ್ತಾ ಇದ್ದಾನೆ. ನನ್ನ ಬಗ್ಗೆ ಅವನು ಏಜೆ ಹತ್ರ ಒಳ್ಳೆ ಮಾತಾಡ್ಬಿಟ್ರೆ ನನ್ನ ಲೆವೆಲ್ಲೇ ಚೇಂಜ್ ಆಗ್ಬಿಡುತ್ತೆ. ಎಲ್ರೂ ಹಿಂಗೆ ಕನ್ಸು ಕಟ್ಕೊಳ್ಳಿ. ಲೀಲಾ ಏನಾದರೂ ಸಾಕ್ಷಿ ಕೊಟ್ಟಿಲ್ಲ ಅಂದ್ರೆ ರೇವತಿ ಜೀವನನ ನರ್ಕ ಮಾಡ್ಬಿಡ್ತೀನಿ. ಅವಾಗಿ ಖುಷಿ ಇರುತ್ತಾ ಅಂತ ನಾನು ನೋಡ್ತೀನಿ. ಅಮ್ಮ, ಇವತ್ತು ನನ್ನ ಜೀವ ನಿಂತರೂ ಪರವಾಗಿಲ್ಲ ಅಮ್ಮ. ನನ್ನ ಜೀವನ ಸಾರ್ಥಕ ಆಗೋಯ್ತು. ಅಯ್ಯೋ, ಎಂಥ ಮಾತಾಡ್ತಿದ್ಯಪ್ಪ. ಈಗ ತಾನೇ ಬಾಯಿ ತುಂಬ ಅಮ್ಮ ಅಂತ ಕರೆದಿದ್ಯಾ. ಹಾಗೆಲ್ಲ ಮಾತಾಡಬಾರ್ದು, ಒಳ್ಳೆ ಮಾತಾಡಬೇಕು. ಹುಡುಗನ್ನ ವಿಕ್ರಮೇ ಹುಡುಕಿದಾನೆ ಅಂದ್ರೆ ದೇವ್ರಾನೆ ಹುಡುಗ ಸರಿ ಇರಲ್ಲ. ವಿಕ್ರಮೇ ಸರಿ ಇಲ್ಲ ಅಂದ್ಮೇಲೆ ನಾ ಹುಡುಗ ಎಲ್ಲಿಂದ ಸರಿ ಇರ್ತಾನೆ? ಎಷ್ಟು ವರ್ಷದಿಂದ ಚುಕ್ಕಿ ಮದ್ವೆಗೋಸ್ಕರ ಕನ್ಸ್ ಕಟ್ಕೊಂಡು ಕೂತಿದ್ದೀನಿ. ಗಿಣಿ ತರ ಸಾಕಿ ಗಿಡಗನ್ ಕೈಲಿ ಕೊಡಕ್ಕಾಗತ್ತಾ? ಇಲ್ಲ ಇಲ್ಲ, ನನ್ನ ಅಮ್ಮಂಗೆ ಫೋನ್ ಮಾಡ್ಬೇಕು. ಅಯ್ಯೋ, ಅಪ್ಪ ಫೋನ್ ಮಾಡ್ತಿದ್ದಾರೆ. ಇಲ್ಲ ಮರಿ, ಸಾರಿ, ನನಗೆ ಆಗ್ಲೇ ನಿನ್ನ ಹತ್ರ ಜಾಸ್ತಿ ಮಾತಾಡಕ್ ಆಗಿಲ್ಲ, ಅದಕ್ಕೆ ಈಗ ಮಾತಾಡ್ತಾ ಇದ್ದೀನಿ. ನೀನ್ ಅಲ್ಲಿದ್ಯಾ? ನೀನೇನಾದ್ರೂ ಇಲ್ಲಿದ್ದಿದ್ರೆ ನಮ್ ಸಂಭ್ರಮ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದೆ ಗೊತ್ತಾ? ಸಂಭ್ರಮನ? ಏನ್ ಸಂಭ್ರಮ ಅಪ್ಪ? ಇದೇನಮ್ಮ ಹೀಗ್ ಕೇಳ್ತಾ ಇದೀಯಾ? ಹುಡುಗನೆಲ್ಲ ನೋಡಿ ಎಲ್ಲ ಫಿಕ್ಸ್ ಮಾಡಿದ್ಮೇಲೆ ಹೀಗ್ ಕೇಳಿದ್ರೆ? ಅಂತೂ ಏಜೆ ಸರು ಕೊಟ್ಟು ಮಾತಿನ ಪ್ರಕಾರ ಮದುವೆ ನಡೆಸ್ತಾ ಇದ್ದಾರೆ. ಅಮ್ಮ ಅಂತೂ ಸಂತೋಷ ಪಡೋದಕ್ಕೆ ಲಿಮಿಟೇ ಇಲ್ಲ. ಅಮ್ಮ ಅಂತೂ ಮೆಟ್ಲು ಹತ್ತದೇನೆ ಮೇಲ್ಗಡೆ ರೂಮಲ್ಲೆಲ್ಲ ಓಡಾಡ್ತಾ ಇದ್ದಾಳೆ. ಇಲ್ಲ, ಏನು ಯೋಚನೆ ಮಾಡ್ಬೇಡಪ್ಪ, ನಾವೆಲ್ಲರೂ ತುಂಬಾ ಖುಷಿಯಾಗಿದ್ದೀವಿ. ಎಷ್ಟು ಖುಷಿಯಾಗಿದ್ದೀವಿ ಅಂದ್ರೆ ನಿಮ್ಮಪ್ಪ ಊಟನೇ ಬೇಡ ಅಂತಿದ್ದಾರೆ, ಅಷ್ಟು ಖುಷಿಯಾಗಿದ್ದೀವಿ ನಾವು. ಕೊಡ ಇಲ್ಲಿ.
ಹೌದಮ್ಮ, ಎಷ್ಟು ಖುಷಿಯಾಗಿದೆ ಅಂದ್ರೆ, ಅಲ್ಲಮ್ಮ ನೀನೇ ಹೇಳು, ಸಂತೋಷ ಹೆಚ್ಚಾದಾಗ ಹೊಟ್ಟೆ ತುಂಬದಾಗಲ್ವಾ? ಸಂತೋಷ ದುಪ್ಪಟ್ಟಾಗಿ ಹೊಟ್ಟೆ ಹಸಿವೆ ಹೊಟ್ಟೋಗಿದೆ ಕಣೆ. ಭಾಗ್ ಕೊಡಿಲಿ ಅಕ್ಕ, ನೀನಿಲ್ಲಿರ್ಬೇಕಿತ್ತು ಕಣೆ, ಆಗ ನಿಂಗೆ ಗೊತ್ತಾಗ್ತಿತ್ತು. ಅಮ್ಮ ಅಷ್ಟೇ ಅಲ್ಲ, ಅಪ್ಪನು ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ಅವರಿಬ್ರು ಕಾಲು ನೆಲದ ಮೇಲೆ ನಿಲ್ತಿಲ್ಲ. ಆಗ್ಲಿಂದ ಬರೀ ಮದ್ವೆ ಬಗ್ಗೆನೇ ಮಾತು. ನಂಗಂತೂ ಎಷ್ಟು ರೇಗಿಸ್ತಿದ್ದಾರೆ ಗೊತ್ತಾ? ಚುಕ್ಕಿ, ಅದೇನಂದ್ರೆ ನನ್ ಮಾತು ನಾನ್ ಹೇಳ್ತೀನಿ ಕೇಳು. ಭಾವಂಗೆ ನನ್ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್ ಹೇಳೆ. ನನ್ನ ಲೈಫಲ್ಲಿ ಏನೇನೋ ಆಗೋಯ್ತು, ಆದ್ರೆ ಭಾವ ಇದ್ದಾರೆ ಅಂತ ಒಂದು ನಂಬಿಕೆಯಿಂದ ನಾನು ಇಷ್ಟು ದಿನ ಇದ್ದೆ. ಭಾವ ನಂಬಿಕೆನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ಮೇಲಾದ್ರೂ ನನ್ನ ಲೈಫ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಅಕ್ಕ ಇರು, ಅಪ್ಪ ಮಾತಾಡ್ತಾರಂತೆ. ಮರಿ ಎಲ್ಲ ನಾವ್ ಅನ್ಕೊಂಡ ಹಾಗೆ ಆಗಿ ರೇವತಿಗೆ ಆ ಹುಡುಗನ ಜೊತೆನೆ ಮದುವೆ ಆದ್ರೆ ನಾನಂತೂ ನೆಮ್ಮದಿಯಾಗಿ ಕಣ್ಮುಚ್ಬೋದು. ನೀನು ಈ ಮಾತು ಹೇಳ್ತಿದ್ಯಾ, ಬಟ್ ಮದುವೆ ಬೇಡ ಅಂತ ಹೇಳೋದಕ್ಕೆ ರೀಸನ್ ಏನು? ವಿಕ್ರಮ್, ಇಲ್ಲ ವಿಕ್ರಮ್ ಹೆಸರು ಹೇಳ್ಬಿಟ್ಲಲ್ಲ. ಗಾಡ್, ಏನ್ ಮಾಡ್ಲಿ? ವಿಕ್ರಮ್ ಅವ್ರ ಹುಡುಗ ತುಂಬಾ ಒಳ್ಳೆಯವನು. ಹೀಗಿದ್ದಾಗ ಮದುವೆ ಕ್ಯಾನ್ಸಲ್ ಮಾಡಬೇಕು ಅಂತ ಐಡಿಯಾ ಯಾಕೆ ಬಂತು ನಿಮಗೆ? ಮೊರೋರ್ ವಿಕ್ಕಿ ಅವನ ಬಗ್ಗೆ ಎಲ್ಲ ವಿಚಾರ ಕರ್ಕೊಂಡ್ ಬಂದಿರೋದು. ದೇರ್ ಶುಡ್ ಬಿ ನೋ ಪ್ರಾಬ್ಲಮ್. ಅಯ್ಯೋ ಏಜೆ, ಅದೇ ಪ್ರಾಬ್ಲಮ್ ಆಗಿರೋದು. ಅದಕ್ಕೆ ಮದ್ವೆ ಕ್ಯಾನ್ಸಲ್ ಮಾಡ್ಸಕ್ ಬಂದಿದ್ದೀನಿ. ಅಪ್ಪ, ಲೀಲಾ ಹೇಳಲಿಲ್ಲ. ನಾನು ಎಲ್ಲಿ ಹೇಳ್ಬಿಡ್ತಾಳೋ, ಏನಾಗ್ಬಿಡುತ್ತೋ, ಇಷ್ಟು ದಿನ ಮಾಡಿದ ಪ್ಲಾನ್ ಎಲ್ಲ ಹಾಳಾಗುತ್ತಲ್ಲ ಅಂತ ಅನ್ಕೊಂಡಿದ್ದೆ. ಥ್ಯಾಂಕ್ ಗಾಡ್. ಏಜೆ, ನಂಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ. ರೇವತಿ ಮದ್ವೆ ಆಗಿ ಹೋದ್ಮೇಲೆ ಖುಷಿಯಾಗಿರ್ತಾಳೆ ಅಂತ ನಂಗೆ ಅನಿಸ್ತಾ ಇಲ್ಲ. ನಾನು ಅದನ್ನೇ ಕೇಳ್ತಾ ಇದ್ದೀನಿ, ನಿನಗೆ ಯಾಕೆ ಹಾಗೆ ಅನ್ನಿಸ್ತಾ ಇದೆ? ರೇವತಿ ಆ ಹುಡುಗನ ಜೊತೆ ಚೆನ್ನಾಗಿರಲ್ಲ ಅಂತ ಅನ್ಸೋದಕ್ಕೆ ರೀಸನ್ ಏನು? ಅಯ್ಯೋ, ಅದನ್ನ ನಿಮ್ಮ ಹತ್ರ ಹೇಳಂಗಿದ್ದಿದ್ರೆ ನಾನು ಯಾವತ್ತೂ ಹೇಳ್ತಾ ಇದ್ದೆ. ಏಜೆ, ನೀವು ನಿಮ್ ಸರ್ಕಲ್ ಅಲ್ಲೇ ಹುಡುಗನ ನೋಡಿ ಸೆಲೆಕ್ಟ್ ಮಾಡಿದ್ರೆ ನಂಗೆ ಸೇಫ್ ಅನ್ಸ್ತಾ ಇತ್ತು. ಆದ್ರೆ ಯಾಕೆ ವಿಕ್ಕಿ ನೋಡಿರೋ ಹುಡುಗ ಅಂತ ನಿನಗೆ ಭಯ ಆಗ್ತಾ ಇದೆಯಾ? ನಿನಗೆ ವಿಕ್ಕಿ ಮೇಲೆ ನಂಬಿಕೆ ಅಲ್ವಾ? ಹೇಳುದಿಲ್ಲ, ವಿಕ್ಕಿ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಇಲ್ಲ ಇಲ್ಲ. ನಿಮಗೆ ಹೇಗೆ ಹೇಳೋದು ಅಂತ ನಾನು ಒದ್ದಾಡ್ತಾ ಇದ್ದೆ. ಆದ್ರೆ ನೀವೇ ಕೇಳ್ತಿದ್ದೀರಲ್ಲ, ಅದೇನಾದ್ರೂ ಆಗ್ಲಿ ಹೇಳೇ ಬಿಡ್ತೀನಿ. ಅದೇನಾಯ್ತು ಅಂದ್ರೆ ನೋಡಿಲ್ಲ, ವಿಕ್ರಮ್ ನೋಡಿದಾನೆ ಅಂದಮೇಲೆ ನಾನು ಅಪ್ರೂವ್ ಮಾಡೋಂಥ ಅವಶ್ಯಕತೆನೇ ಇಲ್ಲ. ಬಟ್ ಸ್ಟಿಲ್ ನಾನು ಆ ಹುಡುಗನ ಜೊತೆ ಮಾತಾಡಿದ್ದೀನಿ, ನನಗಿಷ್ಟ ಆಗಿದೆ. ಅದಾದ್ಮೇಲೆ ನಾನು ರೇವತಿಗೆ ತೋರಿಸಿದ್ದೆ. ಲೀಲಾ, ನೀನೇನೇ ಮಾಡಿದ್ರೂ ವಿಕ್ರಮ್ ಬಗ್ಗೆ ಹೇಳೋಕ್ಕಾಗಲ್ಲ. ಆ ಥರದೊಂದು ಬಲೆಯಲ್ಲಿ ಸಿಕ್ಕಾಕೊಂಡಿದೀಯ. ನೀನ್ ಯಾವ ಕಡೆ ತಿರ್ಕಿದ್ರೂ ಹೊಸ ಗಂಟಾಗುತ್ತೆ ಹೊರತು ಇರೋ ಗಂಟು ಬಿಚ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ಹೇಳಕ್ ಬರ್ತಿಲ್ಲ, ನಿಮಗೆ ಅರ್ಥ ಆಗ್ತಿಲ್ಲ. ಏನ್ ಮಾಡ್ಲಿ? ಏಜೆ ಪ್ಲೀಸ್ ಹೇಗಾದ್ರೂ ಮಾಡಿ. ಏ, ನೀನ್ ಯಾಕೋ ಇಲ್ಲಿ ಬಂದಿದ್ಯಾ? ಇವತ್ತು ನೋಡಿ ಈಗ ಹೇಳ್ತಾ ಇದಾರ ಲೀಲಾ ಅವರೇ. ಇವತ್ತು ಮಾತ್ರ ಅಲ್ಲ, ಇನ್ಮೇಲೆ ಪ್ರತಿದಿನ ಈ ಮನೆಗೆ ಬರ್ತೀನಿ. ಒಂದು ವೇಳೆ ನಾನು ಬಂದಿಲ್ಲ ಅಂದ್ರೂ ನಿಮ್ಮಮ್ಮ, ಅದೇ ನಮ್ಮ ಕೌಸಲ್ಯ ಆಂಟಿ, ಅವರು ನನಗೆ ಕಾಲ್ ಮಾಡಿ ಕರೆಸ್ಕೋತಾರೆ. ನಾವಿಗೂ ಅಷ್ಟು ಕ್ಲೋಸ್ ಆಗಿದ್ದೀವಿ. ಅವ್ರಿಗೆ ನನ್ನ ನೋಡಿದ್ರೆ ಅವ್ರ ದೊಡ್ಡ ಮಗನ ನೋಡ್ದಂಗೆ ಆಗುತ್ತಂತೆ. ಅಷ್ಟು ಹತ್ರ ಆಗಿದ್ದೀವಿ.
ಮಗ ಅಂತೆ ಮಗ. ಎಷ್ಟೋ ಜನ ಸಂಬಂಧ ಇಲ್ಲ ಅಂದ್ರೂ ಮದ್ವೆ ಜವಾಬ್ದಾರಿ ತಗೊಂಡು ಮದ್ವೆ ಮಾಡಿಸ್ತಾರೆ. ಆದ್ರೆ ನಿನ್ನಂತವನು ಸ್ವಾರ್ಥಕ್ಕೋಸ್ಕರ ಮದ್ವೆಯಲ್ಲಿ ಹುಳಿ ಹಿಂಡೋ ಕೆಲಸ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ? ನೋಡಿ, ನಾನು ಜಾಸ್ತಿ ಏನೂ ಕೇಳ್ತಾ ಇಲ್ಲ. ನನಗೆ ಬೇಕಾಗಿರೋ ಸಾಕ್ಷಿ ಕೊಟ್ರೆ ನಾನು ಈ ಮನೆಯಿಂದ ಹೊರಟೋಗ್ತೀನಿ. ಅಕಸ್ಮಾತ್ ಇಲ್ಲ ಅಂದ್ರೆ ನಿಮ್ಮ ವಿರುದ್ಧನೇ ಈ ಮನೆ ಜನ ಎಲ್ಲ ತಿರುಗಿ ಬೀಳ್ಬೇಕು. ಹಾಗೆ ಮಾಡ್ತೀನಿ. ಅಯ್ಯೋ ಲೀಲಾ ಅವರೇ, ನೀವೇನ್ ಮಾತಾಡ್ತಿದ್ದೀರಾ? ಮಗಳು ಮದುವೆ ಆಗಲಿ ಅಂತ ಎಷ್ಟೋ ಜನ ಹರಕೆ ಹೊತ್ಕೊಂಡಿರ್ತಾರೆ. ಅದನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಈಗ ನೋಡಿದ್ರೆ ನಿಶ್ಚಯ ಆಗಿರೋ ಮದುವೆ ನಿಲ್ಸಕ್ಕೆ ಬಂದಿದ್ದೀರಲ್ಲ, ಇದು ಒಳ್ಳೇದಲ್ಲ ಲೀಲಾ ಅವರೇ. ನಿಮ್ಮ ತಂಗಿ ಜೀವನನ ನೀವೇ ನಿಮ್ಮ ಕೈಯಾರೆ ಹಾಳು ಮಾಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಹಾಗೆ ಹೇಳಪ್ಪ, ಹಾಗೇಳು. ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿ ಸಲಹಿ ಇಷ್ಟು ದೊಡ್ಡೊಳಾಗಿ ಮಾಡಿದ್ದೀವಿ. ಸೊಪ್ಪತ್ಕೆಲಿ ಇಟ್ಟಿಲ್ಲ ಅಂದ್ರು ದರಿದ್ರವಾಗೇನಿಟ್ಟಿಲ್ಲ ಇವಳನ್ನ. ನಾನ್ ಬೆಳೆಸ್ತಾವಳೇನೆ ನೀನು. ಈಗ ನಮ್ಮನೆಗೆ ಕೊಳ್ಳಿಡೋ ಕೆಲಸ ಮಾಡ್ತಿದ್ದೀಯಾ? ಅಲ್ಲಮಲಿಲ್ಲ, ಇಷ್ಟೆಲ್ಲ ಆಗೋಗಿದೆ. ರೇವತಿನೂ ಹುಡುಗನ್ ನೋಡಿ ಇಷ್ಟಪಟ್ಟಿದ್ದಾಳೆ, ಹುಡುಗನೂ ಒಪ್ಕೊಂಡಾಗಿದೆ. ಇದೆಲ್ಲ ಆದ್ಮೇಲೆ ಈಗ ಇದ್ದಕ್ಕಿದ್ದ ಹಾಗೆ ಮದುವೆ ಬೇಡ ಅಂದ್ರೆ ಏನಮ್ಮ ಅರ್ಥ? ನನ್ಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ. ನನಗೆ ಹೇಳ್ಬಾರ್ದು, ಆದರೆ ಆಂಟಿ ನೋಡಿದ್ರೆ ನಮ್ಮ ಅಮ್ಮನೇ ನೆನಪಾಗ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ತಾನು ಚೆನ್ನಾಗಿರೋ ಟೈಮಲ್ಲಿ ತನ್ನ ಜೊತೆಲಿರೋರನ್ನ ಬೆಳೆಸ್ಬೇಕು. ಅದನ್ನ ಬಿಟ್ಟು ತುಳಿಬಾರ್ದು. ಅದರಲ್ಲೂ ತಂಗಿಗೆ ಈ ಥರ ಮಾಡಲೇಬಾರ್ದು. ಯಾರಾದರೂ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಜೀವನ ನಾಶ ಆಗಲಿ ಅಂತಲೇ ಮಾಡಿರ್ತಾರೆ. ಅವ್ರ ಮನಸ್ಸಲ್ಲಿ ಇದರಿಂದ ಬೇರೆ ಯಾವ ಉದ್ದೇಶನೂ ಇರಲ್ಲ. ನಾನಿದನ್ನ ಲೀಲಾ ಅವ್ರಿಗೆ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ಜನರಲ್ ಆಗಿ ಹೇಳಿದೆ ಅಷ್ಟೇ. ಆಂಟಿ, ನನ್ನ ಮಾತಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಆಂಟಿ. ಇಲ್ಲಪ್ಪ, ನೀನ್ ಸರಿಯಾಗಿ ಹೇಳ್ತಾ ಇದೀಯ. ಹಾಳಾದ್ ನನ್ ಬುದ್ಧಿಗೆ ಇದೆಲ್ಲ ಹೊಳಿಲೇ ಇಲ್ಲ ನೋಡು. ಏನಮ್ಮ, ಒಂದಾಗಿದ್ದ ಮನೆ ಹೊಡೆದೋಯ್ತು. ಇದ್ಯಾಕಪ್ಪ ಹೀಗಂತ ಇದೆಯಾ? ನಮ್ಮನೆಯಲ್ಲಿ ಹೊಡೆದೋಗಿದೆ. ಹೊಡೆದಾಗ್ದೆ ಏನು? ನಾವೆಲ್ಲರೂ ನಮ್ಮ ಸಂಸಾರ ಆನಂದ ಸಾಗರ ಅಂತ ಅಪ್ಕೊಂಡು ಸಂತೋಷವಾಗಿ ಆಡ್ತಿದ್ವಿ. ಆದ್ರೆ ಅಲ್ಲೀಲ ಬಂದು ಬರೀ ಮನೆ ಹೊಡೆದಿದ್ದಲ್ಲ, ನಮ್ಮ ಆಸೆ, ನಮ್ ಕನ್ಸು, ನಮ್ ಸಂತೋಷ ಎಲ್ಲನೂ ಹೊಡೆದಾಕ್ಬಿಟ್ಲು. ಆಂಟಿ, ನಾನೀಗ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೋಬೇಡಿ. ಲೀಲಾ ಅವ್ರನ್ನ ತುಂಬ ಹತ್ರದಿಂದ ನೋಡಿದ್ದೀನಿ. ಅವ್ರು ಯಾವತ್ತೂ ಯಾರಿಗೂ ಹರ್ಟೇ ಮಾಡಿಲ್ಲ. ನಾನು ದೊಡ್ಡ ಮನೇಲಿದ್ದೀನಿ, ನಮ್ಮ ಫ್ಯಾಮಿಲಿಲಿ ಯಾರು ನಂತರ ಇರಬಾರ್ದು ಅಂತ ಅನ್ಕೋತಾರೆ. ಅದು ಬೇರೆ ಹೆಣ್ಮಕ್ಳು. ಆದರೆ ಲೀಲಾ ಅವರು ಈ ಥರ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಯಾಕೋ ಒಂಥರ ಅನಿಸುತ್ತೆ ಆಂಟಿ. ನೀವೇನಂತೀರಾ? ವಿಕ್ರಮ್, ಲೀಲಾ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅವ್ರ ಬಗ್ಗೆ ಈ ತರ ಅನ್ಕೋಬೋದಿತ್ತೋ ಏನೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಮಗಳು ಮಾತ್ರ ಈ ತರ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ.
ಚಿನ್ನ ಕಣಪ್ಪ ಅವಳು, ಚಿನ್ನ. ವಿಕ್ರಮ್ ಹೇಳಿದ್ದು ಸರಿಯಾಗೇ ಇದೆ. ಅವಳು ಇದೇ ಉದ್ದೇಶ ಇಟ್ಕೊಂಡು ಹೀಗೆ ಮಾಡ್ತಿದ್ದಾಳೆ. ಅವಳು ಚಿನ್ನ ಅಲ್ಲ, ತಗಡು. ಎಲ್ಲ ನನ್ ಕರ್ಮ. ಅಮ್ಮ ಪ್ಲೀಸ್ ಸ್ವಲ್ಪ ಸಮಾಧಾನ ಮಾಡ್ಕೊ. ಅಪ್ಪ ನೀನಾದ್ರೂ ಒಂಚೂರು ಹೇಳಪ್ಪ. ಕೌಸಲ್ಯ, ಕೋಪದ ಕೈ ಬುದ್ಧಿ ಕೊಡ್ಬೇಡ ಕಣೆ. ಅದು ಸುಳ್ಳನ್ನೆಲ್ಲ ನಿಜ ಅನ್ಸಕ್ ಶುರು ಮಾಡಿಸ್ಬಿಡುತ್ತೆ. ಸಮಾಧಾನ ಮಾಡ್ಕೊಳ್ಳೆ. ಇನ್ನು ಏನ್ ಒಳ್ಳೇದಾಗ್ಬೇಕು ಅಂತ ನಾನು ಸಮಾಧಾನ ಮಾಡ್ಕೊಳ್ಳಿ. ಅವಳನ್ನ ಎದೆ ಹಾಲು ಕುಡಿಸಿ ಬೆಳೆಸ್ಲಿಲ್ಲ ನಿಜ, ಆದ್ರೆ ಒಂದೇ ಮಡ್ಲಲ್ಲಿ ರೇವತಿನೂ ಲೀಲಾನು ಮಲಗಿಸ್ಕೊಂಡಿದ್ದೀನಿ ರೀ. ಅವಳನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಆದ್ರೆ ಅವಳು ತಿರುಗಿ ಕೊಟ್ಟಿದ್ದೇನು? ಇದನ್ನ ನೋಡಕ್ಕೆ, ಇಷ್ಟೆಲ್ಲ ಅನುಭವಿಸಕ್ಕೆ ಇವಳನ್ನ ಇಷ್ಟು ವರ್ಷ ಸಾಕಿ ಬೆಳೆಸಿದಿನ. ವಿಕ್ರಮ್, ನೀನ್ ಹೇಳಿದ್ ನಿಜನಪ್ಪ. ಯಾವ ತಾಯಿ ಎತ್ತ ಮಗನೋ ನೀನು. ನಮ್ಮನೆಗೆ ದೇವ್ರ ತರ ಬಂದಿದ್ಯಾ. ನನ್ ಮನ್ಸಲ್ಲಿದ್ದನ್ನ ನೀನ್ ಅರ್ಥ ಮಾಡ್ಕೊಂಡು ಹೇಳಿದ್ಯಾ. ನಮ್ ಕಣ್ಣಿಗೆ ಕಾಣಿಸ್ಲಿಲ್ಲ ಇದೆಲ್ಲ, ಆದ್ರೆ ನಿನ್ ಕಣ್ಣಿಗೆ ಕಾಣಿಸ್ತು. ನೀನ್ ತುಂಬಾ ಬುದ್ಧಿವಂತನಪ್ಪ. ಆದ್ರೆ ನಾವು ಪ್ರೀತಿ, ವಾತ್ಸಲ್ಯ, ಮಮತೆ ಅನ್ನೋ ಕಣ್ಣಿಂದ ನೋಡ್ತಿದ್ವಿ. ಅದಕ್ಕೆ ನಮ್ಗೆ ಹೀಗೆ ಮೋಸ ಆಗಿರೋದು. ಅಯ್ಯೋ ಆಂಟಿ, ನೀವು ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಹೀಗಿರ್ಬೋದು ಅಂತ ಗೆಸ್ ಮಾಡಿದೆ ಅಷ್ಟೇ. ನಾನು ಹೇಳಿದ್ದೆ ನಿಜ ಅಂತ ಏನಲ್ಲ. ಇಲ್ಲಪ್ಪ, ನೀನ್ ಹೇಳಿದ್ ನಿಜ. ನೀನ್ ಹೇಳಿದ್ ನಿಜ. ಬಾಯಿ ತುಂಬಾ ಅಮ್ಮ ಅಂತ ಕರಿತಿದ್ಯಾ. ಈ ಅಮ್ಮನ ಹೊಟ್ಟೆಲಿರೋ ಸಂಕಟ ಏನು ಅಂತ ನೀನ್ ಅರ್ಥ ಮಾಡ್ಕೊಂಡಿದ್ಯಾ. ಆದ್ರೆ ಈ ಮನೆ ಮಗಳಾಗಿರೋ ಅವಳು ಅರ್ಥ ಮಾಡ್ಕೊಳ್ದೆ ಮನೆಗೆ ದ್ರೋಹ ಬಗಿತಾ ಇದ್ದಾಳಲ್ಲ. ಕೌಸಲ್ಯ, ಒಂದ್ ನಿಮಿಷ ನನ್ ಮಾತು ಕೇಳೆ. ಅಯ್ಯೋ, ಎಲ್ಲ ನನ್ ಕರ್ಮ, ನನ್ ಕರ್ಮ. ಅದ್ಯಾರೇ ಆಗಿರ್ಲಿ, ನನ್ನ ಮಗಳು ಮದ್ವೆ ನಿಲ್ಸಕ್ ಬಂದ್ರೆ ನಾನಂತೂ ಸುಮ್ನೆ ಇರಲ್ಲ. ಗಾಳಿ ಮಾತೆ ಆಗ್ಬಿಡ್ತೀನಿ. ಮರೆಯೋ ಮೊದಲೇನೆ ಮರೆಮಾಚದೆ ಇನ್ನು ನಾ ಹೇಳಲೇಬೇಕು, ಮರೆಯಾಗದೆ ಕೇಳು. ನೀ ಬೆಟ್ಟದ ಹೂವು, ನಾ ಮರಳಿನ ಮುಳ್ಳು, ನಮ್ಮಿಬ್ಬರ
ಪ್ರಿಯರ ಮಿಲನ ಇಬ್ಬರಿಗೂ ನೋವು ಬಿರುಗಾಳಿ ಎದುರಲಿ ಗಂಧ ಇದ್ದರು ಕಂಪು ಬೀರದು ನಮ್ಮ ಪ್ರೇಮ ದೋಣಿಯು ಏನೇ ಆದರೂ ತೀರ ಸೇರದು ನನ್ ಪರಿಚಯ ಮಾಡ್ಕೊಳ್ಳಿಲ್ಲ ನಾನು ಏಜೆ ಹಾ ಗೊತ್ತು ಮೇಡಮ್, ನೀವ್ ಏಜೆ ಸರ್ ವೈಫ್ ಅಲ್ವಾ? ಲೀಲಾ, ರೇವತಿನ ಮದುವೆ ಆಗೋ ಹುಡುಗನ ನೋಡ್ಬೇಕು ಅಂತ ತುಂಬಾ ಹಠ ಮಾಡ್ತಿದ್ದಲ್ಲ, ಈಗ ನಿನ್ ಕಣ್ಮುಂದೆ ಇದ್ದಾನೆ. ರಿಷಬ್ ಅವ್ರೆ, ನೀವ್ ಹುಡ್ಗ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅಂದ್ರೆ ನಮ್ ಚುಕ್ಕಿನ ಮದ್ವೆ ಆಗೋ ಹುಡ್ಗ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಏನೇನೋ ಹೇಳ್ಬಿಟ್ಟೆ. ನೀವ್ ಬೇಜಾರ್ ಮಾಡ್ಕೊಂಡ್ರ? ನಿಮ್ ಮುಖ ನೋಡಿದ್ರೆ ನೀವ್ ಬೇಜಾರ್ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ನಿಮ್ಮನ್ನ ನೋಡಿದ್ರೆ ನಮ್ ಏಜೆ ನಮ್ ರೇವತಿನ ನೋಡ್ದಾಗ ಆಗತ್ತೆ. ಈಗಿನ ಕಾಲದ ಹುಡುಗರು ಬೇಜಾರೆಲ್ಲ ಮಾಡ್ಕೊಳಲ್ಲ, ಏನಂತೀರಾ? ಅದು ನೀವ್ ಲೇಟ್ ಆಗಿ ಬಂದ್ರಲ್ಲ, ಅದಕ್ಕೆ ಏಜೆ ಹತ್ರ ಹೇಳ್ತಿದ್ದೆ ಈ ಹುಡುಗ ಚೆನ್ನಾಗಿ ನೋಡ್ಕೋತಾನೋ ಅಂತ ಬೈಕೋತಾ ಇದ್ದೆ. ಆಕ್ಚುಲಿ ನಾನು ಫಾರಿನ್ ಬೇಸ್. ಫಾರಿನ್? ನಮ್ಮ ಅಮ್ಮ ಏನಾದ್ರು ಇಲ್ಲಿ ಇದ್ದಿದ್ರೆ ತುಂಬಾ ಖುಷಿ ಪಟ್ಟಿರೋರು. ನೀವೇನು ಓದಿದೀರಾ? ಅದು ನಾನು ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ. ನೀವು ಫಸ್ಟ್ ರ್ಯಾಂಕ್ ಸ್ಟೂಡೆಂಟು, ಟೀಚರ್ಸ್ ಪೆಟ್ಟು, ಫಸ್ಟ್ ಬೆಂಚ್ ಸ್ಟೂಡೆಂಟು ಅಂತ ಏನಂತೀರಾ? ರೈಟ್? ಆಕ್ಚುಲಿ ಲೀಲಾ, ಎಲ್ಲರ ಲೈಫಲ್ಲೂ ಒಂದು ಸೀಕ್ರೆಟ್ ಅಂತ ಇರುತ್ತೆ, ಆದರೆ ಇದು ಲೈಫ್ಗೆ ಸೀಕ್ರೆಟ್. ಇನ್ಫ್ಯಾಕ್ಟ್ ಇದನ್ನ ನಾನು ಒಂಥರ ಇಬ್ರು ಫಾಲೋ ಮಾಡ್ತಾ ಇರ್ತೀನಿ. ಏನು ನಿಮ್ದು ಮತ್ತೆ ಅಂತರ ಅಕ್ಕನ್ ಸೀಕ್ರೆಟಾ? ಹೇಳಿ ಹೇಳಿ ಹೆಜ್ಜೆ, ಮಜಾ ಇರುತ್ತೆ. ಲೈಫಲ್ಲಿ ಏನೇನೋ ಆಗುತ್ತೆ, ಆದ್ರೆ ಎಲ್ಲ ನಾವ್ ಅನ್ಕೊಂಡ ಹಾಗೆ ಆಗ್ಬೇಕು ಅಂದ್ರೆ ನನ್ನ ಹತ್ರ ಒಂದು ಉಪಾಯ ಇದೆ. ಏನು? ನಾವ್ ಅನ್ಕೊಂಡಿದ್ದೆಲ್ಲ ಆಗ್ಬಿಡುತ್ತಾ? ಇದನ್ನ ನೀವು ಮತ್ತೆ ಅಂತರ ಅಕ್ಕ ಟ್ರೈ ಮಾಡ್ತಿದ್ರಾ? ನಾವ್ ಹೇಗ್ ಅನ್ಕೋತೀವೋ ಹಾಗೆ ಆಗತ್ತೆ. ಅದು ಹಾಗೆ ಹೇಗಾಗತ್ತೆ ಅನ್ನೋದು ದೊಡ್ಡ ಸೀಕ್ರೆಟ್. ಸುಮ್ನೆ ರೀ ಏಜೆ, ನೀವೇನೋ ಹೇಳ್ತಿದ್ದೀರಾ. ಅನ್ಕೊಂಡ ತಕ್ಷಣ ಆಗೋ ಹಾಗಿದ್ದಿದ್ರೆ ದೇವ್ರು, ಹರಕೆ, ಪೂಜೆ ಇದೆಲ್ಲ ಇರ್ತಿತ್ತಾ? ಆಕ್ಚುಲಿ ಇದ್ರ ಹಿಂದೆ ಇರೋ ಸೀಕ್ರೆಟ್ ಏನು ಗೊತ್ತಾ? ನಾವೇನ್ ಅನ್ಕೋತೀವೋ ನಾವ್ ಅದನ್ನ ನಂಬಬೇಕು. ಯಾವುದೇ ಕಾರಣಕ್ಕೂ ಡೌಟ್ ಪಡಬಾರ್ದು. ತುಂಬಾ ಸ್ಟ್ರಾಂಗ್ ಆಗಿ ಮನಸಾರ 10 ನಂಬರ್ ಎಣಿಸಿದ್ರೆ ನಾವ್ ಅನ್ಕೊಂಡಿದ್ ಕಣ್ ಮುಂದೆ ಬರುತ್ತೆ. ಅಂತರ ಅಕ್ಕ ನಿಮ್ಮನ್ನ ಪಡೆಯಕ್ಕೆ ತುಂಬಾ ಪುಣ್ಯ ಮಾಡಿದ್ದಾರೆ ಅನ್ಸುತ್ತೆ. ಅವ್ರಷ್ಟೇ ಇಲ್ಲ, ನಿಮ್ ಜೊತೆ ಯಾರು ಇರ್ತಾರೋ ಅವ್ರು ಪುಣ್ಯ ಮಾಡಿದ್ದಾರೆ. ಈ ವಿಷಯದಲ್ಲಿ ನನ್ ವೋಟ್ ನಿಮ್ಗೆ. ಅಯ್ಯೋ, ಮಾತಾಡ್ತಾ ಮಾತಾಡ್ತಾ ಫಾರ್ಮುಲಾ ಬಗ್ಗೆನೇ ಮರ್ತೋಯ್ತು. ಇರಿ, ನಾನು ಕೇಳ್ಕೊತೀನಿ. ನಾನ್ ಚಿಕ್ಕ ವಯಸ್ಸಿದ್ದಾಗ ನಮ್ ಪಕ್ಕದ ಮನೇಲಿ ಪಲ್ಲವಿ ಅಂತ ಇದ್ಲು. ಅವಳಿಗೆ ಅವ್ರಪ್ಪ ದೊಡ್ಡ ಟೆಡಿ ಬೇರ್ ತಂದು ಕೊಟ್ಟಿದ್ರು. ನನ್ಗೂ ತಗೋಬೇಕು ಅಂತ ಆಸೆ ಆಯ್ತು. ಆದ್ರೆ ನಮ್ಮ ಅಪ್ಪಂಗೆ ತುಂಬಾ ಕಷ್ಟ ಆಯ್ತಲ್ವಾ, ಅದಕ್ಕೆ ನಾನು ಕೇಳಿರ್ಲಿಲ್ಲ. ದೊಡ್ಡೋಳಾದ್ಮೇಲೆ ಗೊಂಬೆ ತಗೊಳ್ಬೇಕು ಅಂತ ಆಸೆ ಆದಾಗ ಹೋಗಿ ಕೇಳ್ದೆ. ಅವಾಗ 6,000 ರೂಪಾಯಿ ಅಂದ್ರು. ಅಬ್ಬಬ್ಬಾ, 6,000 ರೂಪಾಯಿಲಿ ನಮ್ಮ ಮನೇಲಿ 2 ತಿಂಗಳು ರೇಷನ್ ಸಿಗುತ್ತೆ ಗೊತ್ತಾ? ಅದಕ್ಕೆ ತಗೊಳೋದ್ನ ಮರ್ತ್ಬಿಟ್ಟೆ. ಇವಾಗ ಅಷ್ಟು ದೊಡ್ಡ ಬೊಂಬೆ ಏನ್ ಬೇಡ, ಪುಟ್ಟ ಬೊಂಬೆ ಸಿಕ್ಕರೆ ಸಾಕು. ಪ್ಲೀಸ್ ಪ್ಲೀಸ್ ಪ್ಲೀಸ್. ಏಜೆ, ನಾನು ಕೌಂಟ್ ಮಾಡ್ತೀನಿ ಇವಾಗ. ಹೋಗ್ಲಿ ಬಿಡು, ಒಂದೇ ದಿನ ಫಾರ್ಮುಲಾ ಈ ಸತಿ ಯೂಸ್ ಮಾಡಬಾರ್ದು. ಇಲ್ಲ ಏಜೆ, ನೀವೇ ಹೇಳಿದ್ರಲ್ಲ ನಂಬಿಕೆ ಇಟ್ಕೊಂಡು ಕೇಳ್ಕೊಂಡ್ರೆ ಸಿಗುತ್ತೆ ಅಂತ. ನಾನು ಕೇಳ್ಕೊತೀನಿ. 10, 9, 8, 7, 6, 5, 4, 3, 2, 1. ಏಜೆ ನೋಡಿ ಹೆಂಗೆ ನಾವು. ನಾನ್ ಕೇಳಿದ ತಕ್ಷಣ ಆ ದೇವ್ರು ನಂಗೆ ಕೊಟ್ಟೆ ಬಿಟ್ಟ. ನಾನ್ ಮೊದ್ಲೇ ಅಮ್ಮಣ್ಣಿ ಪಾಪು ಅಲ್ವಾ, ಪಾಪ ಚಿಕ್ಕ ಹುಡುಗಿಗೆ ಯಾಕೆ ಬೇಜಾರ್ ಮಾಡ್ಸೋದು ಅಂತ ನಂಗೆ ಕೊಟ್ಬಿಟ್ಟ. ಏಜೆ, ನಾನ್ ಕೇಳಿದ್ದೆಲ್ಲ ಸಿಗ್ತಾ ಇದೆ. ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ. ನಂಗೆ ವಾವ್ ಅನ್ಸ್ತಾ ಇದೆ. ನಿಮ್ಗೆ?
ನನಗೂ ಅಷ್ಟೇ. ಮೇಡಮ್, ಅಣ್ಣವ್ರು ಹೇಳಿಲ್ವೇ, ಲೈಫ್ ಕೂಡ ಗೊಂಬೆ ಆಟನೇ, ಮ್ಯಾರಲ್ ಲೈಫ್ ಕೂಡ ಗೊಂಬೆ ಆಟನೇ. ಗಂಡ ಇರ್ಲಿ ಹೆಂಡತಿ ಇರ್ಲಿ, ಅವ್ರಿಬ್ರಲ್ಲಿ ಯಾರಾದ್ರೂ ಒಬ್ರು ಗೊಂಬೆ ಆಗ್ಬೇಕು. ಗಂಡ ಅನ್ನೋನ್ ಗೊಂಬೆ ಆದ್ರೆ ಇನ್ನೂ ಒಳ್ಳೇದೇ ಬಿಡಿ. ಹೆಂಡತಿ ಏನ್ ಹೇಳಿದ್ರು ಕೇಳಿಸ್ಕೊಳಕ್ ಆಗಲ್ಲ, ತಿರುಗ್ಸ್ ಮಾತಾಡಕ್ಕೂ ಆಗಲ್ಲ. ಜಗತ್ತಲ್ಲಿ ಹೀಗೆ ಆದ್ರೆ ಜಗಳ ಅನ್ನೋದೇ ಇರಲ್ಲ. ನಾನು ಎಷ್ಟೋ ಜೋಡಿಗಳು ನೋಡಿದೀನಿ, ಹೆಂಡತಿ ರಂಬೆ ತರ ಇದ್ರೆ ಗಂಡ ಕೊಂಬೆ ತರ ಇರ್ತಾರೆ. ರೇವತಿ ಅವ್ರು ಹೇಳಿದ್ದು ನಿಜಾನೇ. ಇವತ್ತಿನ ದಿನ ಹುಡುಗರು ಹುಡುಗಿರ ಜೊತೆ ಮಾತಾಡೋದು ಕಷ್ಟನೇ. ಕೈಕಾಲು ನಡ್ಗುತ್ತೆ, ಅಂಗೈ ಬೇವರುತ್ತೆ. ನಂದು ಕೂಡ ಇದು ಫಸ್ಟ್ ಎಕ್ಸ್ಪೀರಿಯನ್ಸು. ನಾವು ತುಂಬಾ ಮಾತಾಡ್ಲಿಲ್ಲ, ಆದ್ರೆ ಮನ್ಸಾರೆ ಮಾತಾಡಿದ್ವಿ. ನನ್ ಕಡೆಯಿಂದ ಏನು ಅಬ್ಜೆಕ್ಷನ್ ಇಲ್ಲ. ನನಗೆ ರೇವತಿ ಅವರು ತುಂಬಾ ಇಷ್ಟ ಆದ್ರು. ಮನಸ್ಸು ತುಂಬಾ ಮಾತಾಡಿದ್ರಲ್ಲ, ದಟ್ಸ್ ಇಂಪಾರ್ಟೆಂಟ್. ಎಷ್ಟೇ ಮಾತಾಡಿದ್ರು ನನಗೆ ಹುಡುಗ ಇಷ್ಟ ಆಗ್ಲಿಲ್ಲ. ಅಯ್ಯೋಯ್ಯೋ, ಯಾಕೆ ಎಲ್ಲರೂ ಹೆದರ್ಕೊಂಡ್ಬಿಟ್ರಾ? ಅದು ಚುಕ್ಕಿ ಇದ್ದಾಳಲ್ಲ, ನಿಮ್ಮಿಷ್ಟ ಅಂತ ಹೇಳ್ತಿದ್ಲು. ಈ ತರ ಹೇಳಿದ್ರೆ ಅವಳು ಹೇಗ್ ರಿಯಾಕ್ಟ್ ಮಾಡ್ತಾಳೆ ಅಂತ ಅವಳ ಮುಖನೇ ನೋಡ್ತಿದ್ದೆ. ಏಜೆ, ಅವಳ ಮುಖ ನೋಡಿದ್ರೆ ಗೊತ್ತಾಗತ್ತೆ ಅವಳಿಗೆ ಹುಡುಗ ಇಷ್ಟ ಆಗಿದಾನೆ ಅಂತ, ಅಲ್ವೇರೆ ಚುಕ್ಕಿ? ಏಜೆ, ನಾವ್ ಹುಡುಕಿದ್ರು ನಮ್ಗಿಂತ ಒಳ್ಳೆ ಹುಡುಗ ಸಿಗ್ತಾ ಇರ್ಲಿಲ್ಲ. ಈ ವಿಷಯ ಅಪ್ಪ ಅಮ್ಮಂಗ್ ಗೊತ್ತಾದ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ. ಏಜೆ, ನನ್ ಕಡೆಯಿಂದ 100% ಓಕೆ. ಥ್ಯಾಂಕ್ ಯು ಸೋ ಮಚ್ ಏಜೆ. ಗುಡ್. ರಿಷಬ್, ನಾನು ನಿಮ್ಮ ಮನೆಯವ್ರ ಜೊತೆ ಮಾತಾಡ್ತೀನಿ. ಒಂದೊಳ್ಳೆ ದಿನ ಫಿಕ್ಸ್ ಮಾಡ್ಕೊಂಡು ರೇವತಿ ಅವ್ರ ಮನೇಲಿ ಸಿಕ್ಬಿಟ್ಟು ಮುಂದಿಂದೆಲ್ಲ ಮಾತಾಡೋಣ. ಎಸ್ ಸರ್, ನಾನು ಇವತ್ತೇ ಮನೆಯವ್ರ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಸಿ ಯು ಸೂನ್. ಚುಕ್ಕಿ, ನಂಬರ್ ಬೇಕಿದ್ರೆ ಹೇಳು, ಕೊಡ್ತೀನಿ. ಅಕ್ಕ ನೀನ್ ಸುಮ್ನಿರೋ, ನಂಗೆ ಅದೆಲ್ಲ ಏನ್ ಬೇಡ. ಈಗಿನ ಕಾಲದಲ್ಲಿ ಓಕೆ ಆದ ತಕ್ಷಣ ಎಕ್ಸ್ಚೇಂಜ್ ಆಗದೆ ನಂಬರು. ನಿನ್ ಬಾವನ್ ಕೇಳಿಸ್ಕೊಡ್ತೀನಿ, ಹೇಳು ಬೇಕಾ? ರೇವತಿ, ಬಾ, ಹಾಗೆ ಡ್ರಾಪ್ ಮಾಡಿ ಹೋಗ್ತೀವಿ. ಪರವಾಗಿಲ್ಲ ಬಾವಾ, ನೀವ್ ಆರಾಮಾಗಿ ಹೊರಡಿ. ಶೋರ್? ಶೋರ್. ಸರಿ, ಬಾಲಿಲ್ಲ. ಸರ್, ಎಷ್ಟೋ ಜನ ಹೊಟ್ಟೆ ಬಟ್ಟೆ ಕಟ್ಟಿ ಮುಂದೆ ಜೀವನಕ್ಕಾಗುತ್ತೆ ಅಂತ ದುಡ್ಡನ್ನ ಎತ್ತಿಟ್ಟಿರ್ತಾರೆ. ಅಂಥವ್ರನ್ನ ಟಾರ್ಗೆಟ್ ಮಾಡಿ ದುಡ್ಡನ್ನ ಕದೀತಾರೆ ಸರ್ ಇವರು. ಇವ್ರನ್ನ ಸುಮ್ಮನೆ ಬಿಡಬಾರ್ದು. ರೋಡಲ್ಲಿ ಬ್ಯಾಗ್ ಇಟ್ಕೊಂಡು ಓಡೋಗ್ತಿದ್ರು. ನನಗೆ ಡೌಟ್ ಬಂತು. 4 ಕೊಟ್ಟೆ ನೋಡಿ, ಆವಾಗ ಬಾಯ್ ಬಿಟ್ರು ಅದ್ರಲ್ಲಿ ದುಡ್ಡಿದೆ ಅಂತ. ನಿಮ್ ದುಡ್ಡೆಲ್ಲ ಕರೆಕ್ಟ್ ಆಗಿದೆಯಾ ಸರ್? ಹಾ, ಎಲ್ಲ ಸರಿಯಾಗೇ ಇದೆ ಕಣಪ್ಪ. ಆದ್ರೆ ಇಂಥವರಿಂದಾಗಿ ನಿನ್ ಮೇಲೂ ಸಂಶಯ ಪಡೋ ಹಾಗಾಗಿದೆಪ್ಪ. ಪರವಾಗಿಲ್ಲ ಸರ್, ಒಳ್ಳೆತನ ಮಿಸ್ಯೂಸ್ ಮಾಡ್ಕೊಂಡ್ರೆ ನಿಮ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹಾಗೆ ಅಂತಿದ್ರು ಸರ್. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಸರ್. ಬನ್ನಿ ಸರ್, ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ರೂಪಿಸೋಣ. ಪೊಲೀಸ್ ಸ್ಟೇಷನ್ಗ? ಬೇಡಪ್ಪ, ಬೇಡ. ಯಾಕೆ ಸರ್, ಯಾಕೆ ಭಯ ಪಡ್ತಿದ್ದೀರಾ? ಭಯ ಪಡದೆ ಇನ್ನೇನ್ ಮಾಡ್ಲಪ್ಪ, ನಮ್ಮಂಥ ಮಿಡಲ್ ಕ್ಲಾಸ್ ಜನದ ಸ್ವಭಾವನೇ ಅದು. ಭಯ ಪಡ್ತಾನೆ ಇರ್ತೀವಿ. ಇಂಥವ್ರನ್ನ ನೋಡಿದ್ರೆ ಸಿಗ್ದಾಕ್ಬಿಡೋಣ ಅಂತ ಕೋಪ ಬರುತ್ತೆ. ಆದ್ರೆ ಆ ಕೋಪ ಎಲ್ಲಿ ಹೋಗುತ್ತೆ ಹೇಳುದು? ಮಾತು ಆಗಿ ಹೊರಗೆ ಬರೋದಿಲ್ಲ, ಒಳಗೆ ಉಳ್ಕೊಂಡಿರುತ್ತೆ. ಇಂಥವ್ರನ್ನ ಒದ್ದು ಒಳಗೆ ಹಾಕ್ಸೋದು, ಆಮೇಲೆ ಅವ್ರು ಹೊರಗೆ ಬಂದ್ಮೇಲೆ ನಮ್ಮ ಮನೆಗೆ ಏನ್ ಮಾಡ್ತಾರೋ, ನಮ್ಮ ಮಕ್ಳಿಗೆ ಏನ್ ಮಾಡ್ತಾರೋ ಅಂತ ಭಯದಲ್ಲೇ ಬದುಕೋದು. ಈ ಜಂಜಾಟ ಯಾರಿಗ್ ಬೇಕಪ್ಪ? ಬೇಡ. ಆ ದೇವ್ರು ಒಳ್ಳೆ ಬುದ್ಧಿ ಕೊಟ್ರೆ ಅವ್ರು ಮಾಡೋ ತಪ್ಪನ್ನ ತಿದ್ಕೋತಾರೆ. ಹೋಗ್ಲಿ ಬಿಡು. ಚೆನ್ನಾಗಿದೆಯಪ್ಪ? ಸೂಪರ್ ಆಗಿದೆ. ಆಂಟಿ ಸಾಕು, ಆಲ್ರೆಡಿ 3 ತಿಂದಿದ್ದೀನಿ. ಅಯ್ಯ, ನೀನೇನಪ್ಪ ತಿಂದಿದ್ದಕ್ಕೆಲ್ಲ ಲೆಕ್ಕ ಹಾಕ್ತೀಯ? ತಿಂದಿದ್ದಕ್ಕೆ ಹಂಗೆಲ್ಲ ಲೆಕ್ಕ ಹಾಕ್ಬಾರ್ದು. ಆಗಿರೋದಕ್ಕೆಲ್ಲ ಲೆಕ್ಕ ಇಟ್ಟು ಅಭ್ಯಾಸ ನನ್ಗೆ. ಅಷ್ಟು ಈಸಿಯಾಗಿ ಮರೆಯಲ್ಲ.
ಅರೆ ಏನಪ್ಪ ನೀನು, ವಯಸ್ಸು ಹುಡುಗರು ಹೇಗಿರ್ಬೇಕು, ಚೆನ್ನಾಗಿ ತಿಂದು ಗಟ್ಮುಟ್ಟಾಗಿರ್ಬೇಕು. ಆಂಟಿ ನಿಮ್ಮನ್ನ ನೋಡ್ತಿದ್ರೆ ನಮ್ ದೊಡ್ಡ ಚಿಕ್ಕಮ್ಮನೆ ನೆನಪಾಗ್ತಾರೆ ನನ್ಗೆ. ಹೌದೇನಪ್ಪ? ಆಂಟಿ ನನ್ಗೂ ಅಷ್ಟೇ. ಈಗ ಆಂಟಿ ಅಂತ ಕಟ್ಟೆ ಮೇಲೆ ಕೂತ್ಕೊಂಡು ನಾನ್ ಹಾಕೋ ದೋಸೆನ ತಿನ್ಕೊಂಡು ಕ್ಲೋಸ್ ಆಗಿ ಮಾತಾಡೋರು ಯಾರು ಸಿಕ್ಕಿರ್ಲಿಲ್ಲ. ಅಯ್ಯೋ, ನೀನ್ ನನ್ನ ದೊಡ್ಡ ಮಗನ್ ತರ ಕಾಣಿಸ್ತೀಯಪ್ಪ. ಆಂಟಿ ನಿಮಗ್ ದೊಡ್ಡ ಮಗ ಬೇರೆ ಇದಾನಾ? ಇದಾನೆ, ಇಲ್ಲೇ ಕೂತಿದ್ದಾನೆ. ಅವನ ಹೆಸರು ವಿಕ್ರಮ್ ಅಂತ. ಆಂಟಿ ಆಂಟಿ ಅದು ನಿಮ್ಮನ್ನ ಒಂದೇ ಒಂದ್ಸಲ ಅಮ್ಮ ಅಂತ ಕರೀಲಾ? ಕರೀಲ ಅಂತ ಕೇಳ್ತಿದ್ಯಲ್ಲ, ಕರಿಯಪ್ಪ. ಅಮ್ಮ ಮಗನೇ, ಅಮ್ಮ ನನ್ ದೊಡ್ಡ ಮಗನೇ, ಅಮ್ಮ. ಅಯ್ಯೋ ಅಮ್ಮ ಎಂದರೆ ಏನು ಹರ್ಷವು. ಇನ್ನೊಂದು ದೋಸೆ ಹಾಕ್ಲಪ್ಪ? ಹಾಕಿ ಅಮ್ಮ. ಸೋ ಸ್ವೀಟ್ ಬಾಯ್ ಯು ಆರ್. ಇವನು ಏಜೆ ಕ್ಲೋಸು, ನನಗೆ ಇವನ್ ಕ್ಲೋಸು. ನನ್ನನ್ನ ಅಮ್ಮನ ತರ ಬೇರೆ ನೋಡ್ತಾ ಇದ್ದಾನೆ. ನನ್ನ ಬಗ್ಗೆ ಅವನು ಏಜೆ ಹತ್ರ ಒಳ್ಳೆ ಮಾತಾಡ್ಬಿಟ್ರೆ ನನ್ನ ಲೆವೆಲ್ಲೇ ಚೇಂಜ್ ಆಗ್ಬಿಡುತ್ತೆ. ಎಲ್ರೂ ಹಿಂಗೆ ಕನ್ಸು ಕಟ್ಕೊಳ್ಳಿ. ಲೀಲಾ ಏನಾದ್ರೂ ಸಾಕ್ಷಿ ಕೊಟ್ಟಿಲ್ಲ ಅಂದ್ರೆ ರೇವತಿ ಜೀವನನ ನರ್ಕ ಮಾಡ್ಬಿಡ್ತೀನಿ. ಅವಾಗಿ ಖುಷಿ ಇರುತ್ತಾ ಅಂತ ನಾನು ನೋಡ್ತೀನಿ. ಅಮ್ಮ, ಇವತ್ತು ನನ್ನ ಜೀವ ನಿಂತರೂ ಪರವಾಗಿಲ್ಲ ಅಮ್ಮ. ನನ್ನ ಜೀವನ ಸಾರ್ಥಕ ಆಗೋಯ್ತು. ಅಯ್ಯೋ ಎಂತ ಮಾತಾಡ್ತಿದ್ಯಪ್ಪ. ಈಗ ತಾನೇ ಬಾಯಿ ತುಂಬ ಅಮ್ಮ ಅಂತ ಕರೆದಿದ್ಯಾ. ಹಾಗೆಲ್ಲ ಮಾತಾಡಬಾರ್ದು, ಒಳ್ಳೆ ಮಾತಾಡಬೇಕು. ಹುಡುಗನ್ನ ವಿಕ್ರಮೇ ಹುಡುಕಿದಾನೆ ಅಂದ್ರೆ ದೇವ್ರಾನೆ ಹುಡುಗ ಸರಿ ಇರಲ್ಲ. ವಿಕ್ರಮೇ ಸರಿ ಇಲ್ಲ ಅಂದ್ಮೇಲೆ ಇನ್ನ ಹುಡುಗ ಎಲ್ಲಿಂದ ಸರಿ ಇರ್ತಾನೆ? ಎಷ್ಟು ವರ್ಷದಿಂದ ಚುಕ್ಕಿ ಮದ್ವೆಗೋಸ್ಕರ ಕನ್ಸ್ ಕಟ್ಕೊಂಡು ಕೂತಿದ್ದೀನಿ. ಗಿಣಿ ತರ ಸಾಕಿ ಗಿಡ್ಗನ್ ಕೈಲಿ ಕೊಡಕ್ಕಾಗತ್ತಾ? ಇಲ್ಲ ಇಲ್ಲ, ನಾನು ಅಮ್ಮಂಗ್ ಫೋನ್ ಮಾಡ್ಬೇಕು. ಅಯ್ಯೋ, ಅಪ್ಪ ಫೋನ್ ಮಾಡ್ತಿದ್ದಾರೆ. ಇಲ್ಲ ಮರಿ, ಸಾರಿ, ನನಗೆ ಆಗ್ಲೇ ನಿನ್ನ ಹತ್ರ ಜಾಸ್ತಿ ಮಾತಾಡಕ್ಕಾಗಿಲ್ಲ, ಅದಕ್ಕೆ ಈಗ ಮಾತಾಡ್ತಾ ಇದ್ದೀನಿ. ನೀನ್ ಅಲ್ಲಿದ್ಯಾ? ನೀನೇನಾದ್ರೂ ಇಲ್ಲಿದ್ದಿದ್ರೆ ನಮ್ ಸಂಭ್ರಮ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದೆ ಗೊತ್ತಾ? ಸಂಭ್ರಮನ? ಏನ್ ಸಂಭ್ರಮ ಅಪ್ಪ? ಬೇರಮ್ಮ ಹೀಗ್ ಕೇಳ್ತಾ ಇದೀಯಾ? ಹುಡುಗನೆಲ್ಲ ನೋಡಿ ಎಲ್ಲ ಫಿಕ್ಸ್ ಮಾಡಿದ್ಮೇಲೆ ಹೀಗ್ ಕೇಳಿದ್ರೆ? ಅಂತೂ ಏಜೆ ಸರು ಕೊಟ್ಟು ಮಾತಿನ ಪ್ರಕಾರ ಮದುವೆ ನಡೆಸ್ತಾ ಇದ್ದಾರೆ. ಅಮ್ಮ ಅಂತೂ ಸಂತೋಷ ಪಡೋದಕ್ಕೆ ಲಿಮಿಟೇ ಇಲ್ಲ. ಅಮ್ಮ ಅಂತೂ ಮೆಟ್ಲು ಹತ್ತದೇನೆ ಮೇಲ್ಗಡೆ ರೂಮಲ್ಲೆಲ್ಲ ಓಡಾಡ್ತಾ ಇದ್ದಾಳೆ. ಲೀಲಾ, ಏನೋ ಯೋಚನೆ ಮಾಡ್ಬೇಡಪ್ಪ, ನಾವೆಲ್ಲರೂ ತುಂಬಾ ಖುಷಿಯಾಗಿದ್ದೀವಿ. ಎಷ್ಟು ಖುಷಿಯಾಗಿದ್ದೀವಿ ಅಂದ್ರೆ ನಿಮ್ಮಪ್ಪ ಊಟನೇ ಬೇಡ ಅಂತಿದ್ದಾರೆ, ಅಷ್ಟು ಖುಷಿಯಾಗಿದ್ದೀವಿ ನಾವು. ಕೊಡ ಇಲ್ಲಿ. ಹೌದಮ್ಮ, ಎಷ್ಟು ಖುಷಿಯಾಗಿದೆ ಅಂದ್ರೆ, ಅಲ್ಲಮ್ಮ ನೀನೇ ಹೇಳು, ಸಂತೋಷ ಹೆಚ್ಚಾದಾಗ ಹೊಟ್ಟೆ ತುಂಬಿದಾಗ ಆಗಲ್ವಾ? ಸಂತೋಷ ದುಪ್ಪಟ್ಟಾಗಿ ಹೊಟ್ಟೆ ಹಸಿವೆ ಹೊಟ್ಟೋಗಿದೆ ಕಣೆ. ಭಾಗ್ ಕೊಡಿಲಿ ಅಕ್ಕ, ನೀನಿಲ್ಲಿರ್ಬೇಕಿತ್ತು ಕಣೆ, ಆಗ ನಿಂಗೆ ಗೊತ್ತಾಗ್ತಿತ್ತು. ಅಮ್ಮ ಅಷ್ಟೇ ಅಲ್ಲ, ಅಪ್ಪನು ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ಅವರಿಬ್ರು ಕಾಲು ನೆಲದ ಮೇಲೆ ನಿಲ್ತಿಲ್ಲ. ಆಗ್ಲಿಂದ ಬರೀ ಮದ್ವೆ ಬಗ್ಗೆನೇ ಮಾತು. ನಂಗಂತೂ ಎಷ್ಟು ರೇಗಿಸ್ತಿದ್ದಾರೆ ಗೊತ್ತಾ? ಚುಕ್ಕಿ, ಅದೇನಂದ್ರೆ ನಾನು ನಾನ್ ಹೇಳ್ತೀನಿ ಕೇಳು. ಭಾವಂಗೆ ನನ್ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್ ಹೇಳೆ. ನನ್ ಲೈಫಲ್ಲಿ ಏನೇನೋ ಆಗೋಯ್ತು, ಆದ್ರೆ ಭಾವ ಇದ್ದಾರೆ ಅಂತ ಒಂದು ನಂಬಿಕೆಯಿಂದ ನಾನು ಇಷ್ಟು ದಿನ ಇದ್ದೆ. ಭಾವ ನಂಬಿಕೆನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ಮೇಲಾದ್ರೂ ನನ್ನ ಲೈಫ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಅಕ್ಕ ಇರು, ಅಪ್ಪ ಮಾತಾಡ್ತಾರಂತೆ. ಮರಿ, ಎಲ್ಲ ನಾವ್ ಅನ್ಕೊಂಡ ಹಾಗೆ ಆಗಿ ರೇವತಿಗೆ ಆ ಹುಡುಗನ ಜೊತೆನೆ ಮದುವೆ ಆದ್ರೆ ನಾನಂತೂ ನೆಮ್ಮದಿಯಾಗಿ ಕಣ್ಮುಚ್ಬೋದು.
ಮಾತು ಹೇಳ್ತಿದ್ಯಾ, ಬಟ್ ಮದುವೆ ಬೇಡ ಅಂತ ಹೇಳೋದಕ್ಕೆ ರೀಸನ್ ಏನು? ವಿಕ್ರಮ್, ಇಲ್ಲ ವಿಕ್ರಮ್ ಹೆಸರು ಹೇಳ್ಬಿಟ್ಲಲ್ಲ. ಗಾಡ್, ಏನ್ ಮಾಡ್ಲಿ? ವಿಕ್ರಮ್ ಅವ್ರ ಹುಡುಗ ತುಂಬ ಒಳ್ಳೆಯವನು. ಹೀಗಿದ್ದಾಗ ಮದುವೆ ಕ್ಯಾನ್ಸಲ್ ಮಾಡಬೇಕು ಅಂತ ಐಡಿಯಾ ಯಾಕೆ ಬಂತು ನನಗೆ? ಮೊರೋರ್ ವಿಕ್ಕಿ ಅವನ ಬಗ್ಗೆ ಎಲ್ಲ ವಿಚಾರ ಕರ್ಕೊಂಡ್ಬಂದಿರೋದು. ದರ್ ಶುಡ್ ಬಿ ನೋ ಪ್ರಾಬ್ಲಮ್. ಅಯ್ಯೋ ಏಜೆ, ಅದೇ ಪ್ರಾಬ್ಲಮ್ ಆಗಿರೋದು. ಅದಕ್ಕೆ ಮದುವೆ ಕ್ಯಾನ್ಸಲ್ ಮಾಡ್ಸಕ್ ಬಂದಿದ್ದೀನಿ. ಅಪ್ಪ, ಲೀಲಾ ಹೇಳಲಿಲ್ಲ. ನಾನು ಎಲ್ಲಿ ಹೇಳ್ಬಿಡ್ತಾಳೋ, ಏನಾಗ್ಬಿಡುತ್ತೋ, ಇಷ್ಟು ದಿನ ಮಾಡಿದ ಪ್ಲಾನ್ ಎಲ್ಲ ಹಾಳಾಗುತ್ತಲ್ಲ ಅಂತ ಅನ್ಕೊಂಡಿದ್ದೆ. ಥ್ಯಾಂಕ್ ಗಾಡ್. ಏಜೆ, ನಂಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ. ರೇವತಿ ಮದುವೆ ಆಗಿ ಹೋದ್ಮೇಲೆ ಖುಷಿಯಾಗಿರ್ತಾಳೆ ಅಂತ ನಂಗೆ ಅನಿಸ್ತಾ ಇಲ್ಲ. ನಾನು ಅದನ್ನೇ ಕೇಳ್ತಾ ಇದ್ದೀನಿ, ನಿನಗೆ ಯಾಕೆ ಹಾಗೆ ಅನ್ನಿಸ್ತಾ ಇದೆ? ರೇವತಿ ಆ ಹುಡುಗನ ಜೊತೆ ಚೆನ್ನಾಗಿರಲ್ಲ ಅಂತ ಅನ್ಸೋದಕ್ಕೆ ರೀಸನ್ ಏನು? ಅಯ್ಯೋ, ಅದನ್ನ ನಿಮ್ಮ ಹತ್ರ ಹೇಳಂಗಿದ್ದಿದ್ರೆ ನಾನು ಯಾವತ್ತೂ ಹೇಳ್ತಾ ಇದ್ದೆ. ಏಜೆ, ನೀವು ನಿಮ್ಮ ಸರ್ಕಲಲ್ಲೇ ಹುಡುಗನ ನೋಡಿ ಸೆಲೆಕ್ಟ್ ಮಾಡಿದ್ರೆ ನನಗೆ ಸೇಫ್ ಅನಿಸ್ತಾ ಇತ್ತು. ಆದ್ರೆ ಯಾಕೆ ವಿಕ್ಕಿ ನೋಡಿರೋ ಹುಡುಗ ಅಂತ ನಿನಗೆ ಭಯ ಆಗ್ತಾ ಇದೆಯಾ? ನಿನಗೆ ವಿಕ್ಕಿ ಮೇಲೆ ನಂಬಿಕೆ ಅಲ್ವಾ? ಹೇಳುದಿಲ್ಲ, ವಿಕ್ಕಿ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಇಲ್ಲ ಇಲ್ಲ. ನಿಮಗೆ ಹೇಗೆ ಹೇಳೋದು ಅಂತ ನಾನು ಒದ್ದಾಡ್ತಾ ಇದ್ದೆ. ಆದ್ರೆ ನೀವೇ ಕೇಳ್ತಿದ್ದೀರಲ್ಲ, ಅದೇನಾದ್ರೂ ಆಗ್ಲಿ ಹೇಳೇ ಬಿಡ್ತೀನಿ. ಅದೇನಾಯ್ತು ಅಂದ್ರೆ ನೋಡಿಲ್ಲ, ವಿಕ್ರಮ್ ನೋಡಿದಾನೆ ಅಂದಮೇಲೆ ನಾನು ಅಪ್ರೂವ್ ಮಾಡೋಂಥ ಅವಶ್ಯಕತೆನೇ ಇಲ್ಲ. ಬಟ್ ಸ್ಟಿಲ್ ನಾನು ಆ ಹುಡುಗನ ಜೊತೆ ಮಾತಾಡಿದ್ದೀನಿ, ನನಗಿಷ್ಟ ಆಗಿದೆ. ಅದಾದ್ಮೇಲೆ ನಾನು ರೇವತಿಗೆ ತೋರಿಸಿದ್ದೆ. ಲೀಲಾ, ನೀನೇನೇ ಮಾಡಿದ್ರೂ ವಿಕ್ರಮ್ ಬಗ್ಗೆ ಹೇಳೋಕ್ಕಾಗಲ್ಲ. ಆ ಥರದೊಂದು ಬಲೆಯಲ್ಲಿ ಸಿಕ್ಕಾಕೊಂಡಿದೀಯ. ನೀನ್ ಯಾವ ಕಡೆ ತಿರ್ಕಿದ್ರೂ ಹೊಸ ಗಂಟಾಗುತ್ತೆ ಹೊರತು ಇರೋ ಗಂಟು ಬಿಚ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಹೇಳಕ್ ಬರ್ತಿಲ್ಲ, ನಿಮಗೆ ಅರ್ಥ ಆಗ್ತಿಲ್ಲ. ಏನ್ ಮಾಡ್ಲಿ? ಏಜೆ ಪ್ಲೀಸ್ ಹೇಗಾದ್ರೂ ಮಾಡಿ. ಏ, ನೀನ್ ಯಾಕೋ ಇಲ್ಲಿ ಬಂದಿದ್ಯಾ? ಇವತ್ತು ನೋಡಿ ಈಗ ಹೇಳ್ತಾ ಇದಾರ ಲೀಲಾ ಅವರೇ. ಇವತ್ತು ಮಾತ್ರ ಅಲ್ಲ, ಇನ್ಮೇಲೆ ಪ್ರತಿದಿನ ಈ ಮನೆಗೆ ಬರ್ತೀನಿ. ಒಂದು ವೇಳೆ ನಾನು ಬಂದಿಲ್ಲ ಅಂದ್ರೂ ನಿಮ್ಮಮ್ಮ, ಅದೇ ನಮ್ಮ ಕೌಸಲ್ಯ ಆಂಟಿ, ಅವರೇ ನನಗೆ ಕಾಲ್ ಮಾಡಿ ಕರೆಸ್ಕೋತಾರೆ. ನಾವಿಬ್ರು ಅಷ್ಟು ಕ್ಲೋಸ್ ಆಗಿದ್ದೀವಿ. ಅವ್ರಿಗೆ ನನ್ನ ನೋಡಿದ್ರೆ ಅವ್ರ ದೊಡ್ಡ ಮಗನ ನೋಡ್ದಂಗೆ ಆಗುತ್ತಂತೆ. ಅಷ್ಟು ಹತ್ರ ಆಗಿದ್ದೀವಿ. ಮಗ ಅಂತೆ ಮಗ. ಎಷ್ಟೋ ಜನ ಸಂಬಂಧ ಇಲ್ಲ ಅಂದ್ರೂ ಮದ್ವೆ ಜವಾಬ್ದಾರಿ ತಗೊಂಡು ಮದ್ವೆ ಮಾಡಿಸ್ತಾರೆ. ಆದ್ರೆ ನಿನ್ನಂತವನು ಸ್ವಾರ್ಥಕ್ಕೋಸ್ಕರ ಮದ್ವೆಯಲ್ಲಿ ಹುಳಿ ಹಿಂಡೋ ಕೆಲಸ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ? ನೋಡಿ, ನಾನು ಜಾಸ್ತಿ ಏನೂ ಕೇಳ್ತಾ ಇಲ್ಲ. ನನಗೆ ಬೇಕಾಗಿರೋ ಸಾಕ್ಷಿ ಕೊಟ್ರೆ ನಾನು ಈ ಮನೆಯಿಂದ ಹೊರಟೋಗ್ತೀನಿ. ಅಕಸ್ಮಾತ್ ಇಲ್ಲ ಅಂದ್ರೆ ನಿಮ್ಮ ವಿರುದ್ಧನೇ ಈ ಮನೆ ಜನ ಎಲ್ಲ ತಿರುಗಿ ಬೀಳ್ಬೇಕು. ಹಾಗೆ ಮಾಡ್ತೀನಿ. ಅಯ್ಯೋ ಲೀಲಾ ಅವರೇ, ನೀವೇನು ಮಾತಾಡ್ತಿದ್ದೀರಾ? ಮಗಳು ಮದುವೆ ಆಗಲಿ ಅಂತ ಎಷ್ಟೋ ಜನ ಹರಕೆ ಹೊತ್ಕೊಂಡಿರ್ತಾರೆ. ಅದನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಈಗ ನೋಡಿದ್ರೆ ನಿಶ್ಚಯ ಆಗಿರೋ ಮದುವೆ ನಿಲ್ಸಕ್ಕೆ ಬಂದಿದ್ದೀರಲ್ಲ, ಇದು ಒಳ್ಳೇದಲ್ಲ ಲೀಲಾ ಅವರೇ. ನಿಮ್ಮ ತಂಗಿ ಜೀವನನ ನೀವೇ ನಿಮ್ಮ ಕೈಯಾರೆ ಹಾಳು ಮಾಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಹಾಗೆ ಹೇಳಪ್ಪ, ಹಾಗೇಳು. ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿ ಸಲಹಿ ಇಷ್ಟು ದೊಡ್ಡೊಳಾಗಿ ಮಾಡಿದ್ದೀವಿ. ಸೊಪ್ಪತ್ಕೆಲಿಟ್ಟಿಲ್ಲ ಅಂದ್ರು ದರಿದ್ರವಾಗೇನಿಟ್ಟಿಲ್ಲ ಇವಳನ್ನ. ನಾನ್ ಬೆಳೆಸ್ತವಳೇನೆ ನೀನು. ಈಗ ನಮ್ಮನೆಗೆ ಕೊಳ್ಳಿ ಇಡೋ ಕೆಲಸ ಮಾಡ್ತಿದೀಯಾ?
ಲೀಲಾ, ಇಷ್ಟೆಲ್ಲ ಆಗೋಗಿದೆ. ರೇವತಿನೂ ಹುಡುಗನ್ ನೋಡಿ ಇಷ್ಟಪಟ್ಟಿದ್ದಾಳೆ, ಹುಡುಗನೂ ಒಪ್ಕೊಂಡಾಗಿದೆ. ಇದೆಲ್ಲ ಆದ್ಮೇಲೆ ಈಗ ಇದ್ದಕ್ಕಿದ್ದ ಹಾಗೆ ಮದುವೆ ಬೇಡ ಅಂದ್ರೆ ಏನಮ್ಮ ಅರ್ಥ? ನನ್ಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ. ನನಗೆ ಹೇಳ್ಬಾರ್ದು, ಆದರೆ ಆಂಟಿ ನೋಡಿದ್ರೆ ನಮ್ಮ ಅಮ್ಮನೇ ನೆನಪಾಗ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ತಾನು ಚೆನ್ನಾಗಿರೋ ಟೈಮಲ್ಲಿ ತನ್ನ ಜೊತೆಲಿರೋರನ್ನ ಬೆಳೆಸ್ಬೇಕು, ಅದನ್ನ ಬಿಟ್ಟು ತುಳಿಬಾರ್ದು. ಅದರಲ್ಲೂ ತಂಗಿಗೆ ಈ ಥರ ಮಾಡಲೇಬಾರ್ದು. ಯಾರಾದರೂ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಜೀವನ ನಾಶ ಆಗಲಿ ಅಂತಲೇ ಮಾಡಿರ್ತಾರೆ. ಅವ್ರ ಮನಸ್ಸಲ್ಲಿ ಇದರಿಂದ ಬೇರೆ ಯಾವ ಉದ್ದೇಶನೂ ಇರಲ್ಲ. ನಾನಿದನ್ನ ಲೀಲಾ ಅವ್ರಿಗೆ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ಜನರಲ್ ಆಗಿ ಹೇಳಿದೆ ಅಷ್ಟೇ. ಆಂಟಿ, ನನ್ನ ಮಾತಲ್ಲಿ ಏನೋ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಆಂಟಿ. ಇಲ್ಲಪ್ಪ, ನೀನ್ ಸರಿಯಾಗಿ ಹೇಳ್ತಾ ಇದೀಯ. ಹಾಳಾದ್ ನನ್ನ ಬುದ್ಧಿಗೆ ಇದೆಲ್ಲ ಹೊಳಿಲೇ ಇಲ್ಲ ನೋಡು. ಏನಮ್ಮ, ಒಂದಾಗಿದ್ದ ಮನೆ ಹೊಡೆದೋಯ್ತು. ಇದ್ಯಾಕಪ್ಪ ಹೀಗಂತ ಇದೆಯಾ? ನಮ್ಮನೆಯಲ್ಲಿ ಹೊಡೆದೋಗಿದೆ. ಹೊಡೆದಾಗ್ದೆ ಏನು? ನಾವೆಲ್ಲರೂ ನಮ್ಮ ಸಂಸಾರ ಆನಂದ ಸಾಗರ ಅಂತ ಅಪ್ಕೊಂಡು ಸಂತೋಷವಾಗಿ ಆಡ್ತಿದ್ವಿ. ಆದ್ರೆ ಅಲ್ಲಿಲ್ಲ ಬಂದು ಬರೀ ಮನೆ ಹೊಡೆದಿದ್ದಲ್ಲ, ನಮ್ಮ ಆಸೆ, ನಮ್ ಕನ್ಸು, ನಮ್ ಸಂತೋಷ ಎಲ್ಲನೂ ಹೊಡೆದಾಕ್ಬಿಟ್ಲು. ಆಂಟಿ, ನಾನೀಗ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೋಬೇಡಿ. ಲೀಲಾ ಅವ್ರನ್ನ ತುಂಬ ಹತ್ರದಿಂದ ನೋಡಿದ್ದೀನಿ. ಅವ್ರು ಯಾವತ್ತೂ ಯಾರಿಗೂ ಹರ್ಟೇ ಮಾಡಿಲ್ಲ. ನಾನು ದೊಡ್ಡ ಮನೇಲಿದ್ದೀನಿ, ನಮ್ಮ ಫ್ಯಾಮಿಲಿಲಿ ಯಾರು ನಂತರ ಇರಬಾರ್ದು ಅಂತ ಅನ್ಕೋತಾರೆ, ಅದು ಬೇರೆ ಹೆಣ್ಮಕ್ಳು. ಆದರೆ ಲೀಲಾ ಅವರು ಈ ಥರ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಯಾಕೋ ಒಂಥರ ಅನಿಸುತ್ತೆ ಆಂಟಿ. ನೀವೇನಂತೀರಾ? ವಿಕ್ರಮ್, ಲೀಲಾ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅವ್ರ ಬಗ್ಗೆ ಈ ತರ ಅನ್ಕೋಬೋದಿತ್ತೋ ಏನೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಮಗಳು ಮಾತ್ರ ಈ ತರ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಚಿನ್ನ ಕಣಪ್ಪ ಅವಳು, ಚಿನ್ನ. ವಿಕ್ರಮ್ ಹೇಳಿದ್ದು ಸರಿಯಾಗೇ ಇದೆ. ಅವಳು ಇದೇ ಉದ್ದೇಶ ಇಟ್ಕೊಂಡು ಹೀಗೆ ಮಾಡ್ತಿದ್ದಾಳೆ. ಅವಳು ಚಿನ್ನ ಅಲ್ಲ, ತಗಡು. ಎಲ್ಲ ನನ್ನ ಕರ್ಮ. ಅಮ್ಮ ಪ್ಲೀಸ್ ಸ್ವಲ್ಪ ಸಮಾಧಾನ ಮಾಡ್ಕೊ. ಅಪ್ಪ ನೀನಾದ್ರೂ ಒಂಚೂರು ಹೇಳಪ್ಪ. ಕೌಸಲ್ಯ, ಕೋಪದ ಕೈ ಬುದ್ಧಿ ಕೊಡ್ಬೇಡ ಕಣೆ. ಅದು ಸುಳ್ಳನ್ನೆಲ್ಲ ನಿಜ ಅನ್ಸಕ್ ಶುರು ಮಾಡಿಸ್ಬಿಡುತ್ತೆ. ಸಮಾಧಾನ ಮಾಡ್ಕೊಳ್ಳೆ. ಇನ್ನು ಏನ್ ಒಳ್ಳೇದಾಗ್ಬೇಕು ಅಂತ ನಾನು ಸಮಾಧಾನ ಮಾಡ್ಕೊಳ್ಳಿ. ಅವಳನ್ನ ಎದೆ ಹಾಲು ಕುಡಿಸಿ ಬೆಳೆಸ್ಲಿಲ್ಲ ನಿಜ, ಆದ್ರೆ ಒಂದೇ ಮಡ್ಲಲ್ಲಿ ರೇವತಿನೂ ಲೀಲಾನು ಮಲಗಿಸ್ಕೊಂಡಿದ್ದೀನಿ ರೀ. ಅವಳನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಆದ್ರೆ ಅವಳು ತಿರುಗಿ ಕೊಟ್ಟಿದ್ದೇನು? ಇದನ್ನ ನೋಡಕ್ಕೆ, ಇಷ್ಟೆಲ್ಲ ಅನುಭವಿಸಕ್ಕೆ ಇವಳನ್ನ ಇಷ್ಟು ವರ್ಷ ಸಾಕಿ ಬೆಳೆಸಿದಿನ. ವಿಕ್ರಮ್, ನೀನ್ ಹೇಳಿದ್ ನಿಜನಪ್ಪ. ಯಾವ ತಾಯಿ ಎತ್ತ ಮಗನೋ ನೀನು. ನಮ್ಮನೆಗೆ ದೇವ್ರ ತರ ಬಂದಿದ್ಯಾ. ನನ್ ಮನ್ಸಲ್ಲಿದ್ದನ್ನ ನೀನ್ ಅರ್ಥ ಮಾಡ್ಕೊಂಡು ಹೇಳಿದ್ಯಾ. ನಮ್ ಕಣ್ಣಿಗೆ ಕಾಣಿಸ್ಲಿಲ್ಲ ಇದೆಲ್ಲ, ಆದ್ರೆ ನಿನ್ ಕಣ್ಣಿಗೆ ಕಾಣಿಸ್ತು.
ನೀನ್ ತುಂಬಾ ಬುದ್ಧಿವಂತನಪ್ಪ. ಆದ್ರೆ ನಾವು ಪ್ರೀತಿ, ವಾತ್ಸಲ್ಯ, ಮಮತೆ ಅನ್ನೋ ಕಣ್ಣಿಂದ ನೋಡ್ತಿದ್ವಿ. ಅದಕ್ಕೆ ನಮ್ಗೆ ಹೀಗೆ ಮೋಸ ಆಗಿರೋದು. ಅಯ್ಯೋ ಆಂಟಿ, ನೀವು ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಹೀಗಿರ್ಬೋದು ಅಂತ ಗೆಸ್ ಮಾಡಿದೆ ಅಷ್ಟೇ. ನಾನು ಹೇಳಿದ್ದೆ ನಿಜ ಅಂತ ಏನಲ್ಲ. ಇಲ್ಲಪ್ಪ, ನೀನ್ ಹೇಳಿದ್ ನಿಜ. ಬಾಯಿ ತುಂಬಾ ಅಮ್ಮ ಅಂತ ಕರಿತಿದ್ಯಾ. ಈ ಅಮ್ಮನ ಹೊಟ್ಟೆಲಿರೋ ಸಂಕಟ ಏನು ಅಂತ ನೀನ್ ಅರ್ಥ ಮಾಡ್ಕೊಂಡಿದ್ಯಾ. ಆದ್ರೆ ಈ ಮನೆ ಮಗಳಾಗಿರೋ ಅವಳು ಅರ್ಥ ಮಾಡ್ಕೊಳ್ದೆ ಮನೆಗೆ ದ್ರೋಹ ಬಗಿತಾ ಇದ್ದಾಳಲ್ಲ. ಸಲ್ಯ, ಒಂದ್ ನಿಮಿಷ ನನ್ ಮಾತು ಕೇಳೆ. ಅಯ್ಯೋ, ಎಲ್ಲ ನನ್ ಕರ್ಮ. ಅದ್ಯಾರೇ ಆಗಿರ್ಲಿ, ನನ್ನ ಮಗಳ ಮದ್ವೆ ನಿಲ್ಸಕ್ ಬಂದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಗಾಳಿ ಮಾತೆ ಆಗ್ಬಿಡ್ತೀನಿ. ಮರೆಯೋ ಮೊದಲೇನೆ ಮರೆಮಾಚದೆ ನಾ ಹೇಳಲೇಬೇಕು, ಮರೆಯಾಗದೆ ಕೇಳು. ನೀ ಬೆಟ್ಟದ ಹೂವು, ನಾ ಮರಳಿನ ಮುಳ್ಳು. ನಮ್ಮಿಬ್ಬರ ಮಿಲನ ಇಬ್ಬರಿಗೂ ನೋವು. ಬಿರುಗಾಳಿ ಎದುರಲಿ ಗಂಧ ಇದ್ದರು ಕಂಪು ಬೀರದು. ನಮ್ಮ ಪ್ರೇಮ ದೋಣಿಯು ಏನೇ ಆದರೂ ತೀರ ಸೇರದು.